ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। यो विप्रलम्बविपरीतमतिप्रभूतवादान् निरस्य कृतवान् कुवितत्ववादम् सर्वेश्वरो हरिरति प्रतिपादयन्तम् आनन्दतीर्थमुनिवर्यमहं नमामि। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं गुरुमशेषं वन्दे भवघ्नमरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्तिस्तु सतां हरिः ओम्। ಮಹಾಭಾರತದ ಚಿಂತಕರಿಗೆ ಹೃತ್ಪೂರ್ವಕವಾದ ವಂದನೆಗಳು. ಈ ಹಿಂದೆ ಪಾಂಡವರು ದ್ವೈತವನದ ಪರಿಸರದಲ್ಲಿ ಇರುವಾಗ ದುರ್ಯೋಧನಾದಿಗಳು ಬಂದು ತಮ್ಮ ಶ್ರೀಮಂತಿಕೆಯನ್ನು ಪ್ರದರ್ಶನ ಮಾಡಬೇಕು ಅಂತ ಏನೇನೋ ಉಪಾಯಗಳನ್ನು ಕೂಡಿ ಬಂದಿದ್ದರು, ಹೊಟ್ಟೆ ಉರಿಸಬೇಕು ಅಂತ. ಇಂದ್ರನ ಆದೇಶದಂತೆ ಗಂಧರ್ವರು ಅದೇ ಜಾಗಕ್ಕೆ ಬಂದು ಅವರು ಎಲ್ಲಿ ಉಳ್ಕೊಳ್ತಿದ್ದಾರೋ ಅಲ್ಲಿಗೆ ಬಂದು, ಯಾಕೆಂದರೆ ಇವರು ಕೃಷ್ಣನಿಗೆ ಅತ್ಯಂತ ಪ್ರಿಯರು. ಇವರಿಗೆ ಕಾಡಿನಲ್ಲಿ ಅವರು ಯಾವತ್ತೂ ಕಷ್ಟ ಅಂತ ಭಾವಿಸದೇ ಇರಬಹುದು, ಆದರೆ ಇವರು ತಮ್ಮ ಶ್ರೀಮಂತಿಕೆಯನ್ನು ತೋರುವ ಅಟ್ಟಹಾಸ ನಡೆಯಬಾರದು ಅನ್ನುವ ದೃಷ್ಟಿಯಿಂದ ಅಲ್ಲಿ ಪಾಂಡವರು ಕೌರವರು ಗಂಧರ್ವರ ಕೈಯಲ್ಲಿ ಸೆರೆ ಆಗ್ತಾರೆ. ಭೀಮಸೇನ ಮತ್ತು ಅರ್ಜುನ ನಕುಲ ಸಹದೇವರು ಹೋಗಿ ಅಣ್ಣನ ಆದೇಶದಂತೆ ಬಿಡಿಸ್ತಾರೆ. ಕರ್ಣ ವಾಪಸ್ ಬಂದದ್ದು ನೋಡಿ ಭಾರಿ ಖುಷಿಯಿಂದ, ನೀನು ಏನೆಲ್ಲ ಸಾಹಸ ಮಾಡ್ತಿದ್ದೀಯ ಹಾಗೆ ಹೀಗೆ ಹೇಳಿದ್ರೆ, ಸಾಹಸದ ಪ್ರಶ್ನೆ ಅಲ್ಲ, ನನ್ನನ್ನು ಬಿಡಿಸಿದ್ದೇ ಭೀಮಾದಿಗಳು. ಯಾರ ಕೈಯಿಂದ ನಾನು ಯಾವುದನ್ನು ಸ್ವೀಕರಿಸಬಾರ್ದು ಅಂತ ಅಂದ್ಕೊಂಡಿನೋ ಅಂಥವರ ಕೈಯಿಂದ ಜೀವನೇ ಇವತ್ತು ಉಳಿದು ಬಂದಿದೆ. ಅವರು ಬಿಡಿಸಿದ್ದರಿಂದ ನಾನು ಇವತ್ತು ಬದುಕಿ ಬಂದಿದ್ದೇನೆ. ಇದು ನನಗೆ ಜೀವನದಲ್ಲಿ ದೊಡ್ಡ ಅವಮಾನ. ಅದಕ್ಕೆ ಅಯ್ಯೋ ಅವಮಾನ ಏನು, ಅವ್ರು ನಿನ್ನ ಸೇವಕರು ಅಂತಂದರೆ ನಿನಗೆ ಸಹಾಯ ಮಾಡಬೇಕಾದ್ರೆ ಅವ್ರ ಧರ್ಮ, ಅದನ್ನು ಮಾಡಿದ್ದಾರೆ. ನೀನು ಅದರಲ್ಲಿ ಕೆಡುಕನ್ನು ಆಲೋಚನೆ ಮಾಡೋದೇನು? ಶಕುನಿ ಬೋಧನೆ ಮಾಡ್ತಾನೆ, ಕರ್ಣ ಬೋಧನೆ ಮಾಡ್ತಾನೆ, ದುಶ್ಯಾಸನನೊಂದಿಷ್ಟು ಹೇಳ್ತಾನೆ. ಏನು ಹೇಳಿದ್ರು ದುರ್ಯೋಧನನಿಗೆ ತಡೀಲಿಕ್ಕಾಗದ ಒಂದು ಅವಮಾನ ಆಗ್ಬಿಟ್ಟಿದೆ. ಯಾವಾಗಲೂ ಬಹಳ ಈಗೋ ಇದ್ದವರಿಗೆ ಜೋರ್ ಪೆಟ್ಟೆ ಬೀಳುತ್ತೆ. ಅವನೇನು ಮಾಡಿದ ಅಂದರೆ, ಯಾರು ಏನು ಹೇಳಿದ್ರು ಕೇಳದೆ ಒಂದು ಕಡೆಯಲ್ಲಿ ಪ್ರಾಯೋಪವೇಶಕ್ಕೆ ಕುಳಿತ. ನನಗೆ ಇದ್ಯಾವುದು ಬೇಡ, ನಾನು ಯಾರ ಹತ್ರನೂ ಯಾವುದನ್ನು ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ, ನನಗೇನು ಬೇಡ ಅಂತ ಹೇಳಿ ಪೂರ್ತಿ ಎಲ್ಲವನ್ನು ತ್ಯಾಗ ಮಾಡಿ ಏಕಾಂತದಲ್ಲಿ ಕೂಡ್ತೇನೆ ಅಂತ. ರಾತ್ರಿ ಇದೆಲ್ಲ ಮಾತುಕತೆ ಎಲ್ಲ ಮುಗಿದವನು ಒಂಥರ ಸಾವಿಗೆ ಪ್ರಾಯೋಪವೇಶ ಅಂದರೆ ತಾತ್ಪರ್ಯ ಆಹಾರವನ್ನೇ ಸ್ವೀಕರಿಸದೇ ಇರುವುದು. ಈ ಇಲ್ಲೆಲ್ಲ ಆಮರಣ ಅಂತ ಉಪವಾಸ ಅಂತ ಬೋರ್ಡ್ ಹಾಕೊಂಡು ಹಿಂಬದಿಯಿಂದ ಕೂತ್ಕೊಂಡು ತಿಂತಿರ್ತಾರಲ್ಲ, ಹಾಗಲ್ಲ. ಇದರಲ್ಲಿ ದುರ್ಯೋಧನ ಪ್ರಾಮಾಣಿಕ. ಅವನು ತಿನ್ನಬಾರ್ದು ಅಂದರೆ ತಿನ್ನಬಾರ್ದು ಅಂತಲೇ ಕೂತಿದ್ದ. ಇವ್ರು ದುರ್ಯೋಧನಗಿಂತಲೂ ಕಡೆ. ಆಹಾರ ಯಾವ ಕಾರಣಕ್ಕೂ ಸ್ವೀಕರಿಸಲ್ಲ ಅಂತ ಗಟ್ಟಿ ಕೂತು ಬಿಟ್ಟಿದ್ದಾನೆ. ಕರ್ಣನಿಗೆ ಮತ್ತು ದುಶ್ಯಾಸನಿಗೆ ಇಬ್ಬರಿಗೆ ತುಂಬ ಒಂಥರ ವ್ಯಥೆ ಆಯಿತು. ನಾವು ನಿನ್ನನ್ನು ಬಿಟ್ಟು ಹೋಗಲ್ಲ, ಇಲ್ಲೇ ಇರ್ತೇವೆ ಅಂತ ಕೂತಿದ್ದ. ಅದಕ್ಕೆ ಕರ್ಣನ ಮತ್ತು ಶಕುನಿಯ ಈ ಎಲ್ಲ ಮಾತುಗಳನ್ನು ಕೇಳಿದ ಮೇಲೆ ಅವರಿಗೆ ಯಾವುದಕ್ಕೂ ಗಮನ ಕೊಡದೆ ದರ್ಭಾಸ್ತರಣ ಮಾಸ್ತೀರ್ಯ ನಿಶ್ಚಯಾತ ಧೃತರಾಷ್ಟ್ರಜ, ಒಂದು ದರ್ಭೆಯ ಚಾಪೆಯ ಥರ ಜಾಗವನ್ನು ಮಾಡಿಕೊಂಡು ಬಹಳ ಗಂಭೀರವಾಗಿ ಏಕಾಗ್ರಚಿತ್ತನಾಗಿ ಒಳಗಿನಿಂದ ತನ್ನ ಇಂದ್ರಿಯಗಳನ್ನು ನಿಗ್ರಹಿಸಿಕೊಳ್ಳುವ ಮಂತ್ರದ ಚಿಂತನೆಗಳನ್ನು ಮಾಡುತ್ತಾ ಕೂತ. ಮನಸೋಪಚಿತಿಂ ಕೃತ್ವ, ಹೊರಗಿನ ವಿಷಯಗಳಿಂದೆಲ್ಲ ಮನಸ್ಸನ್ನು ಹಿಂದಕ್ಕೆ ತೆಗೆದುಕೊಂಡು ಇಂದ್ರಿಯಗಳನ್ನೆಲ್ಲ ಒಳಕ್ಕೆ ತೆಗೆದುಕೊಂಡು ಅಂತರಂಗದಲ್ಲಿ ತಾನು ಯಾವುದೆಲ್ಲ ಮಂತ್ರಗಳನ್ನು ಉಪದೇಶ ಪಡೆದಿದ್ನೋ ಅದರ ಬಗ್ಗೆ ವಿಸ್ತಾರವಾಗಿ ಯೋಚಿಸ್ತಾ ಕೂತ. ಆಹಾರ ಅಂತೂ ತಗೊಳ್ಳೇ ಇಲ್ಲ. ನೋಡಿ, ದುಷ್ಟ್ರಿಗೂ ಕೂಡ ಯೋಗ, ಆಸನ, ಆಮೇಲೆ ಚೆನ್ನಾಗಿ ಇಂದ್ರಿಯ ನಿಗ್ರಹ, ಆಮೇಲೆ ಆ ಮಂತ್ರದ ಉಪಾಸನೆಯಲ್ಲಿರುವಂತಹ ದೃಢವಾದ ಭಕ್ತಿ, ಆ ದೇವತಾ ಉಪಾಸನೆಗೆ ಏನು ಸ್ವರೂಪ ಇದೆ ಅದನ್ನು ಕರೆಕ್ಟಾಗಿ ತಿಳ್ಕೊಂಡಿರ್ತಾರೆ. ಅದಕ್ಕೆ ಇಷ್ಟೆಲ್ಲ ಆದ ತಕ್ಷಣ ಅವರು ಒಳ್ಳೆಯವರೇ ಆಗಬೇಕು ಅಂತ ನಿಯಮ ಇಲ್ಲ. ಎಲ್ಲದರಲ್ಲೂ ಕೊನೆಗೆ ಉದ್ದೇಶ ಅದು ಯಾವುದಕ್ಕೋಸ್ಕರ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅವರಿಗೆ 3 ಲಕ್ಷ ಮಂತ್ರಗಳ ಉಪದೇಶ ಇತ್ತು.
ಅದನ್ನು ನಿತ್ಯ ಅನುಷ್ಠಾನ ಮಾಡುತ್ತಿದ್ದ. ಅನುಷ್ಠಾನ ಮಾಡಿದ್ದರ ಬಲವನ್ನು ಎಲ್ಲಿ ಬೇಕಾದರೂ ಅವನು ಬಳಸ್ಬೋದಿತ್ತು, ಅವನು ಬಳಸ್ತಿರ್ಲಿಲ್ಲ. ಯಾಕೆಂದ್ರೆ ಇದೆಲ್ಲವನ್ನು ಭೀಮನ ಮೇಲೆ ಯುದ್ಧದ ಸಂದರ್ಭದಲ್ಲಿ ಅವನನ್ನು ಹಣಿಲಿಕ್ಕೋಸ್ಕರ, ಅವನನ್ನು ಹೆಣ ಬೀಳಿಸ್ಲಿಕ್ಕೋಸ್ಕರ ನಾನು ಇದನ್ನು ಉಪಯೋಗಿಸಬೇಕು. ಬೇಕಾದನ್ನು ಅವನು ಬಾ ಅಂದರೆ ವಸ್ತುಗಳು ತಾನೇ ಕೈಗೆ ಬರ್ತಿತ್ತು. ಅಷ್ಟೆಲ್ಲ ಅವನಿಗೆ ಪ್ರಕೃತಿಯ ಮೇಲೆ ಸಿದ್ಧಿ ಇತ್ತು. ಅದು ಮಂತ್ರದ ಬಲದಿಂದ ಏನು ಬೇಕಾದರೂ ಸಿದ್ಧಿ ಆಗುತ್ತೆ. ಅದರಿಂದಾಗಿ ಹೊರಗಿನ ಕೈಚಳಕದಿಂದ ಏನು ತೆಗೆದುಕೊಡ್ತಾರೆ ಅಥವಾ ಎಲ್ಲಿಂದನೋ ತರಿಸಿಕೊಡ್ತಾರೆ ಅಥವಾ ನಿಮ್ಮ ಹಿಂದಿನ ಜೀವನ ಹೇಳ್ತಾರೆ, ಮುಂದಿನ ಜೀವನವನ್ನು ಅರ್ಥ ಮಾಡಿಕೊಂಡು ನಿಮ್ಗೆ ಹೇಳ್ತಾರೆ ಅಂದ ತಕ್ಷಣ ಅವರು ಹೇಳಿದ ಮಾತುಗಳಲ್ಲಿ ಸಿದ್ಧಾಂತ ಕರೆಕ್ಟ್ ಇರಬೇಕು ಅಂತಿಲ್ಲ. ಫಲವತ್ವಂ ನಚಾಸ್ಮಾಭಿಹಿ ಪ್ರಾಮಾಣ್ಯಮಿತಿ ಗೀಯತೆ. ಯಾವುದೋ ಒಂದು ನಮಗೆ ಬಯಸಿದ ಅಪೇಕ್ಷೆಗಳು ಈಡೇರಿದ ಒಂದ ಮಾತ್ರಕ್ಕೆ, ಏನೋ ಮಿರಾಕಲ್ ನಡೆಯಿತು ಅಂತಂದ ಮಾತ್ರಕ್ಕೆ ನಾವು ಹೋಗುವ ದಾರಿ 100ಕ್ಕೆ 100 ಸರಿ ಇದೆ ಅಂತ ಅರ್ಥ ಅಲ್ಲ. ಅಥವಾ ಅವರಿಂದ ಏನು ಉಪದೇಶ ಪಡ್ತಿರೋದು ಕರೆಕ್ಟು ಅಂತ ಅದೇ ವಿಷಯದಿಂದ ಇಟ್ಕೊಳ್ಳಿಕ್ಕಿಲ್ಲ. ಮತ್ತೆ ಶಾಸ್ತ್ರಜ್ಞಾನ ಬೇಕೇ ಬೇಕು. ಇದು ಎಲ್ಲಿಂದ ಬಂತು, ಯಾವುದರ ಮೂಲದಿಂದ ಬಂತು, ಯಾವುದು ದುಷ್ಟಶಕ್ತಿಯನ್ನು ವಶ ಮಾಡಿಕೊಂಡು ನಮಗೇನಾದರೂ ಮೋಸ ಮಾಡ್ತಿದ್ದಾನ ಅಥವಾ ನಿಜವಾಗಿ ಅವನಿಗೆ, ಈಗ ರಾಘವೇಂದ್ರ ಸ್ವಾಮಿಗಳದ್ದಾಗುವಾಗ ಹಾಗಲ್ಲ. ಅವರ ಇದರಲ್ಲಿ ಏನಾದರೂ ವರ ಕೊಡುವ ಕಾರ್ಯದಲ್ಲಿ ಎಲ್ಲೂ ಕೂಡ ಅವರು ದುಷ್ಟಶಕ್ತಿಗಳ ಬಳಕೆ ಇಲ್ಲ. ಅವರು ಸ್ವತಃ ತಾನು ಮಾಡಿದ ಅನೇಕ ಪುಣ್ಯದ ಕಾರ್ಯಗಳ ಫಲವನ್ನು ಭಕ್ತನಿಗೆ ಕೈ ನೀಡಿ ಕೊಡುವಂಥದ್ದು. ಇದು ಮಹಿಮೆ ಬೇರೆ, ಪವಾಡಗಳು ಬೇರೆ. ನಮ್ಗೆ ಇದೆರಡರ ನಡುವಿನ ವ್ಯತ್ಯಾಸ ಗೊತ್ತಾಗದೆ ನಾವು ಕೆಲವೊಮ್ಮೆ ಸೋಲ್ತೇವೆ. ಏನೇನೋ ಹೆಸರು ಹೇಳ್ಕೊಂಡು ನಮ್ಮ ಎದುರುಗಡೆ ತಮ್ಮ ವೈದುಷ್ಯವನ್ನು ವೈಭವವನ್ನು ತೋರಿಸ್ತಾರೆ. ಹಾಗೆಯೇ ದುರ್ಯೋಧನನಿಗೆ ಬೇಕಾದಷ್ಟು ಸಿದ್ಧಿಗಳಿದ್ದು, ಅದು ಯಾವ ಸಿದ್ಧಿಯನ್ನು ಅವನು ತನಗೆ ಬೇಕಾದ ಎಲ್ಲ ಪರಿಕರಗಳ ಅನುಕೂಲಕ್ಕೋಸ್ಕರ ಮಾಡಿಕೊಳ್ತಿರ್ಲಿಲ್ಲ. ಅಲ್ಲೂ ಕೂಡ ಸೇನೆಯನ್ನು ತೋರಿಸಿ ಗಂಧರ್ವರ ದೈಹಿಕವಾದ ಬಳಕೆ ಮಾಡಿದ್ದಾನೆ, ಅಸ್ತ್ರಗಳ ಪ್ರಯೋಗ ಮಾಡಿದ್ದಾನೆ. ಆದರೆ ಆ ಮಂತ್ರದ ಫಲವನ್ನು, ಸಿದ್ಧಿಯನ್ನು ಎಲ್ಲೂ ಕೂಡ ಅವನು ಬಳಸ್ಕೊಳ್ಳಿಲ್ಲ. ಈ ನಿಶ್ಚಿತವಾದ ಮತಿಯುಳ್ಳವನಾಗಿ ಪ್ರಾಯೋಪವೇಶಕ್ಕೆ ಕೂತಾಗ ದೈತ್ಯರಿಗೆ ಟೆನ್ಷನ್ ಆಯಿತು. ಅವರು ಇದು ಮಹಾಭಾರತದಲ್ಲೇ ಬಂದ ಮಾತು. ಅಥ ತಂ ನಿಶ್ಚಯಂ ದೃಷ್ಟ್ವಾ ಬುದ್ಧ್ವಾ ದೈತೇಯ ದಾನವಾಃ ಪಾತಾಳವಾಸಿನೋ ರೌದ್ರಾಃ ಪೂರ್ವಂ ದೈವ ವಿನಿರ್ಜಿತಾಃ. ದೇವತೆಗಳಿಂದ ಸೋತು ಅಡಗುದಾಣಗಳಲ್ಲಿ ಕುಳಿತಿದ್ದ ದೈತ್ಯ ದಾನವರಿಗೆಲ್ಲ ಈ ನಿಶ್ಚಿತವಾದ ಬುದ್ಧಿಯುಳ್ಳವನಾಗಿ ಪ್ರಾಯೋಪವೇಶಕ್ಕೆ ಕುಳಿತ ದುರ್ಯೋಧನನ ನಿರ್ಧಾರದಿಂದ ಕಂಗಾಲ ಅದು. ಅವ್ರಿಗೇನ್ ಮಾಡಬೇಕು ಗೊತ್ತಾಗ್ಲಿಲ್ಲ. ತೇ ಸ್ವಪಕ್ಷ ಕ್ಷಯಂ ತಂತು ಜ್ಞಾತ್ವಾ ದುರ್ಯೋಧನಸ್ಯ ವೈ ಆಹ್ವಾನಾಯ ತದಾ ಚಕ್ರುಹು ಕರ್ಮ ವೈತಾನ ಸಂಭವಂ. ಒಂದು ದೊಡ್ಡ ಯಾಗ ಮಾಡಿದ್ರು. ಕೃತ್ಯದ ಪ್ರಯೋಗದ ಒಂದು ವಿಶಿಷ್ಟ ಯಜ್ಞವನ್ನ ಮಾಡಿದ್ರು. ಅದು ಕೃತ್ಯ ಅಂತ ಅನ್ನೋದು ಒಂದು ಅಗ್ನಿಯ ಪ್ರಭೇದ, ಅಗ್ನಿಯ ಮಗನೇ ಅಂತ ಒಂದು ಮುಂದೆ ಮಾತು ಬರುತ್ತೆ. ಸ್ವಪಕ್ಷ ಕ್ಷಯಂ ತಂತು ಜ್ಞಾತ್ವ. ನಮ್ಮ ಪಕ್ಷ ನಮ್ಮ ನಾಶ ಆಗ್ಬಿಡುತ್ತೆ, ದೈತ್ಯರ ಪಕ್ಷ ದುರ್ಬಲ ಆಗ್ಬಿಡುತ್ತೆ. ಅದರಿಂದಾಗಿ ನಾವು ಏನಾದರೂ ಮಾಡಿ ನಮ್ಮ ನಾಯಕನನ್ನು ಉಳಿಸ್ಕೊಳ್ಬೇಕು. ನಮ್ಮ ನಾಯಕನೇ ರಾಜೀನಾಮೆ ಕೊಟ್ಟು ಬಿಟ್ರೆ ಅಧ್ಯಕ್ಷ ಪದವಿಗೆ ನಮ್ಮ ಇಡೀ ಪಕ್ಷನೇ ಬಿದ್ದೋಗ್ಬಿಡುತ್ತೆ. ಅಂದ್ರೆ ಈ ಶತಾಯಗತೆ, ಅವನು ಮೂರ್ಖ ಆಗಲಿ ದಡ್ಡ ಆಗಲಿ ಏನಾದರೂ ಆಗಲಿ ಅವನನ್ನ ಪಕ್ಷದಲ್ಲಿ ಅಧಿಕಾರದಲ್ಲಿ ಕೂಡಿಸ್ಲೇಬೇಕು. ಅವನು ಇದ್ರೆ ಸಾಕು, ಅವನ ಹೆಸರಿಂದ ನಡೀತಾ ಇರುತ್ತೆ ಉಳಿದ ಜನರ ಎಲ್ಲ ಕಾರ್ಯಕ್ರಮಗಳು. ಬೇಕಾಗಿಲ್ಲ ನಮ್ಗೆ ಅವನು ಏನ್ ಮಾಡ್ತಾನೆ ಬೇಕಾಗಿಲ್ಲ, ಅವನ ಹೆಸರಿದ್ರೆ ನಮ್ದೆಲ್ಲ ಕೆಲಸ ಆಗುತ್ತೆ. ಹಾಗಾಗಿ ನಮ್ಮ ಪಕ್ಷದ ಕ್ಷಯವನ್ನು ತಿಳಿದು ಅವನನ್ನ ಕರೆಸ್ಕೊಳ್ಬೇಕು. ನಮ್ಮಲ್ಲಿಗೆ ಕರೆಸ್ಕೊಂಡು ಗುಟ್ಟಾಗಿ, ಯಾರಿಗೂ ಗೊತ್ತಾಗಬಾರ್ದು. ಇದೊಂದು ರಹಸ್ಯವಾದ ಭೇಟಿ. ಇದ್ದಕ್ಕಿದ್ದಂಗೆ ಹೇಳೋ ಹೆಸರಿಲ್ಲದೆ ಕೆಲವೊಮ್ಮೆ ನಾಪತ್ತೆ ಆಗ್ತಿರ್ತಾರೆ ನಮ್ಮ ರಾಜಕಾರಣಿಗಳು. ಹಾಗೆ ಇದ್ದಕ್ಕಿದ್ದಾಗ ಇವನನ್ನು ಕರ್ಕೊಂಡು ಬರಬೇಕು ಅಂತ ಆದೇಶ ಮಾಡಿ ಆ ಕೃತ್ಯವನ್ನ, ಯಾಗವನ್ನ ಮಾಡಿ ಕೃತ್ಯ ಶಕ್ತಿಯನ್ನು ಪ್ರಯೋಗ ಮಾಡಿ ಕಳಿಸ್ತಾರೆ. ಈ ದೈತ್ಯರೇನು ಸಾಮಾನ್ಯರಲ್ಲ. ಹೇಗೆ ಬೃಹಸ್ಪತ್ಯಾಚಾರ್ಯರು, ಶುಕ್ರಾಚಾರ್ಯರು ಯಾಗದ ಸುಳಿವು ಸೂಕ್ಷ್ಮಗಳನ್ನು ಚೆನ್ನಾಗಿ ಬಲ್ಲವರಾಗಿದ್ರು, ಅವರಿಂದ ಉಪದೇಶ ಪಡೆದವರೆಲ್ಲ ಇಲ್ಲಿ ಆ ಯಾಗವನ್ನ ಮಾಡಿ ಅಥರ್ವವೇದದ ಮಂತ್ರಗಳಿಂದ ಕೃತ್ಯವನ್ನ ಎದ್ದೇಳಿಸಿ ಕರ್ಕೊಂಡು ಬರ್ಲಿಕ್ಕೆ ಹೇಳಿದ್ರು. ಆಯ್ತು, ಪ್ರಾಯೋಪವಿಷ್ಟಂ ರಾಜಾನಂ ಧಾರ್ತರಾಷ್ಟ್ರಮಿಹಾನಯ. ಅದು ಬಂದು ಕೇಳಿದ್ದು ನಾನೇನ್ ಮಾಡಬೇಕು ಅಂತ. ಮೇಲೆ ದ್ವೈತವನದ ಪರಿಸರದಲ್ಲಿ ದುರ್ಯೋಧನ ಅನ್ನುವನು ಪ್ರಾಯೋಪವೇಶಕ್ಕೆ ಕೂತಿದ್ದಾನೆ. ತಂ ಇಹ ಆನಯ, ಅವನನ್ನು ಇಲ್ಲಿಗೆ ಕರ್ಕೊಂಡು ಬನ್ನಿ, ನಮ್ಗೆ ಅವನ ಹತ್ರ ಮಾತಾಡ್ಲಿಕ್ಕಿದೆ. ತಥೈತಿ ಚ ಪ್ರತಿಶ್ರುತ್ಯ ತಥ, ಆಯ್ತು ಹಾಗೆ ಆಗಲಿ ಅಂತ ಹೇಳಿ ಆ ಕೃತ್ಯ ಹೋಯ್ತು. ಸಾ ಕೃತ್ಯ ಪ್ರಯೌ ತದಾ
ನಿಮೇಷಾದಗಮಚ್ಚಾಪಿ, ಕಣ್ಣು ಮುಚ್ಚಿ ತೆರೆಯುವ ಕಾಲವನ್ನು ನಿಮೇಷ ಅಂತ ಹೇಳುದು. ನಮ್ಗೆ ಇವತ್ತಿನ ನಿಮಿಷ ಅಂತಂದ್ರೆ 60 ಸೆಕೆಂಡ್. ಅಂತ ದೊಡ್ಡ ಕಣ್ಣಿದ್ದವ್ರು ಯಾರಾದ್ರೂ 60 ನಿಮಿಷ ಕಣ್ಣು ಮುಚ್ಚಿ ತೆಗೆಯುವಷ್ಟು ದೊಡ್ಡವರು. ಆದ್ರೆ ಇಲ್ಲಿ ಫ್ರಾಕ್ಷನ್ ಆಫ್ ಸೆಕೆಂಡ್. ತಕ್ಷಣದಲ್ಲಿ ರಾಜ ಎಲ್ಲಿ ಸುಯೋಧನ ಇದ್ನೋ ನೋಡಿ, ಸುಯೋಧನ ಅನ್ನುವ ಶಬ್ದವನ್ನ ವ್ಯಾಸರೇ ಪ್ರಯೋಗ ಮಾಡಿದ್ದಾರೆ. ಅದು ಕೆಟ್ಟ ಹೆಸರು ಒಳ್ಳೆ ಹೆಸರು ಅಂತಲ್ಲ. ಸುಯೋಧನ ಅಂತ ಅನ್ನೋದಕ್ಕೊಂದರ್ಥ, ದುರ್ಯೋಧನ ಅನ್ನೋದಕ್ಕೊಂದರ್ಥ, ಎರಡೂ ಒಳ್ಳೆ ಅರ್ಥದಲ್ಲೇ ಇದೆ. ಯುದ್ಧ ಮಾಡುವುದಕ್ಕೆ ದುಸ್ಸಾಧ್ಯನಾದವನು ದುರ್ಯೋಧನ, ಸುಷ್ಟು ಚೆನ್ನಾಗಿ ಯುದ್ಧ ಮಾಡುವವನು ಸುಯೋಧನ. ಎರಡಕ್ಕೂ ಒಳ್ಳೆ ಅರ್ಥನೇ ಇರುವುದು. ಕೆಟ್ಟ ಯುದ್ಧ ಮಾಡುವವನು ಅಂತಿಲ್ಲ, ಯುದ್ಧ ಮಾಡಿದ್ರೆ ಅವನನ್ನ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ದುರ್ಯೋಧನ ಶಬ್ದದ ಅರ್ಥ. ಅವನ ವರ್ತನೆಯಿಂದಾಗಿ ಆ ಹೆಸರು ಇವತ್ತು ನಮಗೆ ಮಕ್ಕಳಿಗೆ ಇಡಬೇಕು ಅಂದ್ರೆ ಭಯ ಆಗುವಂತ ಸ್ಥಿತಿ ಇಟ್ಕೊಂಡವರು ಇದ್ದಾರೆ. ಯಾವುದು UP ಎಲ್ಲೋ ಒಬ್ಬ ಮಿನಿಸ್ಟರ್ ಇದ್ದಾನೆ ದುರ್ಯೋಧನ ಅಂತ. ಅದೇನು ಅಪೂರ್ವ ಸಂಗತಿ ಏನಾಗಬೇಕಾಗಿಲ್ಲ, ನಮ್ಮ ಸುತ್ತ ಎಂತ ಹೆಸರು ಬೇಕಾದ್ರೂ ಇಟ್ಕೊಳ್ಲಿಕ್ಕಾಗುತ್ತೆ. ಅದು ಹೊಸ್ತಾದ್ರೆ ಆಯ್ತು, ಚಂದ ಇದ್ರೆ ಆಯ್ತು, ತಪ್ಪಲ್ಲ ಹೆಸರು ಇಟ್ಕೊಳ್ಳೋದು. ಆ ವರ್ತನೆ ಇರಬಾರ್ದು ಅಂತಷ್ಟೇ. ಸಮಾದಾಯಚ ರಾಜಾನಂ ಕರ್ಕೊಂಡು ಬಂತು, ಪ್ರವೇಶ ರಸಾತಳ, ಆ ರಸಾತಳಕ್ಕೆ ಕರ್ಕೊಂಡು ಬಂದು ಅವನನ್ನ ಆ ರಾಕ್ಷಸರ ಮುಂದೆ, ದೈತ್ಯ ದಾನವರ ಮುಂದೆ ತಾನು ನಿಲ್ಲಿಸಿದ್ರು. ಪ್ರಕೃಷ್ಟ ಮನಸ್ಸರ್ವಿ, ನೋಡಿದ ತಕ್ಷಣ, ನಾಯಕನನ್ನು ನೋಡಿದ ತಕ್ಷಣ, ನೋಡಿ ದುರ್ಯೋಧನ ತಮಗೆ ನಾಯಕ ಅಂತ, ಇದರಿಂದ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಇದು ಸ್ಪಷ್ಟ ಆಗುತ್ತೆ ಇಲ್ಲಿ. ಹೇಗೆ ಜೀವೋತ್ತಮನಾಗಿ ಪ್ರಾಣ ಇದ್ದಾನೋ ಹಾಗೆ ದುಷ್ಟರಲ್ಲಿ ಅತ್ಯಂತ ಈ ಭಯಂಕರ ಅಂತ ನಾವು ಶಬ್ದ ಬಳಸೋದುಂಟು. ಅದು ಎರಡರ್ಥದಲ್ಲೂ ಆಗುತ್ತೆ. ಎಂತ ಹಾಡು ಮಾರೆ ಭಯಂಕರ ಅಂತ, ಅದು ಈ ಕರಾವಳಿ ಪ್ರದೇಶಗಳಲ್ಲಿ ಹೇಳುವಾಗ ನಮ್ಗೆ ಇಲ್ಲಿ ಭಯಂಕರ ಅನ್ನೋ ಶಬ್ದ ಬಳಸಿದ್ರೆ ಭಯನೇ ಉಂಟು ಮಾಡುತ್ತೆ ಅಂತ. ಹಾಗಲ್ಲ, ಅಲ್ಲಿ ಭಯಂಕರ ಅಂತಂದ್ರೆ ಅದ್ಭುತ ಅಂತ ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡಿದ್ರೆ ತುಂಬಾ ಭಯಂಕರ ಅಂತ. ಈ ಕೆಟ್ಟದ್ದನ್ನು ಹೇಳುವಾಗಲೂ ತುಂಬಾ ಒತ್ತಿ ಕೆಟ್ಟದ್ದನ್ನು ಹೇಳುವಾಗ ಸುದುರ್ಲಭ, ಸು ಅನ್ನೋ ಶಬ್ದ ಬಳಸಿ ದುರ್ಲಭ ಅನ್ನೋ ಶಬ್ದ ಬಳಸ್ತಾರೆ. ದುರ್ಲಭ, ದುರ್ಲಭ ಅಂದ್ರೆ ಸಿಗದೇ ಇದ್ದದ್ದು, ಸು ಅಂದ್ರೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲದ್ದು ಅಂತ. ಹಾಗೆ ಈ ದೈತ್ಯರ ಸ್ಥಾನದಲ್ಲಿ ಅವನಷ್ಟು ಎತ್ತರವನು ಮತ್ತೊಬ್ಬ ಇಲ್ಲ. ಹಾಗಾಗಿ ಈ ಎಲ್ಲ ರಾಕ್ಷಸರು ನಮ್ಮ ನಾಯಕನ ಆಗಮನ ಆಗಿದೆ, ಉತ್ಫುಲ್ಲಲೋಚನ, ಅರಳಿದ ಕಂಗಳವುಳ್ಳವರಾಗಿ, ತೆರೆದ ಮನಸ್ಸುಳ್ಳವರಾಗಿ, ದೃಷ್ಟಮೇನಂ ಪರಿಶ್ವಜ್ಯ ದೃಷ್ಟಾತ ಕುಶಲಂತದ, ಎಲ್ಲರೂ ಒಂದು ಗಟ್ಟಿ ಬಂದು ಅಪ್ಕೊಂಡಿರುತ್ತೆ. ಹೇಗಿದ್ಯಪ್ಪ, ಯಾಕಪ್ಪ ಇಷ್ಟು ಬೇಸರದಲ್ಲಿದ್ದಿ, ನೀನು ಹೀಗೆಲ್ಲ ಬೇಸರ ಮಾಡಬಾರದು, ನೀನೇ ಬೇಸರ ಮಾಡಿದರೆ ನಮ್ಮೆಲ್ಲರ ಕಥೆ ಏನಪ್ಪ, ನಾವೆಲ್ಲ ಏನು ಮಾಡಬೇಕು, ನಿನ್ನನ್ನು ಅನುಸರಿಸ್ಕೊಂಡು ನಾವಿದ್ದೇವೆ, ಕಲಿ. ಈ ದೈತ್ಯರಲ್ಲಿ ಮುಖ್ಯ, ಹೇಗೆ ಪ್ರಾಣ ಸಾಧಕರಲ್ಲಿ ದೇವತೆಗಳ ಸ್ಥಾನದಲ್ಲಿ ಮುಖ್ಯನೋ, ದೇವಶ್ರೇಷ್ಠಸ್ತು ಮಾರುತಃ, ದೇವತೆಗಳಲ್ಲಿ ಶ್ರೇಷ್ಠ, ಇದು ಭಾರತದ್ದೇ ಮಾತು, ದೇವತೆಗಳಲ್ಲಿ ಶ್ರೇಷ್ಠನಾದವನು ಮಾರುತ, ಹಾಗೆ ದೈತ್ಯರಲ್ಲಿ ಶ್ರೇಷ್ಠನಾದವನು ಕಲಿ. ಹಾಗಾಗಿ ತಮ್ಮ ನಾಯಕನನ್ನು ಬಿಟ್ಟುಕೊಡ್ಲಿಕ್ಕೆ ಅವರಿಗೆ ಮನಸ್ಸಿಲ್ಲ. ಸಾಭಿಮಾನವಿದಂ ವಾಕ್ಯಂ ಉವಾಚ, ಬಹಳ ಅಭಿಮಾನಪೂರ್ವಕವಾಗಿ ಎಲ್ಲ ದೈತ್ಯರು ಬಂದು ಗಟ್ಟಿಯಾಗಿ ದುರ್ಯೋಧನಂ ಪರಿಶ್ವಜ್ಯ, ಗಟ್ಟಿಯಾಗಿ ಅಪ್ಪಿಕೊಂಡು ತಮ್ಮ ತಮ್ಮ ಯೋಗಕ್ಷೇಮದ ಬಗ್ಗೆ ಮಾತಾಡಿದರು. ದಾನವಾವುಚುಹು, ಎಲ್ಲ ದೈತ್ಯರು ದಾನವರು ಸೇರಿಕೊಂಡು ಮಾತಾಡ್ತಾ ಇದ್ದಾರೆ. 253ನೇ ಅಧ್ಯಾಯ ಇಲ್ಲಿಂದ ಆರಂಭ ಆಗುತ್ತೆ. ಭೋ ಸುಯೋಧನ ರಾಜೇಂದ್ರ ಭರತಾನಾಂ ಕುಲೋದ್ವಹ ಶೂರೈ ಪರಿವೃತೋ ನಿತ್ಯಂ ತಥೇತಿ ಚ ಮಹಾತ್ಮಭಿಃ. ಹೇ ಸುಯೋಧನ, ಭರತರಲ್ಲಿ ಶ್ರೇಷ್ಠನಾದವನೇ, ಯಾಕಂದ್ರೆ ಅವನು ಕೂಡ ಭರತ ಕುಲ ಸಂಜಾತನೇ. ಶೂರೈಹಿ ಪರಿವೃತೋ ನಿತ್ಯಂ ತಥೈವ ಚ ಮಹಾತ್ಮಭಿಃ, ನೀನು ಯಾವಾಗಲೂ ಕೂಡ ತುಂಬಾ ಗಟ್ಟಿಮುಟ್ಟಾದ ಜನರ ಸುತ್ತಲೇ ಇರುವವನು. ಹಾಗಾಗಿ ನಿನ್ನ ಮನಸ್ಸು ದುರ್ಬಲಾಗಿ ಬೇಜಾರಾಗಿ ಬೇಡ ಅಂತ ಅನಿಸುವಂತ ಯಾವ ಪರಿಸ್ಥಿತಿಯೂ ಇಲ್ಲ. ಆದ್ರೂ ಅಕಾರ್ಷಿ ಸಾಹಸಮಿದಂ, ಇಂಥದ್ದೊಂದು ಸಾಹಸ ಮಾಡಿಬಿಟ್ಟಲ್ಲ. ಸಾಹಸ ಅಂತ ನಾವು ಕನ್ನಡದಲ್ಲಿ ಬಳಸೋದು ಬೇರೆ ಅರ್ಥದಲ್ಲಿ, ಸಂಸ್ಕೃತದಲ್ಲಿ ಸಹಸಾಕೃತಂ ಸಾಹಸಂ, ಗಡಿಬಿಡಿಯಿಂದ ಮಾಡುವುದು, ದುಡುಕಿ ಮಾಡುವುದು, ನಿರ್ಧಾರದಲ್ಲಿ ಪಕ್ವತೆ ಇಲ್ಲದೆ ಮಾಡುವುದು, ಯೋಚನೆ ಮಾಡದೆ ಮಾಡುವುದು ಸಾಹಸ ಶಬ್ದದ ಅರ್ಥ ನಿಜವಾಗಿ. ಆದ್ರೆ ಅದು ಕೆಲವೊಂದು ಸರ್ತಿ ಸಕ್ಸಸ್ ಆದಾಗ ಸಾಹಸ, ಸೂಪರ್ ಅಂತ ಅನಿಸ್ಬಿಡ್ಬೋದು ಅಷ್ಟೇ. ಆದ್ರೆ ಅದು ಸಾಹಸ ಅನ್ನೋದು ಸಂಸ್ಕೃತದಲ್ಲಿ ಕಿಮಿದಂ ಸಾಹಸಂ ಅಕಾರ್ಷಿ, ಏನ್ ಸಾಹಸ ಮಾಡ್ತಾ ಇದ್ದಿ, ಕಸ್ಮಾತ್ ಪ್ರಾಯೋಪವೇಶನಂ, ಯಾರ ಮೇಲಿನ ಕೋಪಕ್ಕೆ ಪ್ರಾಯೋಪವೇಶ ಮಾಡ್ತಾ ಇದ್ದಿ, ಏನ್ ಲಾಭ ಆಗುತ್ತೆ. ಎಂತ ಒಳ್ಳೆ ಉಪದೇಶಗಳನ್ನು ಕೊಡ್ತಾವೆ ಅಂದ್ರೆ, ಆತ್ಮತ್ಯಾಗಿ ಹೆದೋ ಯಾತಿ ವಾಚ್ಯತಾಂ ಅಯಶಸ್ಕರೀಂ, ಯಾರಾದ್ರೂ ಒಬ್ಬ ವ್ಯಕ್ತಿ ಆತ್ಮಘಾತಿ, ತನ್ನನ್ನು ತಾನು ಕೊಂದುಕೊಳ್ತಾನೆ ಅಂತಂದ್ರೆ ಅದಕ್ಕಿಂತ ಕೆಟ್ಟ ಪಾಪ ಮತ್ತೊಂದಿಲ್ಲ. ಪಾಪಿಷ್ಟ್ರ ಬಾಯಲ್ಲಿ ಬಂದ ಪಾಪದ ಮಾತು. ಆತ್ಮತ್ಯಾಗಿ ಹ್ಯಗೋ ಯಾತಿ, ಅಘ ಅಂದ್ರೆ ಪಾಪ,
ಅಘ ಅಂದರೆ ಕೆಟ್ಟದ್ದು ಅಂತ ಅರ್ಥ. ಅಧಃ ತುಂಬಾ ಕೆಳವರ್ಗಕ್ಕೆ, ಕೆಳ ಸ್ಥಾನಕ್ಕೆ ಅವನು ಹಿಡಿದು ಬಿಡ್ತಾನೆ. ಅಧೋಯಾತಿ ವಾಚ್ಯತಾಂ, ಎಲ್ಲರ ಕೈಯಿಂದಲೂ ನಿಂದನೆಗೆ ಅರ್ಹನಾಗ್ತಾನೆ. ವಾಚ್ಯ ಅಂದರೆ ನಿಂದೆಗೊಳಗಾಗುವುದು. ವಾಚ್ಯತಾಂ ಅಯಶಸ್ಕರೀಂ, ಅವನ ಕೀರ್ತಿ ಅಲ್ಲಿಯ ತನಕ ಒಳ್ಳೆಯ ಕಾರ್ಯ ಮಾಡಿದ್ದೆಲ್ಲವೂ ಕೂಡ ನೀರಿನಲ್ಲಿ ನಾವು ಹೋಮ ಮಾಡ್ತೇವೆ ಅಂತ ಕೂತ ಹಾಕಿ ಕಟ್ಟಿಗೆಲ್ಲ ಹಾಕಿ ಅಲ್ಲಿ ಬೆಂಕಿ ಹಾಕಿದ್ರೆ ಏನಾಗ್ತದೆ, ಒದ್ದೆ ಆಗೋಗಿರುತ್ತೆ, ಅಂಥದ್ದು ಹಿಡಿಯಲ್ಲ. ಅಯಶಸ್ಕರೀಂ ನೈ ಕಾರ್ಯ ವಿರುದ್ಧೇಶು ಬಹುಪಾಪೇಶು ಕರ್ಮಸು ಮೂಲಘಾತಿಷು ಸಜ್ಜಂತೆ ಬುದ್ಧಿಮಂತೋ ಭವದ್ವಿದಾಹ ಬುದ್ಧಿಮಂತಹ, ನಿನ್ನಂತಹ ಅತ್ಯಂತ ಜಾಣರು ಮೂಲಕ್ಕೆ ಪೆಟ್ಟು ಬೀಳುವ, ಈಗ ಯಾವುದೋ ಮರದಲ್ಲಿ ಹಣ್ಣುಗಳೆಲ್ಲ ಅಥವಾ ಏನೋ ಒಂದು ಅದರ ಕಸ ಎಲ್ಲ ನಮ್ಮ ಅಂಗಳಕ್ಕೆ ಬೀಳ್ತಾ ಇದೆ, ಸೀದ ಹೋಗಿ ಮರನೇ ಕಟ್ಟು ಮಾಡೋದಲ್ಲ, ಆ ಭಾಗದ ಒಂದು ವಯರಿಗೆ ತಾಗ್ತಾ ಇದೆ, ಅದು ಕರೆಂಟ್ ಶಾಕ್ ಹೊಡೆಯುತ್ತೆ, ಅಷ್ಟು ಭಾಗ ಮಾತ್ರ ಕತ್ತರಿಸಿ, ತೊಂದರೆ ಇಲ್ಲ. ನಿಮಗೆ ಮುಂದೆ ಹಿಂದೆ ಯೋಚನೆ ಮಾಡಿದೆ, ನಮ್ಮ ಮನೆಯ ಸುತ್ತ ಮಳೆ ಬಂದಾಗ ಹೀರಿದ ನೀರೆಲ್ಲ ಹೋಗುದು ಈ ಮರದ ಬುಡದಲ್ಲೇ, ಅಷ್ಟು ಆಳಕ್ಕೆ ಬೇರ್ಕೊಂಡೋದ್ರೆ ಮಾತ್ರ ನೀರು ಆಳಕ್ಕೆ ಹೋಗುತ್ತೆ. ಮರವೇ ಇಲ್ಲದ ಜಾಗದಲ್ಲಿ ನೀವು ನೀರು ಬಿದ್ದ ಮೇಲೆ ಅದನ್ನ ತೆಗೆದು ನೋಡಿದ್ರೆ ಒಂದಿಷ್ಟು ಜಾಗನೂ ಹೋಗಿರುತ್ತೆ ಅಷ್ಟೇ. ಬೇರಿದ್ರೆ ಮಾತ್ರ ಅದು ಅಂತರ್ಜಲ ತುಂಬುತ್ತೆ. ಅಂತರ್ಜಲ ತುಂಬಿಸುವ ದೊಡ್ಡ ಮಾಧ್ಯಮ ಮರಗಳು. ಹಾಗಾಗಿ ನೀನು ಮರದ ಯಾವುದೋ ಒಂದು ಭಾಗ ಕತ್ತರಿಸು, ತೊಂದರೆ ಇಲ್ಲ. ಆದ್ರೆ ಮೂಲಘಾತಿಷು ಸಜ್ಜಂತೆ ಬುದ್ಧಿಮಂತೋ ಭವದ್ವಿದಾಹ, ಇದು ಮಹಾಪಾಪಿಷ್ಟವಾದ ಕೆಲಸ. ನಿನಗೆ ಬೇಜಾರಾಯಿತು, ಸರಿ ಒಂದೆರಡು ದಿವಸ ಉಪವಾಸ ಮಾಡ್ತೇನೆ ಅಂತ ಅನ್ಕೋ. ಉಪವಾಸ ಮಾಡಿ ಸಾಯ್ತೇನೆ ಅಂತ ಅನ್ಕೊಳ್ಳೋದೇನು ತಪ್ಪಲ್ವ? ಇದು ನೀನು ಮಾಡಿದ್ದು ಅಪರಾಧದ ಕೆಲಸ, ಕಾರ್ಯ ವಿರುದ್ಧ ಇದು. ನೀನು ಯಾವುದಕ್ಕೋಸ್ಕರ, ನಿನ್ನ ಅವತಾರ ಕಾರ್ಯ ಯಾವುದಕ್ಕೋಸ್ಕರ ಆಗಿದೆಯೋ ಆ ಕಾರ್ಯದ ಮೂಲವನ್ನೇ ನೀನು ನಾಶ ಮಾಡ್ತಾ ಇದ್ದಿ. ಇದರಿಂದ ನೀನು ಮಾಡಬೇಕಾದದ್ದು ಎಷ್ಟು ದೊಡ್ಡ ಕೆಲಸ ಇದೆ ನಿನ್ನ ಈ ದುರ್ಯೋಧನ ಪಾತ್ರದಿಂದ. ಅದರಿಂದಾಗಿ ನೀನು ಬಹುಪಾಪೇಶು ಕರ್ಮಸು, ಇಂಥ ಮಹಾಪಾಪಕ್ಕೆ ಕಾರಣವಾದ ಆತ್ಮಹತ್ಯೆಯ ಕಾರ್ಯವನ್ನು ನೀನು ಮಾಡಬಾರದು. ನಿಯಚ್ಛೈನಾಮತಿಂ, ಮನಸ್ಸನ್ನು ತಡ್ಕೋ, ದುಃಖ ಆಗತ್ತೆ, ಅವಮಾನ ಆಗತ್ತೆ. ಅವಮಾನ ಆಗುವುದು ಕೂಡ ಎಷ್ಟೋ ಸರ್ತಿ ಅದು ಮತ್ತೆ ನಾವು ಬೆಳಿಲಿಕ್ಕೋಸ್ಕರ ಅದೊಂದು ತಡೆಗೋಡೆ ಅಂತ ಅನ್ಕೋ ಅಷ್ಟೇ. ಆದ್ರೆ ಅಲ್ಲಿಗೆ ಜೀವನ ತಡೀಲಿಲ್ಲ, ನೀನು ಅದನ್ನು ಹಾರಿ ಆಚೆ ಹೋಗ್ಬೇಕಾಗತ್ತೆ. ಧರ್ಮಾರ್ಥ ಸುಖ ನಾಶಿನಿ, ನೀನು ಈಗ ತೆಗೆದುಕೊಂಡ ನಿರ್ಧಾರ ಧರ್ಮ ಅರ್ಥ ಸುಖ ಇದೆಲ್ಲವನ್ನು ನಾಶ ಮಾಡುತ್ತೆ. ಯಾಕಂದ್ರೆ ಅವರವರಿಗೆ ಅವರದ್ದೇ ಧರ್ಮ ಇದೆ, ಹಾಗಾಗಿ ಅವರ ಧರ್ಮ, ಅವರ ಅರ್ಥ, ಅವರ ಸುಖ ಇದು ನಾಶ ಆಗೇ ಆಗುತ್ತೆ. ಅದರಿಂದ ಆತ್ಮಘಾತಿ ಅನ್ನುವ ದೋಷ ನಿನಗೆ ಬಂದೇ ಬರುತ್ತೆ. ಯಶಃ ಪ್ರತಾಪ ವೀರ್ಯಘ್ನೀಂ ಶತ್ರುಣಾಂ ಹರ್ಷವರ್ಧಿನೀಂ, ಶತ್ರುಗಳಿಗೆ ಭಾರಿ ಖುಷಿ ಆಗುತ್ತೆ. ಅಂತೂ ನಾವೇನಾದ್ರೂ ಮಾಡಿ ಮುಗಿಸೋಣ ಅಂದ್ರೆ ಅವನೇ ಕೈಕಾಲು ಬಿಟ್ಟ, ಮುಗಿದೋಯ್ತು, ನಮ್ಮ ಸಮಸ್ಯೆ ತೀರಿ ಹೋಯ್ತು ಅಂತ ಶತ್ರುಗಳು ಹರ್ಷ ವ್ಯಕ್ತಪಡಿಸ್ತಾರೆ. ನಿನ್ನ ಯಶಸ್ಸು, ಪ್ರತಾಪ, ವೀರ್ಯ ಎಲ್ಲ ನಾಶವಾಗಿ ಹೋಗುತ್ತೆ, ಯಾವುದು ಲೆಕ್ಕಕ್ಕಿಲ್ಲ ಅಂತ ಆಗುತ್ತೆ. ಅಲ್ಲಿ ತನಕ ಮಾಡಿದೆ, ಅಯ್ಯ ಅವನೇನ್ರಿ ಎಷ್ಟು ವೀರ ಆದ್ರೇನು, ಆತ್ಮಹತ್ಯೆ ಮಾಡ್ಕೊಂಡು ಸಾಯುವಂಥದ್ದೇನು, ಎಲ್ಲರೂ ಬೈತಾರೆ. ಬೇಜಾರು ಏನೋ ಆಯ್ತು ಹಾಗೆ ಹೀಗೆ ಪ್ರವೋಕ್ ಮಾಡಿದ್ದು ಏನೇ ನೀವು ಹೇಳಿ, ಆದರೆ ವ್ಯಕ್ತಿಶಃ ಆತನ ನಿರ್ಧಾರದಲ್ಲಿ ಆ ದೃಢತೆ ಇಲ್ಲದೆ ಇರುವುದೇ ಅವನಿಗೆ ದೋಷವಾಗಿ ಕಾಡುತ್ತೆ. ಅದರಿಂದಾಗಿ ಯಾರು ಪಾಪ ಅಯ್ಯೋ ಅದೆಲ್ಲ ಏನು ಉಪಯೋಗನೂ ಇಲ್ಲ. ನಿನ್ಗೆ ಬೇಕಾದ ಯಾವ ಸಿದ್ಧಿಯನ್ನು ನೀನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ತ್ವಂ ಪುರಾ ತಪಸಾ ಅಸ್ಮಾಭಿಃ ಲಬ್ಧೋ ರಾಜನ್ ಮಹೇಶ್ವರಾತ್ ಪೂರ್ವಕಾಯಶ್ಚ ತೇ ಸರ್ವೋ ನಿಮಿತ್ತೋ ವಜ್ರ ಸಂಚಯೈಃ ಅಸ್ತ್ರೈರಭೇದ್ಯ ಶಸ್ತ್ರೈಃ ಅಪ್ಯಧ ಕಾಯಶ್ಚ ತೇ ನಘ ಕುತಃ ಪುಷ್ಪಮಯೋ ದೇವ್ಯಾಃ ರೂಪತಸ್ತ್ರೀ ಮನೋಹರಃ. ನಿನ್ನ ಶರೀರದ ನಿರ್ಮಾಣ ಅದು ಅಪೂರ್ವವಾದದ್ದು, ಸುಲಭದ್ದಲ್ಲ. ಅದು ಮಹೇಶ್ವರನ ವರದಿಂದ ತಪಸಾ ಅಸ್ಮಾಭಿಹಿ, ನಮ್ಮನ್ನೆಲ್ಲ ಮುಂದಿಟ್ಟುಕೊಂಡು ನೀನು ಮಾಡಿದ ದೊಡ್ಡ ತಪಸ್ಸಿನಿಂದ ಮಹೇಶ್ವರಾತ್ ನಿನಗೆ ಅಪೂರ್ವವಾದ ಕಾಯ ಬಂದಿದೆ. ಶರೀರ ವಜ್ರದಂತೆ ಭೇದಗೊಳ್ಳದ, ತಕ್ಷಣದಲ್ಲಿ ಗಾಯ ನೋವು ಇತ್ಯಾದಿಗಳಿಗೆ ಬಲಿಯಾಗದಂತಹ ಶರೀರ. ಅದರಿಂದಾಗಿ ಅಸ್ತ್ರೈಹಿ ಅಭೇದ್ಯ, ಅಸ್ತ್ರಗಳಿಂದ ನಿನ್ನ ದೇಹವನ್ನು ಪುಡಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಶಸ್ತ್ರೈಹಿ ಅಪಿ, ಬಾಣದಿಂದ ಚುಚ್ಚುವುದು ಮಾತ್ರ ಅಲ್ಲ, ಕತ್ತಿಯಿಂದ ಬಂದು ಯಾರಾದರೂ ಇರಿದ್ರೂ ನಿನಗೆ ಅಷ್ಟು ಪಕ್ಕದಲ್ಲಿ ದೇಹದ ಒಳಗೆ ಯಾವ ತೊಂದರೆಯೂ ಉಂಟಾಗುವುದಿಲ್ಲ. ಅಷ್ಟೇ ಅಲ್ಲ, ಕೆಲವೊಮ್ಮೆ ಹಾಗೆ ಅಂತ ಹೇಳಿ ಕಲ್ಲುಗುಂಡು ತರ ಇದ್ದು ನೋಡ್ಲಿಕ್ಕೆ ಚಂದ ಇಲ್ಲ ಅಂತ ಹಾಗಿಲ್ಲ. ಸ್ತ್ರೀ ಮನೋಹರ, ನಿನ್ನನ್ನು ಕಂಡ್ರೆ ಸಹಜವಾಗಿ ರೂಪದಿಂದ ನೀನು ಸೆಳೆಯುವಂತಹ, ಮನಸ್ಸಿನ ಸೆಳೆತಕ್ಕೆ ಕಾರಣವಾಗುವಂತಹ ರೂಪವುಳ್ಳವನು. ದಿವ್ಯತ್ವಂ ನಹಿ ಮಾನುಷಃ, ನೀನು ಸಾಮಾನ್ಯ ಅಲ್ಲ, ಸಾಮಾನ್ಯ ಮನುಷ್ಯರಂತೆ ಅಲ್ಲ, ನೀನು ದೇವತಾ ವ್ಯಕ್ತಿತ್ವಕ್ಕೆ ಹೋಲುವವನು. ದೇವತೆಗಳಷ್ಟು ನೀನು ಪ್ರಭಾವಶಾಲಿಯಾದವನು. ತದಲಂತೆ ವಿಷಾದೇನ ಭಯಂ ತವನ ವಿದ್ಯತೆ, ನೀನು ಯಾಕೆ ದುಃಖ ಮಾಡ್ತಾ ಇದ್ದಿ? ನಿನಗೆ ಯಾವುದ್ರ ಭಯ? ನಿನಗೇನು ಏನು ತೊಂದರೆ ಆಗಿದೆ ಹೇಳು. ಸಹಾಯಾರ್ಥಂಚ ತೇ ವೀರಾಹ ಸಂಭೂತ ಭುವಿ ದಾನವಾಹ,
ದಾನವಾಹ ತೇ ಸಹಾಯಾರ್ಥಂ ಭುವಿ ಸಂಭೂತಾಹ. ನಿನ್ನ ಸಹಾಯಕ್ಕಾಗಿ ಅನೇಕ ದಾನವರು ನಿನ್ಗೆ ಹೆಲ್ಪ್ ಮಾಡ್ಲಿಕ್ಕೋಸ್ಕರ ಇನ್ನೂ ಅನೇಕ ಜನ ಹುಟ್ಟಿದ್ದಾರೆ. ನೀನು ಒಬ್ಬನೇ ಅಂತ ಅನ್ಕೊಳ್ಬೇಡ. ನಿನ್ನ ಹಾಗೆ ಇನ್ನೂ ನಾವು 100 ಜನ ಬೇರೆ ಬೇರೆ ಕಡೆ ಗುಟ್ಟಾದ ಜಾಗದಲ್ಲಿ ಒಟ್ಟು ಮಾಡಿ ಕೂತಿದ್ದೇವೆ. ಯಾವಾಗ ಬೇಕೋ ಅವಾಗ ಬರ್ತೇವೆ. ನೀನು ಒಂದೇ ಸರ್ತಿ ನಾನೊಬ್ಬನೇ ಇರುವುದು, ನಾನೊಬ್ಬನೇ ತಪ್ಪು ಮಾಡಿ ಸಿಕ್ಕಿಬಿದ್ದು ಎಲ್ಲರ ಹತ್ರ ಬಯಸ್ಕೊಳ್ಬೇಕಾ? ನೀನು ಒಬ್ಬ ಕೊನೆಯಲ್ಲಿ ಕಾಣುವಂತಹ ವ್ಯಕ್ತಿ ಅಷ್ಟೇ. ಅದರ ಹಿಂದೆ ನಾವು ತುಂಬಾ ಜನ ಇದ್ದೇವೆ ಅಷ್ಟೇ ಅಂತ ಅನ್ಕೊಳ್ಬೇಡ. ಭೀಷ್ಮದ್ರೋಣ ಕೃಪಾದೀಂಶ್ಚ ಪ್ರವೇಕ್ಷಂತ್ಯ ಪರೇ ಸುರಾಹ ಯೈರಾವಿಷ್ಟ ಘೃಣಾಂ ತ್ಯಕ್ತ್ವಾ ಯೋತ್ಸ್ಯಂತೆ ತವ ವೈರಿಭಿಃ. ಭೀಷ್ಮ, ದ್ರೋಣ, ಕೃಪಾ, ಕರ್ಣ, ಅಶ್ವತ್ಥಾಮ ಇವರು ಎಲ್ಲರಲ್ಲೂ ನಾವು ಸೇರಿದ್ದೇವೆ. ನಾವು ಎಷ್ಟೋ ಸರ್ತಿ ಕೆಲವು ಪ್ರಶ್ನೆ ಬರುತ್ತೆ. ದ್ರೌಪದಿ ಅವಮರ್ಯಾದೆಯನ್ನು ಭೀಷ್ಮಾಚಾರ್ಯ ಹೇಗೆ ತಡೀಲಿಲ್ಲ? ಯಾಕಂದ್ರೆ ತುಂಬಾ ದೊಡ್ಡ ವರ್ಚಸ್ಸಿದ್ದವರು, ಮುಂದೆ ಉಪದೇಶ ಕೊಟ್ಟವರು, ಶಾಂತಿ ಪರ್ವ, ಅನುಶಾಸನ ಪರ್ವದಂತಹ ದೊಡ್ಡ ದೊಡ್ಡ ಉಪದೇಶ ಕೊಟ್ಟವರು. ಅಥವಾ ಪಾಂಡವರಿಗೆ ರಾಜ್ಯ ಸಿಗದಂತೆ ಮಾಡಬೇಕು ಅಂತ ಉಪಾಯ ಮಾಡ್ತಾ ಇದ್ದಾಗ ತಡೆದು ನಿಲ್ಲಿಸ್ಬೋದಿತ್ತು. ಅವರೆಲ್ಲ ತಡಿಲಿಕ್ಕೆ ಆಗಲ್ಲ. ನಾವಿದ್ದೀವಿ ಅವರೊಳಗೆ, ನಮ್ಮ ಕೆಲಸ ನಡೀತಾ ಇದೆ, ನಾವು ಮಾಡ್ತಾ ಇದ್ದೀವಿ ಅವರೊಳಗೆಲ್ಲ. ಅವ್ರು ನಿನಗೆ ಸಹಾಯ ಮಾಡ್ತಾರೆ. ಎಲ್ಲಿವರೆಗಿಂತ ಘೃಣಾಂ ತ್ಯಕ್ತ್ವ. ಪಾಂಡವರ ಮೇಲೆ ಎಷ್ಟೇ ಪ್ರೀತಿ ಇದ್ರು ಕೂಡ ಯುದ್ಧದ ಟೈಮಿಗೆ ಅವರಿಗೆ ಯಾವ ಪ್ರೀತಿ ಉಳಿದಿರಲ್ಲ. ಯುದ್ಧ ಅಂದಾಗ ಫೋರ್ಸಿಬಲಿ ಅವರು ನಮ್ಮ ಪ್ರಭಾವದಿಂದ ಪಾಂಡವರ ವಿರುದ್ಧ ಯುದ್ಧ ಮಾಡ್ತಾರೆ. ಯೋತ್ಸ್ಯಂತೆ ತವ ವೈರಿಭಿಃ. ನಿನ್ನ ಶತ್ರುಗಳ ಜೊತೆಗೆ ಅವರು ಹೋರಾಡಿಯೇ ಹೋರಾಡ್ತಾರೆ. ನೈವ ಪುತ್ರಾನ್ನ ಭಾತೃನ್ನ ಪಿತೃನ್ನ ಚ ಭಾನವಾನ್ ನೈವ ಶಿಷ್ಯಾನ್ ನ ಜ್ಞಾತೀನ್ ನ ಬಾಲಾನ್ ಸ್ಥವಿರಾನ್ನ ಚ ಯುಧಿ ಸಂಪರಹರಿಷ್ಯಂತಹ ಮೋಕ್ಷಂತಿ ಕುರು ಸತ್ತಮ. ನೋಡಿ, ಆ ಅಂಶದಲ್ಲಿ ಹೌದು ಅಂತ ಅನ್ಸುದು. ಇವನು ಹೇಳಿದ ಪಿತೃನ್ ಭ್ರಾತೃನ್ ಶ್ವಶುರಾನ್ ಚ ಸುಹೃದ ಅಂತೆಲ್ಲ, ಸುಹೃದಶ್ಚೈವ ಅಂತೆಲ್ಲ ಅರ್ಜುನ ಹೇಳಿದ. ಆದರೆ ಭೀಷ್ಮ ದ್ರೋಣಾದಿಗಳಿಗೆ ಹಾಗೆಲ್ಲ ಏನು ಅನಿಸ್ಲೇ ಇಲ್ಲ. ಅವರು ಡೈರೆಕ್ಟ್ ಯುದ್ಧಕ್ಕೆ ಅಂದರೆ ಯುದ್ಧಕ್ಕೆ ಸಿದ್ಧ ಆಗ್ಬಿಟ್ಟಿದ್ದಾರೆ. ಅದನ್ನು ಇಲ್ಲಿ ಹೇಳುದು. ಅವರಿಗೆ ತಮ್ಮ ಎದುರುಗಡೆ ಮೊಮ್ಮಕ್ಕಳಿದ್ದಾರೆ, ಮರಿಮಕ್ಕಳಿದ್ದಾರೆ, ಬಂಧುಗಳಿದ್ದಾರೆ, ಶಿಷ್ಯರಿದ್ದಾರೆ, ಬಂಧುಗಳಿದ್ದಾರೆ, ವೃದ್ಧರಿದ್ದಾರೆ. ಇದು ಯಾವುದನ್ನು ಲೆಕ್ಕಕ್ಕೆ ತಗೊಳ್ಳಲ್ಲ. ಯುದ್ಧದಲ್ಲಿ ನೋಡಿ, ದ್ರುಪದ, ವಿರಾಟ ಇವರೆಲ್ಲ ಭೀಷ್ಮಾಚಾರ್ಯರಂತೆ ವಯಸ್ಸಿನವರು, ದ್ರೋಣಾಚಾರ್ಯರಂತೆ ಕಾಲದವರು. ಆದರೆ ಅವರನ್ನು ಯಾರನ್ನು ಕೂಡ ಅಯ್ಯೋ ವಯಸ್ಸಾದವರನ್ನು ಏನು ಯುದ್ಧ ಮಾಡುದು ಅಂತ ಮಾಡಲಿಲ್ಲ. ದ್ರೋಣಾಚಾರ್ಯ ಎಲ್ಲರನ್ನೂ ಕೊಟ್ಟರು. ಅಂದರೆ ಹೀಗೆ ಆ ಯುದ್ಧದಲ್ಲಿ ಅವರು ವಯಸ್ಸಾಗಿದೆ, ಚಿಕ್ಕ ಮಕ್ಕಳು, ಅಭಿಮನ್ಯುವನ್ನು 6 ಜನ ಒಟ್ಟು ಸೇರಿ ನಾಶ ಮಾಡಿ, ಅವರಿಗೆ ಅದೊಂದು ಮನೆಯದ್ದೇ ಒಬ್ಬ ವ್ಯಕ್ತಿ ಈ ಪ್ರೀತಿ ಹೊರಟೇ ಹೋಯ್ತು. ಯಾಕೆಂದ್ರೆ ನಾವಿದ್ದೀವಲ್ಲಿ, ಎಲ್ಲ ಹೆಲ್ಪ್ ಮಾಡ್ಲಿಕ್ಕೆ ನಾವಿರ್ತೀವಿ, ನಾವೆಲ್ಲ ಮಾಡ್ತೀವಿ, ನೀವೇನು ಯೋಚನೆ ಮಾಡಬೇಡ. ನಿಸ್ನೇಹ ದಾನವಾವಿಷ್ಟಾಹ. ಅವರಿಗೆ ಸ್ನೇಹವೇ ಹೊರಟು ಹೋಗುತ್ತೆ. ದಾನವೈಹಿ ಆವಿಷ್ಟಾಹ. ದಾನವರಿಂದ ಆವೇಶಕ್ಕೊಳಗಾದವರಾಗಿದ್ದಾರೆ. ಆಚಾರ್ಯರು ಎಷ್ಟೋ ಸರ್ತಿ ಏನಾದರೂ ಹೇಳಿದರೆ ದಾನವರಿಂದ ಆವಿಷ್ಟರಾಗಿದ್ರು, ಕಲಿಯ ಪ್ರಭಾವಕ್ಕೊಳಗಾಗಿದ್ರು ಅಂದರೆ ಆಚಾರ್ಯ ಸುಮ್ಮನೆ ಅವ್ರ ಕಿಸೆಯಿಂದ ತೆಗೆದು ಹಾಕಿದ್ದು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಸ್ಪಷ್ಟವಾಗಿ ದಾನವಾವಿಷ್ಟಾಹ. ದಾನವರಿಂದ ದ್ರೋಣರು, ಭೀಷ್ಮ ಇವರೆಲ್ಲ ಸಜ್ಜನರೇ ಆಗಿದ್ರು ಕೂಡ ದುರ್ಯೋಧನನ ಪಕ್ಷದಲ್ಲಿ ನಿಂತು ಯುದ್ಧ ಮಾಡುವ ಆ ಕಾರಣ ಏನು ಅಂತಂದ್ರೆ ಈ ಎಲ್ಲ ದಾನವರು ಅವರ ಬುದ್ಧಿಯನ್ನು ಕೆಡಿಸಿದ್ರು. ಕೃಷ್ಣ ಭಕ್ತರೇ ಕೆಟ್ಟವರು ಅಂತಾಗಿ ಅವರೇನು ಅನರ್ಥಕ್ಕೆ ಒಳಗಾಗಲಿಲ್ಲ. ಅವರಲ್ಲಿರುವ ದೋಷಗಳನ್ನು ಮತ್ತೆ ಕೃಷ್ಣ ಪರಿಮಾರ್ಜನೆ ಮಾಡಿದ್ದಾನೆ. ಆದರೆ ಆ ಕಾಲದಲ್ಲಿ ಪಾಂಡವರ ವಿರುದ್ಧ ಅವರು ಹೋರಾಡುವ ವಿಷಯದಲ್ಲಿ ಹಿಂದೇಟು ಹಾಕಲಿಲ್ಲ. ಅಯ್ಯೋ, ನಾವು ಕೃಷ್ಣನ ಭಕ್ತರನ್ನು ಎದುರಿಸುವುದು ಹೇಗೆ ಅನ್ನೋ ಈ ಯೋಚನೆ. ನಿಸ್ನೇಹ ಸಮಾಕ್ರಾಂತೆ ಅಂತರಾತ್ಮನಿ. ಅವರ ಅಂತರಾತ್ಮದ ತನಕ ನಾವು ಪ್ರಭಾವ ಬೀರ್ತಾ ಇದ್ದೇವೆ. ಹೊರಗಿನಿಂದ ಏನೋ ಅನ್ನಿಸಿತು ಅಷ್ಟಲ್ಲ, ಒಳಗಿನಿಂದಲೇ ಅವರಿಗೆ ಕೋಪ ಬರಬೇಕು ಪಾಂಡವರ ವಿರುದ್ಧ. ಹಾಗೆ ನಾವು ಮಾಡ್ತೀವಿ. ಪ್ರಹರಿಷ್ಯಂತಿ ಬಂಧುಭ್ಯ ಸ್ನೇಹ ಮುತ್ಸೃಜ್ಯ ದೂರತಃ. ಅವ್ರು ಯಾವತ್ತೂ ಕೂಡ ಪಾಂಡವರನ್ನ ದೂರದಲ್ಲಿ ಇಟ್ಟಿರ್ತಾರೆ. ಅನಭಿಜ್ಞಾತ ಮೂಲಾಶ್ಚ. ಆದ್ರೆ ಅವ್ರಿಗೆ ಯಾಕೆ ಹಾಗೆ ಮಾಡ್ತೇವೆ ಅಂತ ಗೊತ್ತಾಗಲ್ಲ. ಅನಭಿಜ್ಞಾತ ಮೂಲ, ಇದು ಯಾವ ಕಾರಣದಿಂದ ನನಗೆ ಹೀಗಾಗ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತೇ ಆಗಲ್ಲ. ದೈವಾಚ್ಯ ವಿಧಿ ನಿರ್ಮಿತ. ಅವ್ರು ಏನನ್ಕೋತಾರೆ, ಏನೋ ಅದು ದೈವ ಹೀಗೆ ಆಗ್ಬೇಕು ಅಂತ ಅನ್ಸುತ್ತೆ ಅಂತ ವೇದ ಅಂತ ಅವ್ರ ತಲೆಯೊಳಗೆ ಹೋಗುತ್ತೆ. ಹೀಗೆ ಆಗ್ಬೇಕಾಗಿದೆ, ನನಗೆ ಇದೇ ಧರ್ಮ, ನಾನೀಗ ಯಾರು ನಮಗೆ ವ್ಯವಸ್ಥೆ ಮಾಡಿದ್ರೆ ಅವ್ನ ಪರವಾಗಿ ಹೋರಾಡಬೇಕಾದ್ರೆ ನಮ್ಮ ಕರ್ತವ್ಯ ಅನ್ಸುತ್ತೆ ಅಂತ ಅದೇ ಮೂಲವನ್ನು ಇಟ್ಟುಕೊಂಡು ಯುದ್ಧಕ್ಕಾಗಿ ನಿನ್ನ ಪರವಾಗಿ ನಿಂತು ಶತ್ರುಗಳನ್ನು ಸೋಲಿಸ್ತಾರೆ. ವ್ಯಾಭಾಷಮಾಣಾಶ್ಚಾನ್ಯೋನ್ಯಂ ನಮೇ ಜೀವನ್ ವಿಮೋಕ್ಷಸೆ ಸರ್ವೇ ಶಸ್ತ್ರಾಸ್ತ್ರ ಮೋಕ್ಷೇಣ ಪೌರುಷೇಚ ಸಮವಸ್ಥಿತಾ. ಅತ್ಯಂತ ಬಲಿಷ್ಠರು ಮಾತ್ರ ಅಲ್ಲ, ಅಸ್ತ್ರಶಸ್ತ್ರಗಳ ಪ್ರಯೋಗದಲ್ಲಿಯೂ ಕೂಡ ನಿನಗೆ ಪೂರ್ತಿ
ಸಹಕಾರ ಕೊಟ್ಟು ಪೌರುಷದ ಪ್ರಯತ್ನದ ಪೂರ್ಣ ಪ್ರಭಾವವನ್ನು ಶತ್ರುಗಳ ಮೇಲೆ ವಿನಿಯೋಗಿಸ್ತಾರೆ. ಅವರು ಕೇವಲ 5 ಜನ. ಅವರ ಮೇಲೆ ನಮಗೆ ಏನು ಮಾಡ್ಲಿಕ್ಕೆ ಆಗ್ತಿಲ್ಲ. ಅವರೊಳಗೆ ಸೇರ್ಕೊಂಡು ಏನಾದರೂ ಮಾಡೋಣ ಅಂದರೆ ಅವರೊಳಗೆ ನೀವು ಪೂರ್ತಿ ನಮಗೆ ಇಷ್ಟು ದೊಡ್ಡ ಪ್ರಮಾಣ ಚೂರು ಸೇರಿರ್ತಾರೆ. ಅದರಲ್ಲಿ ಅರ್ಜುನ, ಭೀಮ, ದ್ರೌಪದಿಯ ಮೇಲೆ ಪ್ರಭಾವ ಇಲ್ಲ ಯಾವ ರಾಕ್ಷಸರದ್ದು. ಆದರೆ ಕೆಲವು ತಾತ್ಕಾಲಿಕವಾದ ಪ್ರವೇಶ ಅದು ಯುಧಿಷ್ಠರನಿಗೆ ಕೆಲವೊಮ್ಮೆ ಆದದ್ದಿದೆ. ಅದು ಬೇರೆ ಕಡೆ ಮಾತು ಬಂದಿದೆ. ಯಾರು? ಹೌದು, ಕೃಷ್ಣನಿಗೆ ಹತ್ರ ಇದ್ದದ್ರಿಂದ ಪಾಂಡವರಿಗೆ ಅಷ್ಟು ಜೋರಾಗಿ ದುಷ್ಟರ ಪ್ರಭಾವ ಇಲ್ಲ. ಸತ್ಸಂಗ ಅಂತ ಅನ್ನೋದು ಅಷ್ಟು ಕೆಲಸ ಮಾಡುತ್ತೆ. ಈ ಕಡೆಯಿಂದ ಆಗುವಾಗ ದುರ್ಯೋಧನನ ದೃಷ್ಟಿಯೇ ವಕ್ರ ಆದ್ರಿಂದಾಗಿ ಅಲ್ಲಿ ಸೇರ್ಕೊಂಡವರು ಶಕುನಿ, ಅವನು ದ್ವಾಪರ, ಇನ್ನೊಬ್ಬ ದುಷ್ಟ. ಕರ್ಣನ ಬಗ್ಗೆ ಇಲ್ಲೇ ಹೇಳುತ್ತಾರೆ. ಕರ್ಣನ ಪರಿಸ್ಥಿತಿ ಏನು ಅಂತ ಅನ್ನೋದು, ಯಾಕೆಂದ್ರೆ ಸೂರ್ಯನೇ ಆಗಿದ್ರು ಅವನಲ್ಲಿ ಒಂದು ದೋಷ ಇತ್ತು. ಆ ದೋಷದಿಂದಾಗ ಅವನು ಅತ್ಯಂತ ಕಟುವಾಗಿ ವರ್ತಿಸಿದ್ದ. ಈ ಕಾರಣಕ್ಕಾಗಿ ನೀನು ಅದೆಲ್ಲ ಹೆದರಬೇಕಾಗಿಲ್ಲ. ಹತಸ್ಯ ನರಕಸ್ಯಾತ್ಮ ಕರ್ಣಮೂರ್ತಿಂ ಉಪಾಶ್ರಿತಃ. ಕರ್ಣನ ಶರೀರವನ್ನ ನರಕಸ್ಯ ಆತ್ಮ, ಹತಸ್ಯ ನರಕಸ್ಯ ಆತ್ಮ ಪ್ರವಿಷ್ಟ. ಸಹಸ್ರವರ್ತ್ಮ ಅಂತ ಅವನ ಹೆಸರು ಆ ರಾಕ್ಷಸ. ಆ ಸಹಸ್ರವರ್ತ್ಮ ಅನ್ನುವನು ಕವಚ ಆಗಿ ಅವನಿಗೆ ರಕ್ಷಣೆ ನೀಡುತ್ತಾನೆ ಅಂತಿದೆಯಲ್ಲ, ಇದು ಆ ರಾಕ್ಷಸನೇ ಕರ್ಣನೊಳಗೆ ಸೇರ್ಕೊಂಡಿದ್ದಾನೆ. ತದ್ವೈರಂ ಸಂಸ್ಮರನ್ ವೀರ ಯೋತ್ಸ್ಯತೆ ಕೇಶವಾನುಜೌ. ಕೃಷ್ಣನ ಕೈಯಲ್ಲಿ ನರಕಾಸುರ ಸತ್ತದ್ರಿಂದ ಆ ನರಕಾಸುರನದ್ದೇ ಪ್ರಭಾವದಿಂದ ಸಹಸ್ರವರ್ತ್ಮ ಅನ್ನೋ ಹೆಸರಿನಿಂದ ರಾಕ್ಷಸನಾಗಿ ಕೃಷ್ಣನನ್ನ ವಿರೋಧಿಸುವುದಕ್ಕೋಸ್ಕರ ಕರ್ಣನಲ್ಲಿ ಸೇರ್ಕೊಳ್ತಾನೆ. ಸಹಜವಾಗಿ ಅರ್ಜುನನಿಗೂ ಕೂಡ ಆತನ ಮೇಲೆ ವೈರ ಇದ್ದೇ ಇದೆ. ಸತೇ ವಿಕ್ರಮ ಶೌಂಡೀರಹ ರಣೇ ಪಾರ್ಥಂ ವಿಜೇಷ್ಯತಿ. ಅವನು ಖಂಡಿತ ಹುಟ್ಟಿನಿಂದ ಏನೋ ಅವನು ಕಂಡ್ರಾಗಲ್ಲ ಅಷ್ಟೇ. ಅವನಿಗದು ಯಾಕೆ ಅಂತ ಅವನಿಗೂ ಗೊತ್ತಿಲ್ಲ. ಕರ್ಣನ ಹತ್ತಿರ ಕುಂತಿ ಬಂದು ತುಂಬ ಹೇಳ್ತಾಳೆ, ನೀನು ಹೇಳುವುದೆಲ್ಲ ಸರಿ, ನನಗೆ ಗೊತ್ತು ಪಾಂಡವರು ಧರ್ಮದ ದಾರಿಯಲ್ಲಿದ್ದಾರೆ. ಆದರೆ ನಾನು ಈ ಹೊತ್ತಿಗೆ, ಯುದ್ಧದ ಹೊತ್ತಿಗೆ ಪಕ್ಷವನ್ನು ಚೇಂಜ್ ಮಾಡಿ ನನ್ನ ಒಂದು ಸ್ಥಾನಮಾನಕ್ಕೆ ಸರಿಯಾದ ರೂಪವನ್ನು ಕೊಟ್ಟ ದುರ್ಯೋಧನನಿಗೆ ನಾನು ಮೋಸ ಮಾಡ್ಲಿಕ್ಕೆ ನನ್ನ ಹತ್ರ ಸಾಧ್ಯ ಇಲ್ಲ ಅಂತ ಕೊನೆಗೂ ಕೃಷ್ಣ ಹೇಳುವಾಗಲೂ ಹೇಳ್ತಾನೆ, ಕುಂತಿ ಹೇಳುವಾಗಲೂ ಹೇಳ್ತಾನೆ. ಹಾಗಾಗಿ ಅವನಿಗೆ ಆ ಯೋಚನೆ ಯಾಕೆ ಬಂತು? ಕೆಲವೊಮ್ಮೆ ಸೋಲಲ್ಲೇ ಗೆಲುವಿರುವುದು. ಆದರೆ ಕೊಟ್ಟ ಮಾತು ಅನ್ನೋದು ದೊಡ್ಡದಾಗಿ ಕಾಣಿಸುತ್ತೆ. ಪರಶುರಾಮ ಹೇಳಿದಾಗ ಭೀಷ್ಮಾಚಾರ್ಯರು ಅಂಬೆಗೆ ನ್ಯಾಯ ಒದಗಿಸಬಹುದಿತ್ತು. ಆದರೆ ಅವರಿಗೆ ತಂದೆಗೆ ಕೊಟ್ಟ ಮಾತೇ ದೊಡ್ಡದನ್ನಿಸ್ತು. ತಪ್ಪು ಅಂತ ನಾವೀಗ ವಿಮರ್ಶೆ ಮಾಡ್ಲಿಕ್ಕೆ ಆಗುತ್ತೆ, ಯಾಕಂದ್ರೆ ಘಟನೆ ನಡೆದು ಹೋಗುತ್ತೆ. ಆದ್ರೆ ಒಂದು ಪ್ರಶ್ನೆ ಬರುತ್ತೆ, ಪರಶುರಾಮ ಸ್ವತಃ ಭಗವಂತನ ಮಾತಿಗೆನೇ ಹತ್ತು ಒಪ್ಪಿಗೆ ಕೊಟ್ಟಿಲ್ವಾ? ಸ್ವತಃ ಕೃಷ್ಣನೇ ಬಂದು ಕೇಳಿದಾಗಲೂ ಕರ್ಣ ಯಾಕೆ ಒಪ್ಪಿಗೆ ಸೂಚಿಸಲಿಲ್ಲ? ಒಳಗಿನಿಂದ ಇದ್ದ ಈ ಕಾರಣಗಳು. ಅದಕ್ಕೆ ಸಾಮಾಜಿಕವಾದ ಮುಖ ಹೊಂದಿದೆ. ಆದರೆ ಒಳಗಿನಿಂದ ಒಂದು ದುಷ್ಟ ಪ್ರಬೋಧನೆ ಹೀಗಿರುತ್ತೆ ಅನ್ನೋದಕ್ಕೆ ಸ್ವತಃ ರಾಕ್ಷಸರೇ ಹೇಳ್ತಾರೆ, ಕರ್ಣ ಪ್ರಹರತಾಂ ಶ್ರೇಷ್ಠ. ಅವನಲ್ಲಿ ಸಹಜವಾಗಿ ಒಂದು ತಾಕತ್ತಿದೆ, ಇಲ್ಲ ಅಂತಿಲ್ಲ. ಪ್ರಹರತಾಂ ಶ್ರೇಷ್ಠ ಸರ್ವಾಂಶ್ಚ ಅರೀನ್ ಮಹಾರಥ. ಶತ್ರುಗಳನ್ನೆಲ್ಲ ಚೆನ್ನಾಗಿ ಸೋಲಿಸಬಲ್ಲವನೇ ಆಗಿದ್ದಾನೆ. ಆದರೆ ಇದು ಒಂದು ಗಮನಿಸಬೇಕು, ಇದು ಯಾರು ಹೇಳಿದ್ದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಹೇಳಿದ್ರಲ್ಲಿ ಕೆಲವು ಅಂಶ ಸತ್ಯ ಇದೆ. ಆದರೆ ದುರ್ಯೋಧನನಿಗೆ ಬಲ ತುಂಬಬೇಕು, ಈಗ ಧೈರ್ಯ ತುಂಬಬೇಕು. ಅದಕ್ಕೋಸ್ಕರ ನೀನು ಒಬ್ಬನೇ ಅನ್ಕೊಳ್ಬೇಡ, ನಿನ್ನ ಸುತ್ತ ಇವರೆಲ್ಲ ಇದ್ದಾರೆ ಅಂತ ಹೇಳುವಾಗ ಕರ್ಣನನ್ನ ನಿನಗೆ ಏನೇ ಬೇಕಿದ್ರು ಕೂಡ ಕುಂಡಲೇ ಕವಚಂ ಚೈವ ಕರ್ಣಸ್ಯ ಅಪಹರಿಷ್ಯತಿ. ಆದರೆ ಏನಾಗುತ್ತೆ ಅಂತಂದ್ರೆ ಅವನ ಕವಚ ಮತ್ತು ಕುಂಡಲಗಳನ್ನ ಸವ್ಯಸಾಚಿಯ ರಕ್ಷಣೆಗಾಗಿ, ಅರ್ಜುನನ ರಕ್ಷಣೆಗಾಗಿ ಇಂದ್ರ ಅಪಹಾರ ಮಾಡುತ್ತಾನೆ. ಆದರೂ ಏನು ಅಷ್ಟು ಪಕ್ಕದಲ್ಲಿ ಬಿಟ್ಕೊಡಲ್ಲ, ಅಲ್ಲಿ ನಾವು ಸಹಾಯ ಮಾಡಿಯೇ ಮಾಡುತ್ತೇವೆ. ನಿಯುಕ್ತಾ ರಾಕ್ಷಸಾಶ್ಚೈವ ಏತೇ ಸಂಶಪ್ತಕ ಇತಿ. ಸಂಶಪ್ತಕರು ಅಂತ ಒಂದಿಷ್ಟು ಗಣ ಇದೆ, ಅವರಲ್ಲಿಯೂ ನಾವು ಸೇರಿಕೊಂಡು ರಾಕ್ಷಸರ ಶಕ್ತಿಯನ್ನು ತುಂಬಿ ಅರ್ಜುನನನ್ನು ಸ್ವಲ್ಪ ಡೈವರ್ಟ್ ಮಾಡುತ್ತೇವೆ. ಆಗ ಕರ್ಣ ಪಾಂಡವರ ಮೇಲೆ ಬೇರೆ ರೀತಿಯಿಂದ ತುಂಬ ದೊಡ್ಡ ಯುದ್ಧ ಮಾಡಿ ಪಾಂಡವರ ಸೇನೆಯ ಹಾನಿಗೆ ಕಾರಣನಾಗ್ತಾನೆ. ಯುಧಿ ಹಿಂಸೆಂತಿ ಮಾಶುಚಃ. ಆಗ ಕರ್ಣನ ಸಾಮರ್ಥ್ಯವನ್ನು ನೀನು ಚೆನ್ನಾಗಿ ನೋಡ್ತಿ. ನೀನು ಶತ್ರುಗಳಿಲ್ಲದ ದೊಡ್ಡ ಭೂಮಿಯನ್ನ ಆಳುವವನಿದ್ದಿ. ತ್ವಮಸ್ಮಾಕಂ ಗತಿರ್ನಿತ್ಯಂ ದೇವತಾನಾಂಚ. ಅಸ್ಮಾಕಂ ಗತಿ ಅಂತಾರೆ, ನನಗೆ ನೀವೇ ಗತಿ, ಬೇರೆ ಯಾರೂ ಇಲ್ಲ. ನೀನು ಹೊರತಾಗಿ ಅಕಸ್ಮಾತ್ ನೀನೀಗ ಶರೀರ ತ್ಯಾಗ ಮಾಡಿ ಹೊರಟೋದಿ ಅಂದ್ರೆ ನಾವು ಇನ್ನೇನೇನೋ ಪ್ರಯತ್ನ ಮಾಡಬೇಕಾಗುತ್ತೆ. ನಾವು ಈಗ ಅನ್ಕೊಂಡ ಎಲ್ಲ ಸಾಧನೆಯನ್ನು ಮಾಡಬೇಕಾದ್ರೆ ಈಗಾಗಲೇ ನಾವು ಬೇಕಾದಷ್ಟು ಸಿದ್ಧತೆ ಸ್ಕೆಚ್ ಎಲ್ಲ ಹಾಕಿಟ್ಟಿದ್ದೀವಿ.
ಯಾರ್ಯಾರು ವಿರುದ್ಧ ನಿಲ್ತಾರೆ, ಯಾರ ವಿರುದ್ಧ ಹೋರಾಡ್ತಾರೆ ಅಂತ. ಅದೆಲ್ಲವನ್ನು ಒಂದೇ ಕ್ಷಣಕ್ಕೆ ನೀನೊಬ್ಬ ಸಾಯ್ತೇನೆ ಅಂತ ಹೇಳಿದ್ರೆ, ಯಾಕಂದ್ರೆ ನಿನ್ನ ನಾಯಕತ್ವದಲ್ಲಿ ನಡಿಬೇಕಾಗಿದ್ದ ಇದು. ಹಿಂದೆ ಒಬ್ಬ ಇದ್ದ ವಿಪ್ರಚಿತ್ತಿ, ಜರಾಸಂಧ ಹೊರಟೋದವನು, ಅವನು ಎಲ್ಲವನ್ನು ಮಾಡಿಸ್ಲಿಕ್ಕಾಗ್ಲಿಲ್ಲ. ಆದ್ರೆ ಇವನಾದ್ರೂ ನೀನಾದ್ರೂ ಮಾಡ್ತಿ ಅಂತ ನಂಬಿಕೆಯಿಂದ ನಾವು ಇಷ್ಟೊತ್ತು ಕೂತಿದ್ವಿ. ಆದ್ರೆ ನೀನು ಹೀಗೆ ಕೈ ಕೊಡ್ತಿ ಅಂತ ಗೊತ್ತಿಲ್ಲ. ಕೈ ಕೊಡೋ ದೇವರಾಗಬೇಡ, ಕೈ ಹಿಡಿಯುವ ದೇವರಾಗು ಅಂತ ಅವರೆಲ್ಲ ಉಪದೇಶ ಮಾಡುತ್ತಾರೆ. ಒಟ್ಟಂತೂ ಸ್ವಲ್ಪ ಹೊತ್ತು ಹೀಗೆ ಉಪದೇಶ ಪಡೆದಾಗ ಸ್ಥಿರಾಂ ಕೃತ್ವ ಮತಿಯನ್ನು ಗಟ್ಟಿ ಮಾಡಿಕೊಂಡ, ಬುದ್ಧಿಯನ್ನು ಗಟ್ಟಿ ಮಾಡಿಕೊಂಡ. ಪ್ರಿಯಾಣ್ಯುತ್ವಾಚ ಭಾರತ, ಆಯಿತು ನಾನು ಅದಕ್ಕೆ ಯೋಚನೆ ಮಾಡ್ತೇನೆ. ಆಗ ಗಮ್ಯತಾ, ಸರಿ ಇನ್ನು ನೀನು ಹೊರಡ್ಬೋದು, ಜಯ ಸಿಗಲಿ ನಿನಗೆ, ಎಲ್ಲ ರೀತಿಯಿಂದಲೂ ಕೂಡ ನಾವು ಸಹಾಯಕ್ಕಿದ್ದೇವೆ ಅನ್ನೋದನ್ನು ಯಾವ ಕ್ಷಣಕ್ಕೂ ಮರಿಬೇಡ. ಕೇವಲ ವ್ಯಕ್ತಿಗಳಲ್ಲಿ ಸೇರಿ ಅಲ್ಲ, ಇನ್ನು ಉಳಿದಂತೆ ಯಾರ್ಯಾರು ನಿನ್ನ ಸೇನೆ ಬರ್ತಾರೆ ಆ ಎಲ್ಲ ಸೇನೆಯೊಳಗೂ ನಾವು ಸೇರ್ಕೊಳ್ತೇವೆ. ಆ ಎಲ್ಲ ಸೇನೆಯ ಶಕ್ತಿಯೂ ಕೂಡ ನಾವಾಗಿ ನಿಲ್ತೇವೆ. ಪ್ರತಿನಿಕ್ಷಿಪ್ಯ ತಂ ವೀರಂ ಕೃತ್ಯ ಸಮವಿಪೂಜ್ಯ ಚ ಅನುಜ್ಞಾತ ಚ ರಾಜ್ಞಾ ಸ ತತ್ರೈವಾಂತರಧೀಯತ. ಅದೇ ದೇಶಕ್ಕೆ ಮತ್ತೆ ಇದೆಲ್ಲ ರಾತ್ರಿ ಆದ ಘಟನೆ. ಅವನೆಲ್ಲೋ ಕೂತಿದ್ದ, ಎಳ್ಕೊಂಡು ಹೋಗಿದೆ, ಮತ್ತೆ ಅಲ್ಲೇ ಬಂದು ಕೂಡಿಸಿದೆ, ಅದೇ ಜಾಗದಲ್ಲಿ ತಂದು ಕೂಡಿಸಿದೆ. ಅವನ ಕಣ್ಣ ಮುಂದೆ ತಂದಿಟ್ಟು ಅವನಿಗೊಮ್ಮೆ ನಮಸ್ಕಾರ ಮಾಡಿ ಅದು ಹೊರಟೋಯ್ತು ಆ ಕೃತ್ಯ. ಆಮೇಲೆ ಈಗ ಒಂಥರ ಎಚ್ಚರ ಆದಾಗ ಆಯ್ತು ಅವನಿಗೆ. ಎಚ್ಚರಾಗಿ ಸ್ವಪ್ನಭೂತಮಿದಂ ಸರ್ವಂ ಅಚಿಂತಯತ ಭಾರತ. ಇಷ್ಟೊತ್ತು ನನ್ನ ಕನಸು ಬಿದ್ದದ್ದ, ನಾನು ನಿಜವಾಗಿ ಈ ಜಾಗದಿಂದ ಬೇರೆ ಯಾವುದಾದ್ರೂ ಆಳವಾದ ಲೋಕಕ್ಕೆ ಹೋಗಿ ಅಲ್ಲಿ ದೈತ್ಯರಲ್ಲಿ ಮಾತಾಡಿ ಬನ್ನ ಅಂತ ಅವನಿಗೆ ಒಂದು ಸ್ವಲ್ಪ ಹೊತ್ತು ಮನಸ್ಸಿನಲ್ಲೇ ಕ್ವಶನ್ ಮಾರ್ಕ್ಗಳು ಬಂದವು. ಆದರೆ ಒಂದು ಯೋಚನೆ ಬಂತು, ಏನು ಅಂದರೆ ಆಗ ನನ್ನ ಮನಸ್ಸು ಎಷ್ಟು ಬೇಸರಗೊಂಡಿತ್ತೋ ಅದೆಲ್ಲ ಈಗ ಹೊರಟೋಗಿದೆ. ಅಂದರೆ ನಾನು ಖಂಡಿತ ಯಾರನ್ನು ಭೇಟಿಯಾಗಿ ನನ್ನ ಮನಸ್ಸಿಗೆ ಸಮಾಧಾನ ಅಂತೂ ಸಿಕ್ಕಿದೆ. ಅದರಿಂದಾಗಿ ಕರ್ಣೋ ಅಪಿ ಆವಿಷ್ಟ ಚಿತ್ತಾತ್ಮ ನರಕಸ್ಯ ಅಂತರಾತ್ಮನ, ನರಕನ ಪ್ರಚೋದಕ ಶಕ್ತಿಯಾದ ಸಹಸ್ರವರ್ತ್ಮನಿಂದ ಕರ್ಣೋಪಿ ಆವಿಷ್ಟ ಚಿತ್ತ, ಈ ಮಾತನ್ನು ಅವನು ಹೇಳಿದ್ದಾನೆ. ಇದು ನನಗೀಗ ಕಿವಿಗೆ ಗುಯ್ಗುಡುತ್ತಾ ಇದೆ. ಅದರಿಂದಾಗಿ ಪಾಂಡವರನ್ನು ಸೋಲಿಸಲಿಕ್ಕೆ ಒಂದು ಕಡೆಯಿಂದ ಕರ್ಣ ಇದ್ದಾನೆ. ಅರ್ಜುನಸ್ಯ ವಧೆ ಕ್ರೂರಾನ್ ಕರೋತಿ ಸ್ಮ ಸದಾ ಮತಿನ್. ಕರ್ಣ ಯಾವಾಗಲೂ ಕೂಡ ಅರ್ಜುನನನ್ನು ಬಿಡಲ್ಲ, ಅರ್ಜುನನನ್ನು ನಾನು ಯಾವತ್ತೂ ಸೋಲಿಸ್ತೇನೆ ಅಂತ ಇದೇ ಕಾರಣ ಕೇಳ್ತಾ ಇದ್ದದಿರಬಹುದು. ಅದರಿಂದಾಗಿ ಒಂದು ಕಡೆಯಿಂದ ಅವನು ಹೇಳಿದ್ದು ಸರಿ, ಇನ್ನೊಂದು ಕಡೆಯಿಂದ ಸಂಶಪ್ತಕರ ಬಗ್ಗೆ ಹೇಳಿದ್ದು ಎಲ್ಲ ರೀಕಾಲ್ ಮಾಡ್ಕೋತಾನೆ. ಅವರು ರಾಕ್ಷಸರು ಏನೇನು ಹೇಳಿದ್ರು ಅದು. ಭೀಷ್ಮ ದ್ರೋಣಾದಿಗಳು ದಾನವಾಕ್ರಾಂತ ಚೇತಸಃ, ಭೀಷ್ಮ ದ್ರೋಣ ಕೃಪಾದ್ಯಾಶ್ಚ, ಭೀಷ್ಮ ದ್ರೋಣ ಕೃಪಾ ಮೊದಲಾದವರೆಲ್ಲರೂ ಕೂಡ ದಾನವ ಆಕ್ರಾಂತ ಚೇತಸ, ದಾನವರಿಂದ ಹಿಡಿಯಲ್ಪಟ್ಟ ಮನಸ್ಸುಳ್ಳವರು. ನ ತಥಾ ಪಾಂಡುಪುತ್ರಾಣಂ ಸ್ನೇಹವಂತೋ ಭವಂಸ್ತದ. ಆದ್ರಿಂದಾಗಿ ಪಾಂಡವರ ಬಗ್ಗೆ ಎಲ್ಲೋ ಒಂದು ಕಡೆಯಿಂದ ಒಳಗಿನಿಂದ ಸುಪ್ತ ಪ್ರಜ್ಞೆಯಲ್ಲಿ ಪ್ರೀತಿ ಇದ್ರು ಕೂಡ ಹೊರಗಿನಿಂದ ಅದನ್ನು ಪೂರ್ತಿ ವ್ಯಕ್ತಪಡಿಸಲಿಕ್ಕೆ ಅವರು ಸೋಲ್ತಿದ್ರು, ಅಥವಾ ಅದನ್ನು ವ್ಯಕ್ತಪಡಿಸಲಿಕ್ಕೆ ಅವರಿಗೆ ಆಗ್ತಿರ್ಲಿಲ್ಲ. ಇದು ಕರೆಕ್ಟು ಅಂತ ಗೊತ್ತಾಯಿತು. ಹೀಗೆ ನಮೃತೋ ಜಾಯತೆ ಶತ್ರುನ್ ಜೀವನ್ ಭದ್ರಾಣಿ ಪಶ್ಯತಿ ಮೃತಸ್ಯ ಭದ್ರಾಣಿ ಕುತಃ ಕೌರವೇಯ ಕುತೋ ಜಯ. ಅಷ್ಟೊತ್ತಿಗೆ ಕಾರಣ ಬಂದಾಗ ತುಂಬ ಆತ್ಮೀಯತೆಯಿಂದ ಮಾತಾಡಿಸಿ ನಿಶಾಂತೆ, ಇದು ಬೆಳಗ್ಗೆ ಬೇಗ ಫಸ್ಟ್ ಓಡಿ ಬಂದಿದ್ದಾನೆ. ದುರ್ಯೋಧನ ಎದ್ದು ಕೂತದ್ದು ನೋಡಿ ಅಂತೂ ಅವನ ಮುಖದಲ್ಲಿ ಹಿಂದಿನ ದಿವಸ ರಾತ್ರಿ ಇದ್ದ ಕಳೆಗುಂದಿದ ಭಾವನೆ ಇರಲಿಲ್ಲ. ಈಗೇನೋ ಗೆಲುವಾಗಿದ್ದ, ನಿದ್ದೆ ಮಾಡಿ ಸ್ವಲ್ಪ ಸರಿಯಾಗಿದೆ ಅನ್ಸುತ್ತೆ, ಈಗ ಮಾತಾಡಿಸಿ ಸರಿ ಮಾಡಬೇಕು ಅಂತ ಅನ್ಕೊಂಡು, ಅಲ್ಲಪ್ಪ ಯಾರಾದರೂ ಸತ್ತವರು ಗೆಲ್ತಾರ? ಯಾವತ್ತೂ ಕೂಡ ಬದುಕಿದ್ರೆ ಮುಂದೆ ಏನಾದ್ರೂ ಪ್ರಯತ್ನ ಮಾಡ್ಬೋದು. ಸತ್ತವ್ರು ಯಾವತ್ತಾದ್ರೂ ಗೆದ್ದದ್ದು ನೋಡಿದ್ಯಾ? ನಮೃತೋ ಜಯತೆ ಶತ್ರುನ್ ಜೀವನ್ ಭದ್ರಾಣಿ ಪಶ್ಯತಿ. ಬದುಕಿದ್ರೆ ಭದ್ರಾಣಿ ಪಶ್ಯತಿ, ಬದುಕಿದ್ರೆ ಭದ್ರವಾದದನ್ನ ಭದ್ರಗೊಳಿಸ್ತಾನೆ. ಭದ್ರ ಅಂದ್ರೆ ಮಂಗಳ. ಭದ್ರಾಣಿ ಪಶ್ಯತಿ, ಒಳ್ಳೇದನ್ನು ನೋಡ್ತಾನೆ. ನಾನು ಸತ್ತೋಗ್ತೇನೆ ಅಂತ 24 ಗಂಟೆ ಅದೇ ಜಪ ಮಾಡ್ತಾ ಇದ್ರೆ ಅವನಿಗೆ ಏನು ಹೇಳಬೇಕು? ಸಾಯಿದ್ರೆ ಕನಸಿನಲ್ಲೂ ಸಾಯ್ತಾನೆ ಇರ್ತಾನೆ. ಅವನಿಗೆ ಒಟ್ಟಂತೂ ಜೀವನದಲ್ಲಿ ಯಾವುದು ಖುಷಿಯಿಂದ ಸ್ವೀಕರಿಸ್ಲಿಕ್ಕೆ ಬರುವುದೇ ಇಲ್ಲ. ಮೃತಸ್ಯ ಭದ್ರಾಣಿ ಕುತಃ, ಸತ್ತವನಿಗೆ ಆಮೇಲೆ ಮಂಗಳ ಏನು? ಉಳಿದವರಿಗೆಲ್ಲ ಪಾಯಸದ ಊಟ ಸಿಗುತ್ತಷ್ಟೆ, ಅವನಿಗೇನು ಲಾಭ ಇಲ್ಲ. ಆದ್ರಿಂದಾಗಿ ಭದ್ರಾಣಿ ಮೃತಸ್ಯ ನಾಸ್ತಿ. ಪಾಯಸದ ಊಟ ಸತ್ತವನ ಹೆಸರಲ್ಲಿ ಮಾಡ್ಬೋದು ಅಷ್ಟೇ, ಬಿಟ್ರೆ ಸತ್ತವನಿಗೆ ಪಾಯಸ ಸಿಗಲ್ಲ. ಅದನ್ನಾಗಿ ಏನೂ ಉಪಯೋಗ ಇಲ್ಲ. ಕೌರವೇಯ ಕುತೋ ಜಯ, ಒಂದು ಸಾಮಾನ್ಯವಾದ
ಊಟ ತಿಂಡಿಯ ಸುಖವೇ ಇಲ್ಲ ಅಂತಂದ್ಮೇಲೆ ಸತ್ತವನಿಗೆ ಇನ್ನು ಗೆಲುವು ಅನ್ನೋದು ನೀನು ಪ್ರಯತ್ನ ಪಟ್ಟರೆ ಸಿಗುವಂಥದ್ದು ಹೊರತು ಸತ್ರೆ ಸಿಗುವಂಥದ್ದಲ್ಲ. ನಕಾಲೋದ್ಯ ವಿಷಾದಸ್ಯ, ಈಗ ಅಳ್ತಾ ಕೂಡೋದಕ್ಕೆ ಸಮಯ ಅಲ್ಲ. ಭಯಸ್ಯ ಮರಣಸ್ಯವ, ಹೆದರುವುದಕ್ಕೂ ಸಮಯ ಅಲ್ಲ, ಭಯ ಪಡುವುದಕ್ಕೂ ಸಮಯ ಅಲ್ಲ. ಆದ್ರಿಂದಾಗಿ ಪರಿಶ್ವಜ್ಯಾಬ್ರವೀಚೇನಂ, ಗಟ್ಟಿಯಾಗಿ ಅವನನ್ನು ಅಪ್ಪಿಕೊಂಡು, ಕರ್ಣ ನಿನಗೆ ಏನೇ ಕಷ್ಟ ಬಂದರೂ ನಾನು ನಿನ್ನ ಜೊತೆಗಿದ್ದೇನೆ, ನೀನು ನನ್ನ ಮಾತನ್ನ ಮನಸ್ಸಿನಲ್ಲಿ ಇಟ್ಟುಕೋ. ಶತ್ರುನ್ ಪ್ರತಾಪ್ಯ ವೀರ್ಯಣ, ಇನ್ನೇನಿದ್ರು ನಾವು ಶತ್ರುಗಳನ್ನ ಬಗ್ಗು ಬಡಿಯುವುದು ಹೇಗೆ ಅಂತ ಯೋಚಿಸಬೇಕು ಹೊರತು ಸಾಯ್ಬೇಕು ಅಂತ ಆಲೋಚಿಸಿದ್ರೆ ನಮರ್ತುಂ ತೊಮರಹಸಿ, ನೀನು ಸಾಯುವುದಕ್ಕೆ ಯೋಗ್ಯನಾದ ವ್ಯಕ್ತಿ ಅಲ್ಲ. ತುಂಬಾ ತಲೆ ಕೆಡಿಸ್ಕೊಳ್ಬೇಡ. ಸತ್ಯಂತೆ ಜಾನಾಮಿ ವಧಿಷ್ಯಾಮಿ ರಣೇರ್ಜುನಂ ಉತ್ತಿಷ್ಠ ರಾಜನ್. ಹೆದರಬೇಡ, ಎದ್ದೇಳು. ನಿನಗೆ ಸಮಸ್ಯೆ ಅರ್ಜುನನದ್ದಲ್ವಾ, ಅರ್ಜುನನ ನಾನು ಕೊಲ್ತೇನೆ, ನನ್ನ ಹೊಣೆಗಾರಿಕೆ ಅದು. ಆ ವಿಷಯದಲ್ಲಿ ನಿನ್ನ ತಲೆನೇ ಕೆಡಿಸ್ಕೊಳ್ಬೇಡ, ಅವನ ನನಗೆ ಬಿಟ್ಬಿಡು. ಗತೇ ತ್ರಯೋದಶೇ ವರ್ಷೆ, 13 ವರ್ಷ ಕಳೀಲಿ. ಯಾಕೆಂದ್ರೆ ನಾವು ಈಗ ಹೋಗಿ ಎಲ್ಲೋ ಇದ್ದವರನ್ನ ಹೋರಾಟ ಮಾಡಿ ಸೋಲಿಸಿದ್ವಿ, ಸಾಯಿಸಿದ್ವಿ ಅಂತಂದ್ರೆ ನಮಗೆ ಯಶಸ್ಸಿಗೆ ಕೆಟ್ಟ ಸ್ವರೂಪ ಬರುತ್ತೆ, ಅದು ಒಳ್ಳೆ ಸ್ವರೂಪ ಕೊಡಲ್ಲ. ಆದರೆ 13 ವರ್ಷ ಮುಗಿದ ದಿನವೇ ಎಡೆಮುರಿ ಕಟ್ಟಿ ನಿನ್ನ ಪಾದದ ಬುಡದಲ್ಲಿ ಅವನು ನಿಂತು ತಲೆ ಕತ್ತರಿಸ್ತೇನೆ. ಹೀಗೆ ಹೇಳುವಾಗ ಅವನಿಗೆ ಭಾರಿ ಖುಷಿ ಆಗೋಯ್ತು. ಈಗಲೇ ಗೆದ್ದಾಯ್ತು, ಅರ್ಜುನ ಸತ್ತಾಯ್ತು, ನಾನು ನಿರಾತಂಕವಾದ ರಾಜ್ಯಭಾರವನ್ನು ಮಾಡ್ತಾ ಇದ್ದೇನೆ ಅಂತ ದುರ್ಯೋಧನನಿಗೆ ತುಂಬಾ ಆನಂದ ಆಯಿತು. ಕೂಡಲೇ ಸೈನ್ಯವನ್ನೆಲ್ಲ ಒಟ್ಟು ಮಾಡ್ಲಿಕ್ಕೆ ಹೇಳಿದ. ಬನ್ನಿ ಎಲ್ಲ ಸೇರ್ಕೊಂಡು ಹೋಗೋಣ ಅಂತ ಸೇನೆ ಎಲ್ಲ ಒಟ್ಟಾಯಿತು. ಎಲ್ಲೆಲ್ಲೋ ಅರ್ಧಂಬರ್ಧ ಕಾಲು ಮುರ್ಕೊಂಡವರೆಲ್ಲ ಬಂದರು, ಗಟ್ಟಿ ಮಾಡಿದ್ರು. ಆದರೆ ಮುಂದೆ ಪೆಟ್ಟು ಬಿದ್ದವರನ್ನೆಲ್ಲ ಹಿಂದೆ ಟ್ರೀಟ್ಮೆಂಟಿಗೆ ಅಂತ ಬಿಟ್ಟು ರಾಜನಿಗೆ ಕಾಣಿಸುವುದಕ್ಕೆ ಬೇಕಾದ ಸೈನ್ಯವನ್ನ ಚೆನ್ನಾದ ರೂಪದಲ್ಲಿ ಸಿದ್ಧಪಡಿಸಿ ಯಯಾವಗ್ರೆ ಸುಯೋಧನ ಮುಂದಕ್ಕೆ ಹೋದ. ಅವನ ಹಿಂದೆಯೇ ಈ ಇಡೀ ಸೈನ್ಯ ಕರ್ಣ, ಶಕುನಿ, ದುಶಾಸನರನ್ನು ಕೂಡಿಕೊಂಡು ಮುಂದಕ್ಕೆ ಬಂತು. ಅಂತೂ ನೇರವಾಗಿ ಹಸ್ತಿನಾವತಿಯನ್ನ ಪ್ರವೇಶ ಮಾಡಿತು. ಆಗ ಜನಮೇಜಯ ಕೇಳುತ್ತಾನೆ, ಒಟ್ಟಂತೂ ಇವರು ಈಗ ಹೋಗಿ ಏನೋ ಅವ್ಯವಸ್ಥೆ ಆಯಿತು, ಈಗ ಭೀಷ್ಮ ದ್ರೋಣ ಕೃಪಾದಿಗಳೆಲ್ಲ ಅವ್ರಿಗೆ ಹೇಗೆ ನಡ್ಕೊಂಡ್ರು, ಅವ್ರು ಏನು ಮಾಡಿದ್ರು, ಪಾಂಡವರು ಆ ನಂತರದ ಪರಿಸ್ಥಿತಿಯಲ್ಲಿ ಹೇಗೆ ಬದುಕಿದ್ರು, ಇದನ್ನು ಹೇಳಿ ನನಗೆ ಅಂದಾಗ ಭೀಷ್ಮೋ ಬ್ರವೀದ್ ಮಹಾರಾಜ ಧಾರ್ತರಾಷ್ಟ್ರಮಿದಂ ವಚಃ. ಇವರು ವಾಪಸ್ ಬಂದ ಮೇಲೆ ಅವರಿಗೆ ಇಂಟರ್ಪೋಲ್ ಚುರುಕಿತ್ತು, ಸುದ್ದಿ ಬಂತು ಅಲ್ಲಿ ಪೆಟ್ಟಿಂದ ಬಂದಿದ್ದಾರೆ ಅಂತ. ಹಾಗೆ ಹೇಳ್ತಾರೆ, ಅಲ್ಲ ಉಕ್ತಂ ತಾತಮಯ ಪೂರ್ವಂ ಗಚ್ಚತಸ್ತೆ ತಪೋವನಂ, ಹೇಳಿದ್ನಲ್ಲಪ್ಪ ನಾನು ಅವತ್ತೇ ಮಗು, ಕಾಡಿಗೆ ಹಾಗೆಲ್ಲ ಘೋಷಯಾತ್ರೆಗೆ ಹೋಗುವುದು ಬೇಡ, ವಚನಂತೆ ನ ರುಚಿತಂ. ಆದ್ರೆ ನನ್ನ ಮಾತು ನಿನಗೆ ರುಚಿನೇ ಆಗಲಿಲ್ಲ, ಇಷ್ಟನೇ ಆಗಲಿಲ್ಲ, ನೀನು ಅದನ್ನ ತಲೆಗೆ ಹಾಕೊಳ್ಳಿಲ್ಲ. ಮಮ ತನ್ನ ಕೃತಂಚತೆ, ಆದರೆ ಯಾವುದು ನಡಿಬಾರ್ದಿತ್ತೋ ಅಂತಹ ಪ್ರಸಂಗಗಳೆಲ್ಲ ನಡೆದು ಹೋಗುವಂತಾಯಿತು. ತತಃ ಪ್ರಾಪ್ತಂ ತ್ವಯಾ ವೀರ ಗ್ರಹಣಂ ಶತ್ರುಭಿರ್ ಬಲಾತ್, ಶತ್ರುಗಳ ಬಲ ಹೆಚ್ಚಿದ್ರಿಂದ ನಿನ್ ಗ್ರಹಣ ಹಿಡಿಯಿತು. ಗ್ರಹಣ ಅಂದ್ರೆ ಸ್ವೀಕರಿಸುವುದು ಅಂತ ಅರ್ಥ. ಶತ್ರುಗಳ ಹಿಡಿತಕ್ಕೆ ನೀನು ಬಿದ್ದೆ, ಸಿಕ್ಕಿಕೊಂಡೆ. ಮೋಚಿತಶ್ಚಾಸಿ ಧರ್ಮಜ್ಞೈ ಪಾಂಡವೈ ನಚಲಜ್ಜಸೆ, ಧರ್ಮಜ್ಞರಾದಂತಹ ಪಾಂಡವರು ಸಾಧಿಸಬಹುದಿತ್ತು ಹಠ. ನೀನ್ ಮಾಡಿದ ಹಾಗೆ ಅವರು ಕೂಡ ಪ್ರತಿಕ್ರಿಯೆ ರೂಪವಾಗಿ ಬಿಟ್ಬಿಡ್ತಿದ್ರು, ಕರ್ಕೊಂಡು ಹೋಗ್ತಿದ್ರು ನಿನ್ನನ್ನು ಗೋಡದ ಮರೆಗೆ, ಎಲ್ಲೋ ಗಂಧರ್ವ ಲೋಕಕ್ಕೆ, ಅಲ್ಲಿ ತಗೊಂಡೋಗಿ ಜೈಲಲ್ಲಿ ಹಾಕಿ ಬಿಡಿಸ್ಕೊಳ್ಳಿಕ್ಕಾಗದೆ ಒದ್ದಾಟ ಪಡುವಂಥ ಸ್ಥಿತಿ ಬರ್ಬೋದಿತ್ತು. ಆದರೆ ಅವರು ನಿನ್ನನ್ನು ನೀನು ನೋಡಿದ ರೀತಿ ನೋಡಲಿಲ್ಲ, ನಿನ್ನ ಹಾಗೆ ಅವರು ಶತ್ರುತ್ವವನ್ನು ನೆನಪಿಸ್ಕೊಳ್ಳಿಲ್ಲ. ಲಜ್ಜಸೆ, ಇಷ್ಟಾದರೂ ಅವ್ರ ಬಗ್ಗೆ ನಿನಗೆ ಕಾಳಜಿ ಬರುವುದಿಲ್ಲ ಅಂದರೆ ನಾಚಿಕೆ ಆಗಲ್ವ ನಿನಗೆ? ಅವ್ರು ಯಾವತ್ತೂ ನಮಗೆ ಶತ್ರುಗಳಲ್ಲ, ನಮ್ಮದೇ ಮನೆತನದ ಇನ್ನೊಂದು ಭಾಗ, ಅದನ್ನು ನಾವು ಜೊತೆಯಲ್ಲಿ ಇಟ್ಕೊಂಡು ಓಡಾಡಬೇಕು ಅಂತ ನಿನಗೆ ಅನಿಸ್ಲಿಲ್ವಾ? ಪ್ರತ್ಯಕ್ಷಂ ತವ ಗಾಂಧಾರೆ ಸಸೈನ್ಯಸ ವಿಷಾಂಪತೆ ಸೂತ ಪುತ್ರೋ ಅಪಯಾತ್ ಭೀತಃ ಗಂಧರ್ವಾಣಂ ತದಾರಣಾತ್. ನೀನು ಯಾರನ್ನು ನಂಬ್ಕೊಂಡು ಹೋಗಿದ್ಯೋ ಆ ಕರ್ಣ ಎಲ್ಲಿದ್ದಾಗ ಅಪಯಾತ್, ಓಡಿ ಹೋದವನು. ನಿನಗವನು ಆಗ ಸಹಾಯ ಮಾಡಬೇಕಿತ್ತು, ಆಗ ಓಡಿ ಹೋದ. ಅವನನ್ನು ನಂಬ್ಕೊಂಡು ನೀನು ಪಾಂಡವರ ವಿರುದ್ಧ ಈಗಲೂ ಕೂಡ ಪಿತೂರಿ ಮಾಡ್ತಾನೆ ಇದೆಯಲ್ವಾ? ನಾಚಿಕೆ ಆಗಲ್ವ ನಿನಗೆ? ನಾನು ಹೇಳ್ತಾ ಇರೋದು ಪ್ರತ್ಯಕ್ಷಂ ತವ, ಇದು ನಿನ್ನ ಕಣ್ಣಿಗೆ ಬಿದ್ದ ಸಂಗತಿ. ನಾನೇ ಕರ್ಣ ನಿನಗೆ ಹಿಂದಿಂದ ಅವನು ಹಾಗೆ ಮಾಡ್ತಿದ್ದಾನೆ ಅಂತ ನಾನೇನು ದೂರ ಹೇಳ್ತಿಲ್ಲ. ನಿನ್ನ ಕಣ್ಣ ಮುಂದೆ ನಡೆದ ಘಟನೆ. ಕರ್ಣ ನಿನಗೆ ಅಪಾಯ ಕಾಲಕ್ಕೆ ಜೈ ಅಂತ ಕೈ ಎತ್ತಿದ, ಹೆದರ್ಕೊಂಡು ಓಡೋದ. ಅವನು ತೊಂದರೆ ಏನ್ ಮಾಡ್ತಾನೆ? ಅವ್ನು ಬೇಕು ಅಂತ ಮಾಡಿದ್ನೋ ಬೇಡ ಅಂತ ಮಾಡಿದ್ರು ಲೆಕ್ಕ ಅಲ್ಲ. ನೀನಂತೂ ಶತ್ರುಗಳ ಕೈಗೆ ಸಿಕ್ಕಿ ಹಾಕಿಕೊಳ್ಳಿಕ್ಕೆ ಕಾರಣ ಇವ್ರು ಯಾರು ಕೂಡ ನಿನಗೆ ಕಾಲಕ್ಕೆ ಕೈ ಕೊಡ್ಲಿಲ್ಲ, ಕೈಯೇ ಕೊಟ್ಟರು.
ಆದ್ರಿಂದಾಗಿ ನಾನು ನಿನ್ನಗೆ ಪ್ರತ್ಯೇಕವಾಗಿ ಬಿಡಿಸಿ ಹೇಳಬೇಕಾ? ಸೂತಪುತ್ರೋಪಯಾ ಗಂಧರ್ವಾಣಾಂ ತದಾ ರಣಾತ್ ಕ್ರೋಶತಸ್ತವ ರಾಜೇಂದ್ರ ಸಸೈನ್ಯಸ್ಯ ನೃಪಾತ್ಮಜ. ಸೈನ್ಯ ಎಲ್ಲ ನಿನ್ನ ನಂಬ್ಕೊಂಡು ಬಂದದ್ದು ಇವರೆಲ್ಲ ಇದ್ದಾರೆ ಅಂತ, ಅವರಿಗೆ ಯಾಕೆ ಹಣೆ ಬರಬೇಕಿತ್ತು ಬಿಡ್ತಿನ್ನೋ ಕಾರ್ಯಕ್ರಮ? ನೀವೆಲ್ಲರೂ ರಕ್ಷಿಸ್ತೀರಿ ಅಂತ ನಿಮ್ ಹಿಂದಿಂದ ಅವ್ರು ಓಡೋಡ್ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಜರ್ಜರಿತರಾಗುವ ಹಾಗಾಯ್ತಲ್ಲ. ನಚಾಪಿ ಪಾದಭಾಕರಣ, ಪಾಂಡವರಿಗೆ ಕಾಲು ಭಾಗಕ್ಕೂ ಲೆಕ್ಕಕ್ಕಿಲ್ಲ. ದೈತ್ಯರು ಹೇಗೆ ಹೇಳಿದ್ರು, ಭೀಷ್ಮಾಚಾರ್ಯ ಹೇಗೆ, ಭೀಷ್ಮಾಚಾರ್ಯಗೆ ವೈಯಕ್ತಿಕ ಕರ್ಣನ ಮೇಲೆ ಏನು ಕೋಪ ಇಲ್ಲ. ಅವ್ನು ನನ್ನ ರಾಜ್ಯ ತಗೊಳ್ತಾನೆ, ನಮ್ಮ ಮಕ್ಕಳಿಗೆ ಹಿತ ಆಗ್ಬೇಕು ಅನ್ನೋದು ಅಷ್ಟೇ ಅವ್ರ ತಲೆಯಲ್ಲಿ ಇದ್ದಿದ್ದು. ಈಗ ಕೌರವರ ಮೇಲೂ ಧೃತರಾಷ್ಟ್ರ ಮೇಲೆ ಇದ್ದ ಪ್ರೀತಿಯಿಂದ ಅವ್ರ ಮೇಲೂ ಪ್ರೀತಿ ಇತ್ತು. ಈ ದೊಡ್ಡವರಿಗೆ ಏನಂದ್ರೆ, ನಮ್ಗೀಗ ಒಂದು ಕಥೆಯಾಗಿ ಹೊರಗಿನಿಂದ ನಿಂತು ನಾವು ನೋಡುವಾಗ ಕೌರವರದ್ದು ತಪ್ಪು, ಅವ್ರು ಮಾಡಬಾರ್ದು ಅಂತ ಇಷ್ಟೇ ಯೋಚನೆ ಮಾಡ್ತೇವೆ. ಆದ್ರೆ ಮನೆಯೊಬ್ಬ ಹಿರಿಯನಾಗಿದ್ದಾಗ ಅವನೇನು ಯೋಚನೆ ಮಾಡ್ತಾನೆ? ಹೀಗೆಲ್ಲ ಯೋಚನೆ ಮಾಡ್ಲಿಕ್ಕಾಗಲ್ಲ. ಇಬ್ರಿಗೂ ಏನಾದ್ರೂ ತೊಂದರೆ ಆಗದ ರೀತಿಯಲ್ಲಿ ಬದುಕು ನಡೆದು ಹೋಗ್ಲಿ, ಇಬ್ರು ಸುಖವಾಗಿ ಬಾಳ್ಲಿ. ಯಾಕೆ ಪರಸ್ಪರ ಕಾದಾಟ ಮಾಡಿ ನಮ್ಮನ್ನು ನಾವೇ ಕೆಸರೆರಿಸಿಕೊಂಡು ಗಲೀಜು ಅಂತ ತೋರಿಸ್ಕೊಳ್ಳೋದು ಊರು ಮುಂದೆ? ಬೇಡ ಇದು ತನ್ನುವ ಯೋಚನೆಯಿಂದ ದುರ್ಯೋಧನನಿಗೆ ಬುದ್ಧಿವಾದ ಹೇಳ್ತಾರೆ. ಧನುರ್ವೇದೇಶ ಶೌರ್ಯೇಶ ಧರ್ಮೇವ ಧರ್ಮವತ್ಸಲ ತಸ್ಮಾದಹಂ ಕ್ಷಮಂ ಮನ್ಯೆ ಪಾಂಡವೈಸ್ತೈ ಮಹಾತ್ಮಭಿಃ ಸಂಧಿ ವಿಧಾಂ ಶ್ರೇಷ್ಠ ಕುಲಸ್ಯಾಸ್ಯ ವಿವೃದ್ಧಯೇ. ನಾನು ಈಗಲೂ ಸಮಯ ಮೀರಿಲ್ಲ, ವಿಷಯ ಹೇಳ್ತಾ ಇದ್ದೇನೆ. ಪಾಂಡವರಿಗೆ ಇರುವ ಧರ್ಮಶ್ರದ್ಧೆ, ಸಾಹಸದ ಅಂದರೆ ಸಾಮರ್ಥ್ಯದ ಹೆಚ್ಚಳಿಕೆ ಇದು ನಿಮ್ಮಲ್ಲಿಲ್ಲ. ಆಗ ನೀವು ಬಲಿಷ್ಠರ ಜೊತೆಗೆ ಒಳ್ಳೆ ರೀತಿಯಿಂದ ಬಾಂಧವ್ಯ ಇಟ್ಕೊಳ್ಬೇಕು. ಸಂಧಿ ವಿಧಾಂ ಶ್ರೇಷ್ಠ, ನಿನಗೆ ಸಂಧಿ ಎಲ್ಲಿ ಮಾಡಬೇಕು, ವಿಗ್ರಹ ಎಲ್ಲಿ ಮಾಡಬೇಕು ಇದೆಲ್ಲ ಗೊತ್ತಿದೆ. ಸಂಧಿ ಅಂದರೆ ಸಂಧಾನ, ವಿಗ್ರಹ ಅಂದರೆ ಕಾಳಗ. ಸಂಧಿ ವಿಗ್ರಹಗಳ ಬಗ್ಗೆ ಚೆನ್ನಾಗಿ ತಿಳಿದು ನಿನಗೇನು ರಾಜಕಾರಣ ಪ್ರತ್ಯೇಕ ಹೇಳ್ಕೊಡ್ಬೇಕಾಗಿಲ್ಲ. ಶತ್ರುಗಳನ್ನು ನಾವು ಹೇಗೆ ವಶದಲ್ಲಿ ಇಟ್ಕೊಳ್ಬೇಕು ಅನ್ನೋದು ನಿನಗೂ ಗೊತ್ತಿರುವಂಥದ್ದೇ. ಆದ್ರಿಂದಾಗಿ ನಾನು ನಿನಗೆ ಹೇಳ್ತಾ ಇದ್ದೇನೆ, ಪಾಂಡವರನ್ನು ಶತ್ರು ಅಂತ ಭಾವಿಸಬೇಡ. ಇದು ಕುಲಸ್ಯಾಸ್ಯ ವಿರುದ್ಧ, ಇದು ಸಮಸ್ತ ಕುಲದ ಏಳಿಗೆಗಾಗಿ, ಸಮಸ್ತ ಕುಲದ ಹಿತಕ್ಕಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಇಷ್ಟು ಪಾಪ ಕಾಳಜಿಯಿಂದ ಭೀಷ್ಮಾಚಾರ, ಆ ವಯಸ್ಸಾದವರು ಹಿರಿಯರು ಅವರೇ ಎಲ್ಲೋ ಮನೆಯಿಂದ ಈ ಜಾಗಕ್ಕೆ ಬಂದು ಇವನಿಗೆ ಬುದ್ಧಿವಾದ ಹೇಳಬೇಕು ಅಂತ ಬಂದ್ರೆ, ಪ್ರಹಸ್ಯ ಸಹಸಾರಾಜನ್ ಪ್ರದ್ವಿಪ್ರತಸ್ತೆ ಸಸೌಗಲ. ಅವ್ರ ಕಡೆಗೆ ಮುಖನೂ ಹಾಯಿಸಲಿಲ್ಲ, ಕೆಟ್ಟದಾಗಿ ಮುಖ ವಿಕಾರ ಮಾಡಿ ನಕ್ಕು ಅವರನ್ನು ಅವಮಾನ ಮಾಡಿ ಅಲ್ಲಿಂದ ವಿಪ್ರತಸ್ತೆ, ಅವರಿಗೆ ಗೌರವನೇ ಕೊಡದೆ ಅವ್ರು ಬಂದಾಗ ಎದ್ದು ನಿಲ್ಲುದು ಬಿಡಿ, ಅವ್ರ ಮಾತಿಗೆ ಒಂದು ಕಿವಿ ಕೊಟ್ಟಾದ್ರೂ ತಲೆ ಬಗ್ಗಿಸಿ ಆದ್ರೂ ನಿಲ್ಲುವುದಿಲ್ಲ. ಆಕಾಶ ನೋಡ್ತಾ ತೊಡೆ ತಟ್ತಾ ಏನೋ ಅವ್ರವ್ರು ಪರಸ್ಪರ ಮಾತಾಡಿಕೊಳ್ತಾ, ನಾವು ಅಲ್ಲಿ ಹೋಗ್ಬೇಕಲ್ಲ, ಅಲ್ಲಿ ಹೋಗೋಣ ಅಂತ ಆ ಶಕುನಿಯನ್ನ ಮತ್ತೆ ದುಶ್ಯಾಸನನ್ನು ಕರ್ಕೊಂಡು ಅಲ್ಲಿಂದ ಹೊರಟೋದ. ಆದ್ರೆ ಕರ್ಣ ಎದುರುಗಡೆ ಇರ್ಬೇಕಾದ್ರೆ ಹೇಳಿದ್ವಿ. ಕರ್ಣ ಇಲ್ಲದೆ ಇದ್ದಾಗ ಚುಚ್ಚಿದ್ದಲ್ಲ. ಕರ್ಣ ದುಶಾಸನ ಆದಯ ಅನುಜಗ್ಮು, ಈ ದುರ್ಯೋಧನನ್ನು ಅನುಸರಿಸಿ ಅವರು ಕೂಡ ನಕ್ಕೊಂಡು ತಮಾಷೆ ಮಾಡಿ. ಯಾಕೆಂದ್ರೆ ಯಾರಾದ್ರೆ ಹೇಳಿದ್ರು ಅವನೇ ತಲೆಗೆಡಿಸ್ಕೊಳ್ಳಿಲ್ಲ, ನಾವು ಯಾಕೆ ತಲೆಗೆಡಿಸ್ಕೊಳ್ಬೇಕು? ಅವ್ರಿಗೆ ಇನ್ನೂ ಆನಂದ, ಅವ್ರು ಇನ್ನಷ್ಟು ವಿಕಾರವಾಗಿ ತಮಾಷೆ ಮಾಡ್ಕೊಂಡು ಅಲ್ಲಿಂದ ಹೊರಟೋರು. ತಾಂತು ಸಂಪ್ರಸ್ಥಿತಾನ್ ದೃಷ್ಟ, ಅಂತೂ ತಲೆನೇ ಕೆಡಿಸಿಕೊಳ್ಳಲಿಲ್ಲ ದೂರ ಹೋದ ತನ್ನ ಮೊಮ್ಮಕ್ಕಳನ್ನ ಕಂಡು ಭೀಷ್ಮ ಕುರುಪಿತಾಮಹ ಲಜ್ಜೆಯ ವ್ರೀಡಿತ. ತುಂಬ ಪಾಪ ಅವಮಾನ ಆಯಿತು, ನಾಚಿಕೆ ಆಯ್ತು ಅವರಿಗೆ. ನನಗೆ ಒಳ್ಳೇದನ್ನು ಹೇಳಿದ್ರು ಅರ್ಥ ಮಾಡಿಕೊಳ್ಳುವಷ್ಟು ಒಳ್ಳೆ ಬುದ್ಧಿ ಮಕ್ಕಳಿಗೆ ಇಲ್ಲಲ್ಲ ಅಂತ ಬೇಸರ ಮಾಡಿಕೊಂಡು ಜಗಾಮ ಸ್ವನಿವೇಶ, ವಾಪಸ್ಸು ತಮ್ಮ ಮನೆಯ ಕಡೆಗೆ, ತಮ್ಮ ನಿವೇಶನದ ಕಡೆಗೆ ಹೊರಟೋದು. ಭೀಷ್ಮಾಚಾರ್ಯರು ಹೋದ್ರು ಅಂತ ಕಾಯ್ತಾ ಇದ್ರು, ಅವ್ರು ಹೋಗೇ ಇಲ್ಲ. ಅಲ್ಲೇ ಹೊರಗಡೆ ಬಾಗಿಲ ಹತ್ರ ದೂರದಲ್ಲಿ ನಿಂತ್ಕೊಂಡು ನೋಡ್ತಿದ್ದಾರೆ. ಈ ಜಾಗ ಖಾಲಿ ಮಾಡಿದರೆ ಗುಡ್ಡ, ನಾವು ಆಮೇಲೆ ನಮ್ಮ ಕೆಲಸ ಗುಡ್ಡೆ ಹಾಕೊಳ್ಳೋಣ ಅಂತ ಪುನರಾಗಮ್ಯ ತಮ್ಮ ದೇಶಂ, ಅದೇ ಪ್ಲೇಸಿಗೆ ಮತ್ತೆ ಬಂದರು. ಅಮಂತ್ರಯತ, ಅವರವರೇ ಪರಸ್ಪರ ಮಂತ್ರಾಲೋಚನೆ ಮಾಡಿಕೊಂಡ್ರು. ಮಂತ್ರಿಗಳನ್ನೆಲ್ಲ ಅಷ್ಟರಲ್ಲಿ ಕರೆಸಿ ಯಾವುದನ್ನ ನಮಗೆ ಶ್ರೇಯವಾದದ್ದು, ಯಾವ ರೀತಿಯಿಂದ ಕೆಲಸ ಮಾಡಿದರೆ ನಮಗೆ ಸಮಾಜದಲ್ಲೂ ಹೆಸರು ಬರಬೇಕು, ನಮ್ಮ ಕುಲವೃದ್ಧಿಗೆ ಕಾರಣವಾದ ಕೆಲಸವನ್ನೇ ಮಾಡ್ತಾ ಇದ್ದಾನೆ ಅಂತ ನಮ್ಮ ದೊಡ್ಡವರಿಗೂ ಅನ್ನಿಸ್ಬೇಕು, ಅಂಥದ್ದೇನಾದರೂ ಪ್ಲ್ಯಾನ್ ಮಾಡಬೇಕು. ನಮ್ಮ ಬಗ್ಗೆ ಅವರಿಗೊಂದು ಅವಿಶ್ವಾಸ ಮೂಡಿದೆ, ನಾವೇನೋ ಎಡವಟ್ಟೇ ಮಾಡ್ತೇವೆ ಯಾವಾಗಲೂ ಅಂತ. ಇಲ್ಲ, ಯಾವಾಗಲೂ ಎಡವಟ್ಟು ಮಾಡಲ್ಲ ನಾವು. ನಮಗೂ ಕೆಲವೊಮ್ಮೆ ಕೆಟ್ಟ ಬುದ್ಧಿ ಹೋಗಿ ಒಂಚೂರು ಒಳ್ಳೆ ಬುದ್ಧಿ ಬಂದು ಒಂದಿಷ್ಟು ಕೆಲಸ ಮಾಡಿದ್ದೀವಿ ಅಂತ ನಾವು ತೋರಿಸ್ಬೇಕು. ಕರ್ಣ ಹೇಳ್ತಾನೆ, ದುರ್ಯೋಧನ ನಿಬೋಧೇದಂ ಯತ್ವಾಂ ವಕ್ಷ್ಯಾಮಿ ಕೌರವ ಭೀಷ್ಮದ್ರೋಣಾನ್ ಭೀಷ್ಮ ಅಸ್ಮಾನ್ ನಿಂದತಿ ಸದಾ ಪಾಂಡವಾಂಶ ಪ್ರಶಂಸತಿ. ಭೀಷ್ಮ ಯಾವತ್ತಿದ್ರೂ ಕೂಡ ಪಾಂಡವರ ಪಕ್ಷ.
ಬೇಕು ಅಂತಾನೆ ನಮ್ಮನ್ನ ಹೈಲ್ ಮಾಡ್ತಾ ಇರ್ತಾನೆ, ತಮಾಷೆ ಮಾಡ್ತಿರ್ತಾನೆ. ನಮ್ಮ ಶಕ್ತಿಯನ್ನ ಕುಂದಿಸ್ಲಿಕ್ಕೋಸ್ಕರ ನಮಗೆ ಪಾಂಡವರು ಧರ್ಮಜ್ಞರು, ಪಾಂಡವರಿಗೆ ಮಾತ್ರ ಧರ್ಮ ಗೊತ್ತಿರೋದು, ನಮ್ಗೆ ಯಾರಿಗೂ ಧರ್ಮನೇ ಗೊತ್ತಿಲ್ಲ, ಧರ್ಮಶಾಸ್ತ್ರದ ಹೆಸರು ಗೊತ್ತಿಲ್ಲ, ಪುಸ್ತಕ ಗೊತ್ತಿಲ್ಲ, ನೋಡೇ ಇಲ್ಲ, ಅವ್ರ ಹತ್ರ ನಾವು ಯಾರ ಹತ್ರ ಪಾಠ ಕಲ್ತಿಲ್ಲ ಅನ್ನೋ ರೀತಿ ನಮ್ಮನ್ನ ಈ ಧರ್ಮಶಾಸ್ತ್ರ ವಿಷಯದಲ್ಲಿ ಕಾಡು ಪ್ರಾಣಿಗಳು ಅನ್ನೋ ತರ ನಮ್ಮನ್ನು ಟ್ರೀಟ್ ಮಾಡ್ತಾರೆ. ಅವರಿಗೆ ಒಳಗಿನಿಂದ ಪಾಂಡವರ ಬಗ್ಗೆ ಸಿಕ್ಕಾಪಟ್ಟೆ ಪ್ರೀತಿ. ತ್ವದ್ವೇಷ ಅಲ್ಲಿ ಹೇಳುವಾಗ ನಿನ್ನ ಮೇಲೆ ಅತ್ಯಂತ ಕೋಪ ಆದ್ರಿಂದ ನನ್ನನ್ನು ದೂಷಿಸ್ತಾರೆ. ಯಾಕಂದ್ರೆ ನೀನ್ ನನ್ನನ್ನು ದೂರ ಇದ್ರೆ ನಿನ್ನ ಮೇಲೆ ಅವ್ರ ಹತೋಟಿಯನ್ನು ಸಾಧಿಸಬಹುದು ಅಂತ. ನನ್ನನ್ನ ನೀನು ದೂರ ಮಾಡಿದ್ರೆ ನೀನು ಆಮೇಲೆ ಅವ್ರ ಮಾತು ಹೆಚ್ಚು ಹೆಚ್ಚು ಕೇಳಲಿಕ್ಕೆ ಶುರು ಮಾಡ್ತೀನಿ. ನಾವೆಲ್ಲ ನಿಮ್ಗೆ ಅವ್ರು ಏನ್ ದೋಷ ಹೇಳ್ತಾರೆ, ಏನ್ ತಪ್ಪು ಹೇಳ್ತಾರೆ ಅದನ್ನೆಲ್ಲ ಬಿಡಿಸಿ ಹೇಳ್ತೀವಲ್ಲ, ಅದರಿಂದಾಗಿ ನಮ್ಮ ಮೇಲೆ ಸಿಕ್ಕಾಪಟ್ಟೆ ಕೋಪ. ತ್ವದ್ವೇಷಾತ್ ಮಹಾಬಾಹು ಮಾಮಪಿ ದ್ವೇಷ್ಟುಮರ್ಹತಿ. ಮೊಮ್ಮಕ್ಕಳಿಗೆ ಯಾವ ಅಜ್ಜಂದ್ರು ಕೂಡ ಒಳ್ಳೇದಾಗ್ಲಿ ಅಂತ ಭಾವಿಸ್ತಾರೆ ಬಿಟ್ರೆ ಈ ರೀತಿ ಅಜ್ಜನನ್ನು ನೋಡಿರ್ಲಿಲ್ಲ. ಇದು ಅವರವರದ್ದೇ, ಎಲ್ರಿಗೂ ಅವರದ್ದೇ ಒಂದು ಪರ್ಸ್ಪೆಕ್ಟಿವ್ ಇರುತ್ತಲ್ಲ. ಪರ್ಸ್ಪೆಕ್ಷನ್ ಅನ್ನೋದು ಪ್ರತಿಯೊಬ್ಬರಿಗೂ ಅವರ ಹಿನ್ನೆಲೆಯ ಯೋಚನೆಯಲ್ಲೇ ಬರುತ್ತೆ. ನಮಗೆ ಒಂದೇ ಘಟನೆ 5 ಜನರ ಹತ್ರ ಕೇಳಿದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ. ಒಬ್ರಿಗೊಬ್ರು ಸಂಬಂಧ ಇರಬಾರ್ದು, ಆದ್ರೆ ಆ ಘಟನೆಗೆ ಸಂಬಂಧ ಇರಬೇಕು. ಆಗ ನಾವು ಆ ಮಾತುಗಳನ್ನು ಕೇಳಬೇಕು. ಹೇಗೆ ಅನ್ಸುತ್ತೆ ಅಂದ್ರೆ ಆಶ್ಚರ್ಯ ಆಗುತ್ತೆ, ಅಲ್ಲ ಇದು ಈ ರೀತಿನೂ ನೋಡ್ಬೋದಾ, ಈ ರೀತಿನೂ ಅರ್ಥ ಮಾಡ್ಕೊಳ್ಬೋದಾ, ಹೀಗೂ ಅರ್ಥ ಆಗುತ್ತಾ ಅಂತ ಒಬ್ಬೊಬ್ಬರಿಗೂ ಅದೊಂದು ಕತೆ ಇದೆಯಲ್ಲ. ಒಬ್ಬ ತಂದೆಗೆ ಮಗನ ಮೇಲೆ ತುಂಬಾ ಪ್ರೀತಿ ಆದ್ರಿಂದಾಗಿ ಮಗನಿಗೆ ಒಂದು ಹುಟ್ಟಿದ ಹಬ್ಬಕ್ಕೆ ಒಂದು ಕುದುರೆಯನ್ನು ಗಿಫ್ಟ್ ಮಾಡ್ತಾನೆ. ಅವನೇನ್ ಮಾಡ್ತಾನೆ, ಕರ್ಕೊಂಡು ಬರುವಾಗ ಮಗನಿಗೆ ಅಪ್ಪನನ್ನ ಕೂಡಿಸ್ಬೇಕು ಅಂತ ಅನ್ಸುತ್ತೆ. ಅವನ ಅಪ್ಪನನ್ನು ಕೂಡಿಸ್ಕೊಂಡು ಹೋಗ್ತಾನೆ. ಒಬ್ಬ ಒಂದ್ ಹೇಳ್ತಾನೆ, ಏನ ತಲೆಗೆಡ್ತೀನಿ ನಿನಗೆ, ನೀನೇ ಗಿಫ್ಟ್ ಕೊಡಿಸಿ, ನೀನೇ ಅದ್ರ ಮೇಲೆ ಕೂತು ಮಗ ನನ್ನೇನು ಆ ಭಕ್ತದ ಆಚರಣೆ ಮಾಡೋದು ಹಾಗ ಅಂತ ಬೈದು ಬೇಜಾರಾಗುತ್ತೆ. ಸರಿ, ಮಗ ಹತ್ತಿ ಅಪ್ಪನನ್ನು ಕೂಡಿಸ್ತಾನೆ. ಆಗ ಇನ್ನೊಬ್ಬ ಬಂದ್ ಬೈತಾನೆ, ವಯಸ್ಸಾದ ಅಪ್ಪನನ್ನ ನಡೆಸ್ಕೊಂಡು ನೀನ್ ಗಾಡಿಯಲ್ಲಿ ನೀನು ಕುದುರೆ ಮೇಲೆ ಕೂತ್ಕೊಂಡು ಹೋಗ್ತಿದ್ಯಾ, ಗುರಿದ್ಯಾ ನಿನ್ಗೆ ಅಂತ ಇನ್ನೊಬ್ರು ಹೇಳ್ತಾನೆ. ಸರಿ ಆಯ್ತು ಅಂತ ಇಬ್ರು ಅದ್ರ ಮೇಲೆ ಹತ್ಕೊಂಡು ಕೂಡ್ತಾರೆ, ಈ ಸಮಸ್ಯೆನೇ ಬೇಡ ಅಂತ. ಆಗ ಇನ್ನೊಬ್ಬ ಬಂದ್ ಬೈತಾನೆ, ಪಾಪ ಅದೊಂದು ಕುದುರೆ ಬಾಯಿ ಬಡಕ, ಏನು ಹೇಳಲಿಕ್ಕೆ ಬರಲ್ಲ ಅಂತ ಇಬ್ರು ಹತ್ತಿ ಕೂತು ಅದನ್ನೇನು ಸವಾರಿ ಮಾಡ್ಕೊಂಡು ಅದನ್ನ ಬೀಳಿಸಿ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ, ನಾಚೆ ಇರಲ್ಲ ನಿಮಗೆ, ಕಾಲಿಲ್ವ ನಿಮಗೆ ನಡ್ಕೊಂಡು ಹೋಗ್ಲಿಕ್ಕೆ ಅಂತ ಬೈತಾರೆ. ಅಯ್ಯೋ ದೇವ್ರೆ, ಸರಿ ಆಯ್ತು ಅಂತ ಹೇಳಿ ಇಬ್ರು ಕೆಳಗೆ ಇಳಿದು ನಡ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಇನ್ನೂ ಬಂದ್ ಹೇಳ್ತಾನೆ, ಅಯ್ಯೋ ಮಂಕುಗಳೇ, ಕುದುರೆ ಇರುದೇ ಆವಾಗ್ಲೂ ಸವಾರಿ ಮಾಡ್ಲಿಕ್ಕೆ, ಅದು ಬಿಟ್ಟು ಇಬ್ರು ನಡ್ಕೊಂಡು ಹೋಗ್ತಿರಲ್ಲ, ಕುದುರೆ ನೀವು ಯಾಕೆ ಇಟ್ಕೊಂಡಿದ್ರೆ ಮಾರ್ ಬನ್ನಿ ಅಂತ ಬಂದ. ಅವ್ರಿಗೆ ಯಾವ ರೀತಿ ಬದುಕಿದ್ರು ಆಕ್ಷೇಪ ಮಾಡೋರು ಇದ್ದೇ ಇರ್ತಾರೆ. ಹಾಗಾಗಿ ಒಂದೇ ಒಂದು ವಿಷಯ ಒಬ್ಬೊಬ್ಬರ ದೃಷ್ಟಿಯಲ್ಲಿ ಒಂದೊಂದು ರೀತಿ ಕಾಣುತ್ತೆ. ಅದರಿಂದ ನಾವು ಎಲ್ರಿಗೂ ಸಮಾಧಾನ ಹೇಳಿ, ಎಲ್ಲರನ್ನೂ ಒಪ್ಪಿಸಿ, ಎಲ್ಲರಿಗೂ ಸರಿ ಅಂತ ನಾವು ಅಭಿಪ್ರಾಯ ಮೂಡಿಸಿ ಯಾವ ಕೆಲಸ ಮಾಡ್ಲಿಕ್ಕೂ ಆಗಲ್ಲ. ಧರ್ಮ ಸನಾತನವಾದ ಒಂದು ಧರ್ಮ ಇದೆ, ಎಲ್ಲ ಕಾಲಕ್ಕೂ ಒಂದು ಧರ್ಮ ಇದೆ. ಅದು ನಮ್ಮ ಅಂತರಂಗಕ್ಕೂ ಪ್ರಾಮಾಣಿಕವಾಗಿ ಒಪ್ಪುವಂಥದ್ದಾಗಿರ್ಬೇಕು, ಭಗವಂತನ ಮೆಚ್ಚುಗೆಗೆ ಕಾರಣ ಆಗ್ಬೇಕು. ಅಂಥದ್ದನ್ನ ನಡ್ಕೊಂಡು ಹೋಗ್ಬೇಕಾದದ್ದು ಮುಖ್ಯ. ಆದ್ರೆ ಭೀಷ್ಮಾಚಾರ್ಯರ ವರ್ತನೆ ಕೌರವರಿಗೆ ಯಾರಿಗೂ ಕೂಡ ಅದು ಸರಿ ಹೋಗ್ಲಿಲ್ಲ. ಅದರಲ್ಲೂ ಕರ್ಣ ಅಂತೂ ತ್ವತ್ಸಮಕ್ಷಂ ಯದುಕ್ತಂಚ, ತ್ವತ್ಸಮಕ್ಷಂ ನಿನ್ನ ಮುಂದೆನೆ ನನ್ನನ್ನು ಹೀಗಳಲ್ಲ, ಅದು ಯಾವುದು ಸತ್ಯ ಅಲ್ಲ, ಅದನ್ನು ನಾನು ಪ್ರೂವ್ ಮಾಡಿ ಹೇಳ್ತಾ ಇದ್ದೀನಿ. ಇಲ್ಲಿ ಸಮಕ್ಷಂ ಅನ್ನೋ ಶಬ್ದವನ್ನ ನಾನು ಒತ್ತಿ ಹೇಳಿದ್ದು ಯಾಕೆ ಅಂದ್ರೆ, ಸಾಮಾನ್ಯ ಎಲ್ಲರೂ ಸಮಕ್ಷಮ ಅಂತ ಶಬ್ದ ಬಳಸ್ತಾರೆ. ಸನ್ನಿಧಾನದ ಸಮಕ್ಷಮದಲ್ಲಿ, ಸಮಕ್ಷಮ ಶಬ್ದ ಅಲ್ಲ, ಸಮಕ್ಷ ಅಕ್ಷ ಅಂದ್ರೆ ಈಗ ಅಧ್ಯಕ್ಷ ಶಬ್ದ ಹೇಗಿದೆಯೋ ಹಾಗೆ ಅಕ್ಷ ಸಮಕ್ಷ ಅಷ್ಟೇ. ಅದು ಅಕ್ಷಮ ಏನರ್ಥ, ಸಮಕ್ಷಮ ಅಂದ್ರೆ ಏನರ್ಥ, ಮುಂದೆ ಅಂತ ಅರ್ಥ ಅಲ್ವಾ. ಅವರ ಸಮಕ್ಷಮದಲ್ಲಿ, ಸಮಕ್ಷಮ ಅನ್ನೋ ಅರ್ಥದಲ್ಲಿ ಮುಂದೆ ಅನ್ನೋ ಅರ್ಥವೇ ಇಲ್ಲ, ಸಮಕ್ಷದಲ್ಲಿ ಮುಂದೆ ಅನ್ನೋ ಅರ್ಥ ಇದೆ. ಅಕ್ಷಂ ಸಂ ಕಣ್ಣ ಮುಂದೆ, ಕಣ್ಣಿಗೆ ಮುಂದೆ, ಕಣ್ಣಿಗೆ ಚೆನ್ನಾಗಿ ಕಾಣುವ ಹಾಗೆ. ಅದರಾಗಿ ಇಲ್ಲಿ ಮಾತ್ರ ಅಲ್ಲ, ತುಂಬಾ ಕಡೆ ಬರುತ್ತೆ. ಆದ್ರೆ ಕನ್ನಡದಲ್ಲಿ ಎಲ್ಲರೂ ಸರಿ ಮಾಡಿದ್ರೆ ಇದೇ ತಪ್ಪು, ಸಮಕ್ಷಮನೆ ಕರೆಕ್ಟ್ ಅಂತ ವಾದ ಮಾಡಿ ವಾಪಸ್ ತಪ್ಪನ್ನ ತಿದ್ದಿ ಕಳಿಸಿದ್ರೆ ತಪ್ಪನ್ನು ಮತ್ತೆ ಕರೆಕ್ಷನ್ ಮಾಡ್ಕೊಂಡು ತಪ್ಪು ಹಾಕೊಡ್ಕೊಂಡು ಬರ್ತಾರೆ. ಅದರಿಂದ ಆ ಶಬ್ದದ ಬಗ್ಗೆ ನಮ್ಗೊಂದು ಗೊತ್ತಿರಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ವ್ಯಾಸರ ಮಾತಿದೆ ಅನ್ನೋದನ್ನ ನಾನು ನೆನಪಿಸ್ಲಿಕ್ಕೋಸ್ಕರ ಆ ಮಾತು ಮತ್ತೊಮ್ಮೆ ಓದಿದೆ. ಆಗ ಇವನು ಹೇಳ್ತಾನೆ, ಕರ್ಣ ಅನುಜಾನಿ ಹಿಮಾಂ ರಾಜನ್ ಸಭೃತ್ಯ ಬಲ ವಾಹನಂ ಜ್ಯೇಷ್ಯಾಮಿ ಪೃಥಿವೀಂ ರಾಜನ್ ಸಶೈಲ ವನಕಾನನ ಜಿತಾ ಚ ಪಾಂಡವೈರ್ಭೂಮಿ ಚತುರ್ಭಿಃ ಬಲಶಾಲಿಭಿಃ ತಮಹಂ ತೇ ವಿಜೇಷ್ಯಾಮಿ ಏಕ ಏವ ನ ಸಂಶಯ. ಪಾಂಡವರು 4 ದಿಕ್ಕುಗಳಿಗೆ 4 ಜನ ಹೋಗಿ ಏನೆಲ್ಲ ಸಂಪತ್ತನ್ನ ಗೆದ್ದು ತಂದ್ರೋ ಅದನ್ನ ನಾನು ಹಸ್ತಿನಾವತಿಗೆ ಒಬ್ಬನೇ ಸಾಗಿ ಅಷ್ಟೂ ಧನ ಕನಕಗಳನ್ನ ಕರರೂಪದಲ್ಲಿ ತಂದು ಕೊಡಬಲ್ಲೆ.
ನಿನಗೆ ಪ್ರೂವ್ ಮಾಡಬೇಕಾದ್ರೆ ನಾನು ಇದೊಂದು ಮಾಡಿ ತೋರಿಸ್ಬೋದು. ಭೀಷ್ಮಾಚಾರ್ಯ ಹೇಳಿದ ಸುಳ್ಳು, ಭೀಷ್ಮಾಚಾರ್ಯರಿಗೆ ಏನೂ ಗೊತ್ತಿಲ್ಲ, ಅವ್ರು ದಡ್ರು, ಪರಮ ದಡ್ರು ಅಂತಲೂ ಹೇಳ್ಬೋದು, ನಾನು ಅದನ್ನು ಪ್ರೂವ್ ಮಾಡ್ತೇನೆ. ಸಪಶ್ಯತು ಬಲಂ ಮೇದ್ಯ, ನೋಡ್ಲಿ ಆ ಭೀಷ್ಮಾಚಾರ್ಯನ ತಾಕತ್ತೇನು ಅಂತ. ಆತ್ಮಾನಂತು ವಿಗರ್ಹತು, ಅಯ್ಯೋ ನಾನು ಕರ್ಣನ ಬಗ್ಗೆ ತಪ್ಪಾಗಿ ಮಾತಾಡ್ಬಿಟ್ನಲ್ಲ ಅಂತ ಆತ್ಮಾನಂ ತನ್ನಂತಾರು ನಿಂದಿಸ್ಕೊಳ್ಬೇಕು. ಅವರು ತಮ್ಮನ್ನೇ ತಾವು ಬೈಕೊಳ್ಬೇಕು, ಹಾಗೆ ಮಾಡುತ್ತೇನೆ. ಇದರಿಂದ ಏನು? ಗೆಲುವು ನಿನ್ನದು. ಎಲ್ಲ ಕಡೆ ನಿನ್ನ ಹೆಸರು ರಾರಾಜಿಸುತ್ತೆ. ನಿನ್ನ ಹೆಸರು ಹೇಳ್ಕೊಂಡು ನಾನು ಎಲ್ಲ ಕಡೆ ಯುದ್ಧ ಮಾಡಿ ನಿನ್ನ ಹೆಸರನ್ನ ಜಗತ್ತಿನಾದ್ಯಂತ ತಲುಪುವಂತೆ ಮಾಡುತ್ತೇನೆ. ಇವನಿಗೆ ತುಂಬಾ ಖುಷಿಯಾಗುತ್ತೆ. ದುರ್ಯೋಧನನಿಗೆ ಎರಡೆರಡು ಲಾಡು ಬಾಯಿಗೆ ಬಿತ್ತಾ, ತಾನೇ ಹೋಗಿ ಯುದ್ಧ ಮಾಡೋದಕ್ಕೆ ಟೈಮ್ ಇಲ್ಲ ಅಥವಾ ಸಾಧ್ಯ ಇಲ್ಲ. ಕರ್ಣ ಸ್ವತಃ ಹೋಗಿ ಮಾಡಿಕೊಂಡು ಬರ್ತೇನೆ ಅಂತ ಹೇಳ್ತಿದ್ದಾನೆ. ಏನ್ ಕಾಯ್ಬೇಕು? ಸರಿ ಆಯ್ತು. ಧನ್ಯೋಸ್ಮಿ ಅನುಗೃಹೀತೋಸ್ಮಿ ಯಸ್ಯ ಮೇ ತ್ವಂ ಮಹಾಬಲ, ನೀನು ನನ್ನವನು, ನನ್ನ ಗೆಳೆಯ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ತುಂಬಾ ಖುಷಿಯಾಗುತ್ತೆ. ಹಿತೇಶು ವರ್ತಸೆ ನಿತ್ಯಂ ಸಫಲಂ ಜನ್ಮಚಾದ್ಯಮೆ, ಹಿತಕಾರಿಯಾದ ವಿಷಯದಲ್ಲಿ ನನಗೆ ಜೊತೆಗಿದ್ದು ನೀನು ಸಹಾಯ ಮಾಡ್ತೀನಿ ಅಂತ ಅನ್ನೋದ್ರಿಂದ ನನ್ನ ಜನ್ಮ ಸಾರ್ಥಕ ಆಯಿತು, ಸಫಲ ಆಯಿತು. ಹಾಗೆ ಹೇಳಿ ಆಯ್ತು, ನಿನಗೆ ಏನು ಬೇಕೋ ಅದೆಲ್ಲವನ್ನು ಕೂಡ ಸಹಾಯಕ್ಕಾಗಿ ನೀನು ತಗೊಂಡು ಹೋಗ್ಬೋದು. ಸೈನ್ಯವನ್ನ ಎಲ್ಲ ದಿಕ್ಕುಗಳಲ್ಲಿಯೂ ಈ ಸಾಮರ್ಥ್ಯವನ್ನು ನೀನು ಪ್ರದರ್ಶಿಸಿ ನಿನ್ನ ಬಗ್ಗೆಯೂ ರಾಜ್ಯದ ಬಗ್ಗೆಯೂ ನನ್ನ ಬಗ್ಗೆಯೂ ಹೆಚ್ಚುಗಾರಿಕೆಯನ್ನು ತೋರಿಸುವುದಕ್ಕೆ ಬೇಕಾದ ವ್ಯವಸ್ಥೆ ಮಾಡು. ಕೂಡಲೇ ಅದಕ್ಕೆ ಪ್ರಯೌಚ ಮಹೇಶ್ವಾಸ ನಕ್ಷತ್ರೇ ಶುಭದೈವತೆ, ಶುಭ ದೇವತಾಕವಾದ ನಕ್ಷತ್ರದಲ್ಲಿ, ಶುಭ ಕರಣದಲ್ಲಿ, ಶುಭ ತಿಥಿಯಲ್ಲಿ, ಶುಭ ವಾರದಲ್ಲಿ ಋತ್ವಿಜರನ್ನೆಲ್ಲ ಕರೆಸಿ ಶುಭೇ ತಿಥೌ ಶುಭೇ ಮುಹೂರ್ತೆ ಪೂಜ್ಯಮಾನ, ಎಲ್ಲ ಮಂತ್ರಗಳಿಂದ ಅದಕ್ಕೆ ಸಂಬಂಧಪಟ್ಟ ಮಂಗಲೈಹಿ ಶುಭೈಹಿ ಸ್ನಾತಃ, ಕೆಲವು ಕಲಶಗಳಲ್ಲಿ ಮಂತ್ರದ ಪೂತವಾದ ಕಲಶಗಳನ್ನು ಸಿದ್ಧಪಡಿಸಿ ಅದನ್ನು ಸ್ನಾನ ಮಾಡಿಸಿ ವಾಗ್ಭಿಹಿ ಪ್ರಪೂಜಿತ, ಒಳ್ಳೆಯ ಅಹಶಕ್ತಿಯನ್ನ ಜಾಗೃತಗೊಳಿಸುವ ಪುಣ್ಯಾಹ ಮಂತ್ರಗಳನ್ನು ಹೇಳಿ ಅವನನ್ನ ಕಳುಹಿಸಿಕೊಟ್ರು. ರಥಘೋಷ ಸೈನ್ಯ ಎಲ್ಲ ಜೋರಾಗಿ ಹೊರಟಿತು. ಕರ್ಣ ಹೊರಟ ದೊಡ್ಡ ಬಲದಿಂದ, ಅಂದ್ರೆ ಬಲ ಅಂದ್ರೆ ಇಲ್ಲಿ ಸೈನ್ಯ ಅಂತ ಅರ್ಥ, ಬಲ ಅಂದ್ರೆ ಸೈನ್ಯ, ದೊಡ್ಡ ಬಲವನ್ನು ಉಪಯೋಗಿಸಿಕೊಂಡು, ದೊಡ್ಡ ಸೈನ್ಯದ ಬಲವನ್ನು ಉಪಯೋಗಿಸಿಕೊಂಡು ಫಸ್ಟ್ ಸೀದು ಹೋಗಿದ್ದು ದ್ರುಪದನ ಪುರಕ್ಕೆ. ದ್ರುಪದ ಅಲ್ಲಿ ತಡದ, ಆದ್ರೂ ಇವನ ಪರಾಕ್ರಮಕ್ಕೆ ವಶವಾಗಿ ಅವನ ಕೈಯಲ್ಲಿ ಸುವರ್ಣಂ ರಜತಂಚಾಪಿ ರತ್ನಾನಿ ವಿವಿಧಾನಿ ಚ, ಸುವರ್ಣ ರತ್ನವನ್ನೆಲ್ಲವನ್ನು ಕೊಟ್ಟು ಕಳುಹಿಸಿದ. ಹೀಗೆ ತಮ್ಮಿನಿರ್ಜಿತ್ಯ ರಾಜೇಂದ್ರ ರಾಜಾನಸ್ತಸ್ಯೇ ನುಗಾಹ, ಅವನಿಗೆ ಯಾರೆಲ್ಲ ಅನುಸರಿಸಿಕೊಂಡು ಇನ್ನು ರಾಜರಿದ್ರು ಅವರೆಲ್ಲರೂ ಕೂಡ ರಾಜನೇ ಸೋತ ಮೇಲೆ ನಾನಿನ್ನೇನು ಮಾಡುದು ಅಂತ ಉಳಿದ ಸಾಮಂತರು ಕೂಡ ಕರ್ಣನ ಕೈಗೆ ತಮ್ಮ ಕರಗಳನ್ನೆಲ್ಲ ಟ್ಯಾಕ್ಸ್ ಅನ್ನ ಒಪ್ಪಿಸಿದರು. ಇನ್ನು ಉತ್ತರ ದಿಕ್ಕಿಗೆ ಹೊರಟ ಭಗದತ್ತ ಅಂತ ಅಲ್ಲಿಯ ರಾಜ. ಈ ನಾವು ಹಿಂದೆ ನೋಡಿದ್ದು ಭಗದತ್ತನನ್ನ ಕರ್ಣನ, ಇದು ನರಕಾಸುರನ ಮಗ, ಅಸ್ಸಾಮಿನ 7 ಸಿಸ್ಟರು, ಚೀನಾ, ರಷ್ಯಾ ಈ ಎಲ್ಲ ಭಾಗದ ರಾಜ. ಅವನನ್ನು ಹೋಗಿ ವಿನಿರ್ಜಿತ್ಯ ಸೋಲಿಸಿ ಅಲ್ಲಿಂದಲೂ ಆ ಸಂಪತ್ತನ್ನ ಹೊತ್ತು ಕಳುಹಿಸಿಕೊಟ್ಟ. ಎಲ್ಲಿಗೆ? ಹಸ್ತಿನಾವತಿಗೆ. ಅದೇ ರೀತಿ ಹಿಮಾಲಯ ಪರ್ವತದ ತಪ್ಪಲಿನ ಸುತ್ತ ಓಡಾಡಿ ಅಲ್ಲಿಯೂ ಅನೇಕ ಜನ ನೇಪಾಳ ವಿಷಯ ಏಚ ರಾಜಾನಸ್ತಾವ್ ತಾನ್ ಅಜಯತ್ ಪರಾಜಯತ್, ಅವರೆಲ್ಲರನ್ನು ಕೂಡ ಸೋಲಿಸಿದ. ನೇಪಾಳದ ದೇಶದ ರಾಜರನ್ನೆಲ್ಲ ಸೋಲಿಸಿದ. ಅಲ್ಲಿಂದ ಮತ್ತೆ ಹಾಗೆ ಅಂಗ, ವಂಗ, ಕಳಿಂಗ, ಶುಂಡಿಕ, ಮಿಥಿಲ, ಮಾಗಧ, ಕರ್ಕಖಂಡ ಮತ್ತು ಅಹಿಚ್ಛತ್ರ ಈ ಎಲ್ಲ ಜಾಗಗಳಿಗೂ ಹೋಗಿ ಅಜಯತ್ ಎಲ್ಲರನ್ನು ಸೋಲಿಸಿ ಗೆದ್ದು ಬಂದ. ಅದೇ ರೀತಿ ವತ್ಸ ಅಂತ ಒಂದು ಭೂಮಿ, ಮೃತ್ತಿಕಾವತಿ, ಮಾಹಿಷ್ಮತಿ, ತ್ರಿಪುರಿ, ಕೋಸಲ, ತ್ರಿಪುರ ಅಂತ ನಾವು ಇವತ್ತು ಕರೀತಲ್ಲ, ಅದು ತ್ರಿಪುರಿ ಅಂತ ಆಗ ಇದ್ದಿರಬಹುದು. ಆಮೇಲೆ ಮೋಹನ ಅನ್ನುವಂಥ ಒಂದು ಪಟ್ಟಣ, ಅಲ್ಲಿ ಎಲ್ಲ ಕಡೆಯಿಂದ ಹೋಗಿ ಕರಮಾದಾಯ ಸರ್ವತ, ಅಲ್ಲಿಂದ ದಕ್ಷಿಣದ ದಿಕ್ಕಿಗೆ ಹೋಗಿ ರುಗ್ಮಿಯನ್ನ ಮಾತಾಡಿಸ್ತಾನೆ. ರುಗ್ಮಿ ಹೇಳ್ತಾನೆ, ಅಯ್ಯೋ ನಿನ್ನ ವಿಷಯದಲ್ಲಿ ನನಗೆ ಬೇಜಾರಿಲ್ಲ, ನೀನೆಲ್ಲ ನಮ್ಮ ಪಾರ್ಟಿನೇ, ಅದಾಗಿ ನಾನೇ ನಿನ್ ಕೊಡ್ತೇನೆ, ಸುಮ್ಮನೆ ಯುದ್ಧ ಗಿದ್ದ ಎಲ್ಲ ಟೈಮ್ ವೇಸ್ಟ್ ಮಾಡೋದು, ಆಮೇಲೆ ನಾನು ಗೆದ್ದೆ ಅಂತ ಸುಮ್ಮನೆ ಧ್ವಜ ಹಾರಿಸ್ಕೊಂಡು ಒಂದು ಮತ್ತು ಮಿತ್ರಕೂಟದ ತರ ಮಾತಾಡೋದು ಬೇಡ. ನಾನು ಮೊದಲೇ ಪ್ರೀತ್ಯಾಚಾಹಂ ಪ್ರಯಚ್ಛಾಮಿ ಹಿರಣ್ಯಂ ಯಾವದಿಚ್ಛಸಿ,
ನೀನು ಕರ ತಗೊಂಡು ಹೋಗ್ಬೇಕು ಅಂತಿದೆ. ಎಷ್ಟು ತಗೊಂಡು ಹೋದ್ರೆ ನೀನು ಇಲ್ಲಿಂದ ಕರ ತಗೊಂಡು ಹೋಗಿದ್ದಿ ಅಂತ ನೀನನ್ನು ಒಪ್ಕೋತಾರ? ಅಷ್ಟು ಕೇಳು, ನಾನು ಕೊಟ್ಬಿಡ್ತೇನೆ. ಅಲ್ಲಿಂದ ಪಾಂಡ್ಯ ದೇಶದ ರಾಜನನ್ನು ಸೋಲಿಸಿದ. ಹಾಗೆಯೇ ಶೈಶುಪಾಲಿ ಅಂದ್ರೆ ಶಿಶುಪಾಲನ ಮಗ, ಚೇದಿ ದೇಶದ ರಾಜ ಧಮಘೋಷನನ್ನು ಕೂಡ, ಶಿಶುಪಾಲನ ಮಗ ಧಮಘೋಷನನ್ನು ಕೂಡ ಸೋಲಿಸ್ತಾನೆ ವಿಜಿಗ್ಗೆ ಸೂತನಂದನ. ಅಲ್ಲಿಂದ ಅವಂತಿಗೆ ಬಂದ. ದ್ವಾರಕೆಯ ಹೊರಭಾಗದ ಒಂದಿಷ್ಟು ಜಾಗದಲ್ಲಿದ್ದ ವೃಷ್ಣಿಗಳನ್ನು ಸೋಲಿಸಿದ. ಆಮೇಲೆ ವಾರುಣೀನ್ ದಿಶಂ, ಪಶ್ಚಿಮದ ಕಡೆಗೆ ಸಾಗಿ ಅಲ್ಲಿಯೂ ಅನೇಕ ರಾಜರನ್ನ ಗೆದ್ದ. ಸಂಲೇಚ್ಛ ಚಾಟ ವಿಕರಾನ್ ವೀರ ಸಪರ್ವತ ನಿವಾಸಿನಃ ಭದ್ರಾನ್ ರೋಹಿತಕಾನ್, ರೋಹಿಂಗ್ಯರೋ ಏನೋ ಗೊತ್ತಿಲ್ಲ, ಬೇರೆ ಬೇರೆ ಗಣಗಳನ್ನೆಲ್ಲ ಸೋಲಿಸಿ ಅವರಿಂದ ಕಪ್ಪವನ್ನು ಸಂಪಾದನೆ ಮಾಡಿ ತಂದು ದುರ್ಯೋಧನನ ಕೈಗೆ ಒಪ್ಪಿಸಿದ. ದುರ್ಯೋಧನನಿಗೆ ಆನಂದದ ಮೇಲೆ ಆನಂದ. ಇದೆಲ್ಲ ಕನಸಿನಲ್ಲೂ ಯೋಚನೆ ಮಾಡಿರಲಿಲ್ಲ. ಎನ್ನ ಭೀಷ್ಮಾನ್ನ ದ್ರೋಣಾನ್ನ ಕೃಪಾನ್ನ ಬಾಕ್ಲಿಕಾತ್ ಪ್ರಾಪ್ತವಾನಸ್ಮಿ ಭದ್ರಂತೆ ತ್ವತ್ತ ಪ್ರಾಪ್ತಮ್ಮ ಯಾನಿತತ್. ನಮಗೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾ, ಬಾಕ್ಲಿಕ ಇವು ಯಾರೂ ಕೂಡ ಇಷ್ಟು ದೊಡ್ಡ ರೀತಿಯ ದಿಗ್ವಿಜಯ ಮಾಡಲಿಲ್ಲ. ಪಾಂಡುವಿನ ಹೆಸರು ಹೇಳಲಿಲ್ಲ. ಯಾಕಂದರೆ ಪಾಂಡು ಇದಕ್ಕಿಂತ ಹೆಚ್ಚು ಗೆದ್ದಿದ್ದ. ಪಾಂಡುವಿನ ದಿಗ್ವಿಜಯ ದೊಡ್ಡದು. ಯಾವಾಗಲೂ ಯುಧಿಷ್ಠಿರನ್ನು ನೆನಪಿಸ್ಕೊಳ್ಳುವಾಗ ಪಾಂಡುವನ್ನೇ ನೋಡ್ದಂಗೆ ಆಗುತ್ತೆ, ಪಾಂಡುವಿನ ಸಾಮರ್ಥ್ಯವನ್ನೇ ನಾವು ನೆನಪಿಸ್ಕೊಂಡ ಹಾಗಾಗುತ್ತೆ ಅಂತ ಜನ ಹೇಳುವ ಮಾತಿದೆ. ಆದರೆ ಇವ್ರು ಎಲ್ಲರೂ ಕೂಡ ಯಾವತ್ತೂ ರಾಜರೇ ಅಲ್ಲ, ಅವ್ರು ಯಾಕೆ ಹೋಗ್ತಾರೆ? ಆದರೆ ಇವನಿಗೆ ಹೇಳಲಿಕ್ಕೆ ಯಾರಾದ್ರೂ ತುಲನೆ ಮಾಡಿ ಹೇಳಬೇಕು. ಒಟ್ಟಂತೂ ಸಿಟ್ಟಿರೋದು ಅವ್ರ ಮೇಲೆ. ಅವರೀಗ ಇವನ ಸಾಮರ್ಥ್ಯವನ್ನು ಅಲ್ಲೆಗಳೆದದ್ದು. ಹಾಗಾಗಿ ಅವ್ರು ಯಾರಿಂದಲೂ ಸಿಗದಷ್ಟು ದೊಡ್ಡ ಸಂಪತ್ತನ್ನ ಸ್ವತಃ ಪ್ರಾಪ್ತ ಮಯಾಹಿತ, ನಿನ್ನಿಂದ ಪಡೆದಿದ್ದೇನೆ, ಚೆನ್ನಾಗಿ ಈಗ ನನಗೊಬ್ಬ ಒಳ್ಳೆಯ ಸಮರ್ಥನಾದ ಜೊತೆಗಾರ ಇದ್ದಾನೆ ಅಂತ ಏನು ಹೇಳಿ. ಬಹುನಾಚ ಕಿಮುಕ್ತೇನ, ನಿನ್ನ ಬಗ್ಗೆ ಎಷ್ಟು ಅಂತ ಹೊಗಳಿ ನಾನು. ಸುಮ್ಮನೆ ಅದೇ ಪದಗಳನ್ನು ಮತ್ತೆ ಮತ್ತೆ ಹೇಳಿ ನನಗಿಷ್ಟ ಇಲ್ಲ. ನೀನು ನನಗೆ ತ್ವಯಾನಾಥೇನ ಸತ್ತಮ, ನೀನೇ ನನಗೆ ನಾಯಕ, ನೀನೇ ನನಗೆ ರಾಜ. ನಾನು ರಾಜ, ನೀನು ಸೇವಕ ಅಂತ ನನಗೆ ಭಾವನೆ ಇಲ್ಲ. ಹೀಗೆ ಹೇಳಿ ಕೇಚಿದೇನಂ ಪ್ರಶಂಸಂತಿ ನಿಂದಂತಿ ಚತ್ಥಾಪರೇ. ಆದರೆ ಕರ್ಣನ ಈ ವ್ಯವಸ್ಥೆಯನ್ನ ಜನರು ಕೆಲವರು ತಥೋ ಹಲಹಲಾ ಶಬ್ದ ಪ್ರಾದುರಾಸಿ ದ್ವಿಷಾಂಪತೆ ಹಾಹಾಕಾರಶ್ಚ ಬಹವಃ ನಗರೇ ನಾಗಸಾಹ್ವಯ ಹಸ್ತಿನಾವತಿಯಲ್ಲಿ ಅನೇಕ ಜನ ಕರ್ಣನ ಈ ಶೌರ್ಯವನ್ನು ಕೆಲವರು ಹೊಗಳಿದ್ರು. ಕೇಚಿದೇನಂ ಪ್ರಶಂಸಂತಿ. ಇನ್ನು ಕೆಲವರು ನಿಂದಂತಿಷ್ಮ ತಥಾಪರೆ. ಆದರೆ ಅದರ ಒಳಗೊಟ್ಟೇನು ಅದು ಬೇರೆ ಇತ್ತು. ಅದನ್ನು ಕೆಲವರೆಲ್ಲ ತಿಳ್ಕೊಂಡು ನಿಂದಂತಿ, ಅವನನ್ನು ಬೈತಿದ್ರು. ತೂಷ್ಣೀಮಾಸಂ ತಥಾಚ, ನೀನು ಕೆಲವರೆಲ್ಲ ನಮ್ಗೆ ಯಾಕ್ರಿ, ಅವೇನಾದರೂ ಮಾಡ್ಕೊಂಡು ಗೆದ್ರ ಸೋತ್ರ ಸುಮ್ಮನೆ ನಾವು ಏನಕ್ಕೂ ರಿಯಾಕ್ಟ್ ಮಾಡದೆ ದೂರದಲ್ಲಿರೋದು ಬೆಟರ್. ಇದು ನಮಗೆ ಕ್ಷೇಮ. ಯಾಕೆಂದ್ರೆ ನಾಳೆ ಇನ್ನೊಬ್ರು ಗೆದ್ದಾಗ ಅವ್ರು ಮತ್ತೆ ನಾಳೆ ನೀವು ಅವ್ರಿಗೆ ಮೊನ್ನೆ ಚಪ್ಪಾಳೆ ಹೊಡೆದಿದ್ದೀರಾ, ಈ ಸರ್ತಿ ನಿಮ್ಗೆ ಊಟ ಕಟ್ ಅನ್ಬಾರ್ದು. ಅದನ್ನಾಗಿ ಕೇಚಿತ್ತು ತೂಷ್ಣಿ. ಇನ್ನು ಕೆಲವರು ಮಾತಾಡಲಿಲ್ಲ, ಆಯ್ತು ನೀವು ಗೆದ್ರ ನಿಮ್ಗೂ ನಮಸ್ಕಾರ, ನೀವು ಗೆದ್ರ ನಿಮ್ಗೂ ನಮಸ್ಕಾರ. ಹಾಗೆ ಕೆಲವರೆಲ್ಲ ಸುಮ್ಮನಾಗಿಬಿಟ್ರು. ಆದರೆ ಜನರ ಕೆಲವರೆಲ್ಲ ಬಂದು ಮಾತಾಡಿದಾಗ ತುಂಬ ಖುಷಿಯಾಯಿತು ದುರ್ಯೋಧನನಿಗೆ. ಆಮೇಲೆ ಕರ್ಣನನ್ನು ಕರ್ಕೊಂಡು ನೇರವಾಗಿ ಗಾಂಧಾರಿ ಮತ್ತು ಧೃತರಾಷ್ಟ್ರ ಬಳಿಗೆ ಬಂದ. ಅವನು ಬಂದು ಪುತ್ರವಚ್ಚ ನರವ್ಯಾಘ್ರ ಪಾದೋ ಜಗ್ರಾಹ ಧರ್ಮವಿತ್ ಧೃತರಾಷ್ಟ್ರೇಣ ಚಾಶ್ಲಿಷ್ಟ ಪ್ರೇಮ್ನಾ ಚಾಪಿ ವಿಸರ್ಜಿತ. ಹೀಗೆ ಕರ್ಣ ಬಂದು ಗಾಂಧಾರಿ ಮತ್ತು ಧೃತರಾಷ್ಟ್ರನ ಬಳಿಗೆ ಬಂದು ನಮಸ್ಕಾರ ಮಾಡಿ ಕಾಲು ಹಿಡಿದು ಹೀಗೆ ಗೆಲುವಾಯಿತು ಅಂತ ಹೇಳಿದಾಗ ಧೃತರಾಷ್ಟ್ರ ಬಹಳ ಪ್ರೀತಿಯಿಂದ ಅವನನ್ನು ಅಪ್ಪಿಕೊಂಡ. ಅಂತೂ ನನ್ನ ಮಗನಿಗೆ ಒಬ್ಬ ಒಳ್ಳೆಯ ಸಾಥಿ ಸಿಕ್ಕಿದ ಅಂತ ಭಾವಿಸಿ ಕರ್ಣೇನ ಯುಧಿ ಭಾರತ, ಅಂತೂ ಪಾಂಡವರನ್ನು ಖಂಡಿತ ಈ ಕರ್ಣ ಸೋಲಿಸಿ ಅನ್ನುವಂಥ ವಿಶ್ವಾಸದ ಯೋಚನೆ ಧೃತರಾಷ್ಟ್ರನಿಗೂ ಒಳಗಿಂದೊಳಗೆ ಮೂಡಿತು. ಶ್ರುತ್ವಾ ವಾಚಂ ತಥಾ ಸರ್ವಂ ಕರ್ತುಮರ್ಹಸ್ಯರಿಂದಮ ತವಾದ್ಯ ಪೃಥಿವೀ ವೀರ ನಿಸ್ಸಪತ್ನ ನೃಪೋತ್ತಮ. ಕರ್ಣ ಹೇಳ್ತಾನೆ ದುರ್ಯೋಧನನ ಹತ್ತಿರ, ಈ ಎಲ್ಲ ಸಂಪತ್ತು ನಿನ್ನದೇ, ನಿನಗೀಗ ಶತ್ರುಗಳು ಅಂತ ಯಾರಿಲ್ಲ. ಹೇಗೆ ದೇವತೆಗಳನ್ನು ಇಂದ್ರ ನೋಡಿಕೊಳ್ತಾನೋ ಹಾಗೆ ಈ ಸಮಗ್ರ ಭೂಮಿಯನ್ನು ನೀನು ಆಳ್ಬೇಕು, ಇದು ನನ್ನ ಸತ್ತು ಅಂತ ನಾನು ಯಾವತ್ತೂ ಭಾವಿಸಿಲ್ಲ, ಇದು ನಿನಗೆ ಸಂಬಂಧಪಟ್ಟದ್ದು. ಆದರೆ ಒಂದು ಮಾತು ನನಗೆ ಏನು ಅನ್ನಿಸ್ತಿದೆ ಅಂತ ದುರ್ಯೋಧನ ಮಾತಾಡ್ತಾ ಹೇಳ್ತಾನೆ. ಅಭಿಪ್ರಾಯಸ್ತು ಮೇ ಕಚ್ಚಿತು ತಂವೈ ಶೃಣು ಯಥಾ ತಥಂ ರಾಜಸೂಯಂ ಪಾಂಡವಸ್ಯ ದೃಷ್ಟ್ವಾ ಕ್ರತುವರಂ ತದಾ ಮಮ ಸ್ಪೃಹಾ ಸಮುತ್ಪನ್ನ ತಾಂ ಸಂಪಾದೆಯ ಸೂತಜ. ಪಾಂಡವರು ಇದೇ ರೀತಿ ದಿಗ್ವಿಜಯವನ್ನು ಮಾಡಿ ಬಂದ ಬಳಿಕ
ಅವರು ರಾಜಸೂಯ ಯಾಗವನ್ನು ಮಾಡಿದ್ರು, ನನ್ನನ್ನೆಲ್ಲ ಕರೆದಿದ್ರು. ಆದ್ರೆ ನನಗೆ ಸ್ಪೃಹಾಜಾತ, ನಾನು ಕೂಡ ಇದೇ ತರ ಕ್ರತುವರಂ ಶ್ರೇಷ್ಠವಾದ ಕ್ರತುವನ್ನ, ಯಾಕೆಂದ್ರೆ ಅಶ್ವಮೇಧ ಕ್ರತು ಶ್ರೇಷ್ಠ, ಕ್ರತುಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಅಶ್ವಮೇಧ. ಅದನ್ನೇ ರಾಜರ ಪರವಾಗಿ, ಅಂದ್ರೆ ರಾಜರನ್ನು ಸೋಲಿಸುವ ಪರವಾಗಿ ಮಾಡಿದರೆ ಅದು ರಾಜಸೂಯ ಆಗಿ ಬಿಡುತ್ತೆ. ಅಶ್ವಮೇಧ ಅನ್ನೋದು ಒಂದು ಕಾಮನ್ ಪ್ಲಾಟ್ಫಾರ್ಮ್. ಅದರಲ್ಲಿ ಮಕ್ಕಳನ್ನ ಕೇಳಿದ್ರೆ ಅದು ಪುತ್ರ ಕಾಮೇಷ್ಟಿ ಆಗುತ್ತೆ, ಮಳೆಯನ್ನು ಕೇಳಿದ್ರೆ ಕಾರೀರಿ ಆಗುತ್ತೆ. ರಾಜರ ಸೂಯ ಅಂದ್ರೆ ರಾಜರನ್ನ ಸೋಲಿಸುವುದು, ರಾಜರನ್ನ ಸೂಯ ಅಂದ್ರೆ ಕೊಲ್ಲುವುದು ಅಂತ ಅರ್ಥ. ಸೂಯ ಅಂದ್ರೆ ಅಥವಾ ಕೊಲ್ಲುವುದು ಅನ್ನೋದಕ್ಕಿಂತ ಸಹಜವಾಗಿ ಅವರ ತಲೆ ಬಗ್ಗಿಸುವುದು ಅಂತ. ನಮ್ಗೆ ಅವರು ಟ್ಯಾಕ್ಸ್ ಕೊಡಬೇಕು. ಅದರ ಪರಿಣಾಮವಾಗಿ ರಾಜಸೂಯವನ್ನೇ ಈ ಯಜ್ಞದಲ್ಲಿ ಜೋಡಿಸಿಕೊಂಡು ನಾವು ಮಾಡುವುದು ತುಂಬಾ ಉತ್ತಮವಾದದ್ದು ಅಂತ ನನಗೆ ಅನ್ನಿಸ್ತಾ ಇದೆ. ಹೇಗಿದ್ರು ನೀನು ಎಲ್ಲವನ್ನ ಗೆದ್ದು ಬಂದಿದ್ದಿ, ಹಾಗೂ ಎಂತ ದ್ವಿಜವರ ಋತುಜರನ್ನೆಲ್ಲ ಕರೆಸಿ ಅವ್ರ ಹತ್ರ ಈ ಮಾತನ್ನ ಹೇಳಿಸಿ ನಾವೊಂದು ಯಾಗ ಮಾಡಬೇಕು ಅಂತಿದ್ದೇವೆ, ನಿಮ್ಗೆ ಏನು ಅದರ ಅಭಿಪ್ರಾಯ? ಕರ್ಣ ಹೇಳ್ತಾನೆ, ಖಂಡಿತ ಇದು ತುಂಬಾ ಒಳ್ಳೇದು, ನೀನು ಇದರ ಬಗ್ಗೆ ಒಳ್ಳೆ ಯೋಚನೆ ಮಾಡಿದ್ದಿ. ಪ್ರವರ್ತತ ಮಹಾಯಜ್ಞ ತವಾಪಿ ಭರತರ್ಷಭ, ನೀನು ಕೂಡ ಈ ಯಾಗಕ್ಕೆ ಏನು ಕೊರತೆ ಇರೋನಲ್ಲ, ನೀನು ಈ ಯಾಗವನ್ನು ಚೆನ್ನಾಗಿ ನಡೆಸ್ಬೋದು. ಅದರಿಂದಾಗಿ ಋತ್ವಿಜರನ್ನು ಕರೆಸೋಣ ಅಂತ ಹೇಳಿ ಒಬ್ಬರು ಪ್ರಧಾನ ಋತ್ವಿಜರನ್ನು ಸೇರಿ ಕರೆಸ್ತಾರೆ. ರಾಜಸೂಯಂ ಕೃತಶ್ರೇಷ್ಠಂ ಸಮಾಪ್ತ ವರದಕ್ಷಿಣಂ ಆಹಾರಸ್ವ ಯಥಾ ಶಾಸ್ತ್ರಂ ಯಥಾ ನ್ಯಾಯಂ ಯಥಾಕ್ರಮಂ. ಅದಕ್ಕೆ ಶಾಸ್ತ್ರದ ಕ್ರಮದಲ್ಲಿ ಏನು ಹೇಳಿದ್ದಾರೋ, ಎಷ್ಟು ಸಂಪತ್ತನ್ನು ಅದಕ್ಕೆ ವಿನಿಯೋಗಿಸಬೇಕು ಅಂತ ಮಾತುಗಳಿವೆಯೋ ಅದೆಲ್ಲದಕ್ಕೂ ಸರಿಯಾಗಿ ನಾವು ಯಾಗವನ್ನು ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಏನದಕ್ಕೆ ಪೊಸಿಷನ್ ಏನು, ಮಾಡಬಹುದೋ ಬೇಡ? ಆಗ ಅವನು ಹೇಳ್ತಾನೆ, ಸ ಏವ ಮುಕ್ತೋ ನೃಪತಿಂ ಉವಾಚ ದ್ವಿಜ ಸತ್ತಮಃ. ತುಂಬ ತಿಳಿದವರು ನಸಶಕ್ಯ ಕೃತುಶ್ರೇಷ್ಠೋ ಜೀವಮಾನಿ ಯುಧಿಷ್ಠಿರೆ. ನಿಮ್ಮದೇ ಕುಲದಲ್ಲಿ ಒಬ್ಬ ರಾಜಸೂಯ ಯಾಗ ಮಾಡಿದವನು ಇರಬೇಕಾದ್ರೆ ನೀವು ರಾಜಸೂಯ ಯಾಗವನ್ನ ಮಾಡ್ಲಿಕ್ಕಾಗುವುದಿಲ್ಲ. ಒಂದು ಅದೇ ರೀತಿ ಆಹರ್ತುಂ ಕೌರವ ಶ್ರೇಷ್ಠ ಕುಲೇ ತವ ನೃಪೋತ್ತಮ ದೀರ್ಘಾಯುರ್ಜೀವಚಿತತೆ ಧೃತರಾಷ್ಟ್ರಪಿತಾ ನೃಪ. ಅತ್ಯಂತ ದೀರ್ಘಾಯುಷ್ಮಂತನಾದ ನಿಮ್ಮ ತಂದೆ ಧೃತರಾಷ್ಟ್ರ ಇರುವ ತನಕವೂ ಕೂಡ ಪಾಂಡವರು ಯಾವಾಗ ಮಾಡಿದ್ದು? ಪಾಂಡು ಹೊರಟು ಹೋದ್ಮೇಲೆ ಪಾಂಡು ಹೇಳಿ ಕಳುಹಿಸಿದ್ದಾನೆ ಅಂತ ನಾರದರಿಂದ ಗೊತ್ತಾಗಿ ಆಮೇಲೆ ರಾಜಸೂಯ ಯಾಗ ಮಾಡಿದ್ದು. ಹಾಗಾಗಿ ನಿಮ್ಮ ತಂದೆ ಬದುಕಿರ್ಬೇಕಾದ್ರೆ ಮತ್ತು ಈಗಾಗಲೇ ರಾಜಸೂಯವನ್ನ ಮಾಡಿ ನಿಮ್ಮದೇ ಕುಲದ ಒಬ್ಬ ಹಿರಿಯ, ನಿನಗೆ ಅಣ್ಣವನು, ಅವನು ಇರಬೇಕಾದ್ರೆ ನೀನು ಮತ್ತೆ ರಾಜಸೂಯ ಯಾಗ ಮಾಡುವುದರ ಬಗ್ಗೆ ಶಾಸ್ತ್ರದ ಅನುಮತಿ ಇಲ್ಲ. ಆದ್ರೆ ನೀನು ಆಗ್ಲಿಲ್ಲ, ಅತಶ್ಚಾಪಿ ವಿರುದ್ಧಸ್ಥೆ ಕ್ರತುರೇಶ ನೃಪೋತ್ತಮ. ಮಾಡಿದ್ರು ನಿನಗೆ ಅದರ ಫಲ ಸಿಗುವುದಿಲ್ಲ, ನಿನಗೆ ಅದರ ನಿಜವಾದ ಲಾಭ ಆಗುವುದಿಲ್ಲ. ಆದ್ರೆ ನೀನು ಬೇಸರ ಮಾಡ್ಕೊಳ್ಬೇಕಾಗಿಲ್ಲ, ಒಂದು ಸ್ವಲ್ಪ ಪಾಸಿಟಿವ್ ಯೋಚನೆ ಮಾಡು. ಅವನು ಹೇಳ್ತಾನೆ, ಅಸ್ತಿತ್ವನ್ಯತ್ ಮಹತ್ಸತ್ರಂ ರಾಜಸೂಯಮಿದಂ ಪ್ರಭೋ. ರಾಜಸೂಯಕ್ಕೆ ಹೋಲಿಸಿದ್ರೆ ಇನ್ನೂ ಒಂದು ದೊಡ್ಡದಾದ ಯಾಗ ಇದೆ. ತೇನತ್ವಂ ಯಜ ರಾಜೇಂದ್ರ ಶೃಣು ಚೇದಂ ವಚೋಮನ. ಆ ಯಾಗದಿಂದ ನೀನು ದೇವತೆಗಳನ್ನ ಪ್ರೀತಿಗೆ ಒಳಪಡಿಸಬಹುದು. ಯೈನೇ ಪೃಥ್ವೀಪಾಲ ಕರದಾಸ್ತವ ಪಾರ್ಥಿವ. ಹೇಗಿದ್ರು ನಿನಗೆ ಎಲ್ಲ ರಾಜರು ಟ್ಯಾಕ್ಸ್ ಕೊಟ್ಟಿದ್ದಾರೆ. ಅದರಿಂದಾಗಿ ನೀನು ಏಷತೆ ವೈಷ್ಣವೋ ನಾಮ ಯಜ್ಞ ಸತ್ಪುರುಷೋಚಿತಃ ಏತೇನ ನೇಷ್ಟವಾನ್ ಕಶ್ಚಿತ್ ಋತೆ ವಿಷ್ಣು ಪುರಾತನಂ. ನಾನು ಯಾಕಿದನ್ನ ಸಜೆಸ್ಟ್ ಮಾಡ್ತಾ ಇದ್ದೇನೆ ಅಂದ್ರೆ, ಈ ಹಿಂದೆ ಇದನ್ನ ಸ್ವತಃ ವಿಷ್ಣುವೇ ಒಮ್ಮೆ ಮಾಡಿದ್ದಾನೆ ಬಿಟ್ರೆ ಮತ್ಯಾರು ನ ಇಷ್ಟವಾನ್ ಇತಃಪೂರ್ವ. ಇದರ ಹಿಂದೆ ಇಲ್ಲಿ ತನಕ ಈ ವೈಷ್ಣವ ಯಾಗವನ್ನ ಯಾರೂ ಮಾಡಿಲ್ಲ. ಅದಕ್ಕೆ ಹೆಸರು ಮುಂದೆ ಪುಂಡರೀಕ ಯಾಗ ಅಂತ ಬರುತ್ತೆ. ಅದನ್ನು ಅವನು ವೈಷ್ಣವ ಅಂತ ಕರೆದ, ವಿಷ್ಣು ಸಂಬಂಧಿಯಾದ ಯಾಗ ಅಂತ. ಅದಕ್ಕೆ ಬೇಕಾದ ಯಜ್ಞವಾಟವನ್ನ ಸಿದ್ಧಪಡಿಸಿ, ಭೂಮಿಯನ್ನ ಹದಗೊಳಿಸಿ, ಅದಕ್ಕೆ ಬೇಕಾದ ಶಿಲ್ಪಗಳನ್ನ ಮಾಡಿಸಿ, ಅದೆಲ್ಲವನ್ನು ನೀವು ಮಾಡಬಹುದು. ಕರ ಸಂಪಾದನೆ ಮಾಡಿದ್ದನ್ನ ಸರಿಯಾಗಿ ವಿನಿಯೋಗ ಮಾಡಲಿಕ್ಕೆ ಯೋಗ್ಯವಾದ ಯಾಗ ಅಂದ್ರೆ ವೈಷ್ಣವ ಯಾಗ. ಅದರಿಂದ ನಿರ್ವಿಘ್ನಷ್ಟೇ ಭವತ್ಯೇಷಃ. ರಾಜಸೂಯ ಮಾಡಲಿಕ್ಕೆ ವಿಘ್ನಗಳು ತುಂಬ ಬಂದೇ ಬರ್ತಾರೆ, ಅದನ್ನು ಎದುರಿಸಲಿಕ್ಕೆ ತುಂಬಾ ನಾವು ಪ್ರಯತ್ನ ಪಡಬೇಕಾಗುತ್ತೆ. ಆದರೆ ಅದಕ್ಕಿಂತ ಹೆಚ್ಚು ಶ್ರೇಯಸ್ಸು, ಅದಕ್ಕಿಂತ ಹೆಚ್ಚು ಜನರಲ್ಲಿ ಭಾವನೆ ಮೂಡಿಸುವಂತಹ ಯಾಗ ಈ ವೈಷ್ಣವ ಯಾಗ. ಇದರಿಂದ ನೀನು ಮಾಡಿದ್ರೆ ಇದು ನಿರ್ವಿಘ್ನವಾಗಿಯೂ ಮುಗಿಯುತ್ತೆ, ಸಫಲವೂ ಆಗುತ್ತೆ, ನಿನ್ನ ಆಸೆಯೂ ಈಡೇರುತ್ತೆ. ನಾವು ಕೂಡ ನಿನ್ನ ಜೊತೆಗೆ ಈ ಯಾಗದಲ್ಲಿ ಭಾಗವಹಿಸಿದ್ದೇವೆ ಅನ್ನೋ ತೃಪ್ತಿಯೂ ನಮಗಿದೆ. ನಮಗೂ ಇದನ್ನು ಮಾಡಬೇಕು ಅಂತ ತುಂಬ ದಿವಸದಿಂದ ಇದೆ, ಇಲ್ಲಿ ತನಕ ಯಾರು ಇದನ್ನು ಮಾಡಿಸಿಲ್ಲ. ನಾವು ಅಂತಹ ಯಾಗದಲ್ಲಿ ಭಾಗವಹಿಸಿದೆವು ಅನ್ನುವ ಸಂತೋಷವು ನಮಗಿರುತ್ತೆ. ತಸ್ಮಾದೇಶ ಮಹಾಬಾಹೋ ತವ ಯಜ್ಞ ಪ್ರವರ್ತತ. ಈ ಕಾರಣಕ್ಕಾಗಿ ನಾನು ಈ ಮಾತು ಹೇಳ್ತಾ ಇದ್ದೇನೆ. ವೈಷ್ಣವ ಯಾಗವನ್ನು ರೋಚತೆ ಮೇ ವಚಃ ಕೃಷ್ಣಂ
ಬ್ರಾಹ್ಮಣಾನಾಂ ನ ಸಂಶಯ ರೋಚತೆ ಯದಿ ಯುಷ್ಮಾಕಂ ತಸ್ಮಾತ್ ಪ್ರಭೃತಮಾಚಿರಂ. ನಮ್ಮ ಋತ್ವಿಜರಲ್ಲಿ ಎಲ್ಲರಲ್ಲೂ ಇದು ಒಮ್ಮನಸ್ಸು. ನೀವು ವಿಚಾರ ಮಾಡಿ, ನಾವು ಹೇಳಿದ್ದೇವೆ ಅಂತ ತಕ್ಷಣ ಒಪ್ಕೊಳ್ಬೇಕಾಗಿಲ್ಲ. ನಿಮಗೂ ಅಕಸ್ಮಾತ್ ರೋಚತೆ ಯದಿ ಯುಷ್ಮಾಕಂ, ನಿಮಗೂ ಇದು ಹಿತ ಸರಿ ಅನ್ನಿಸ್ತಿದೆ ಅಂತಂದ್ರೆ ನಾವು ಮಾಡಲಿಕ್ಕೆ ನಿಮ್ಮ ಜೊತೆಗೆ ಸೇರಿಕೊಳ್ತೇವೆ ಅಂತ ಹೇಳಿದಾಗ ಅವನು ಆಯ್ತಾಯ್ತು. ನಾವು ತುಂಬ ವಿಚಾರ ಮಾಡ್ತಾ ಹೋದರೆ ಕಾರ್ಯಕ್ರಮ ನಿಂತು ಹೋಗಬಾರ್ದು. ಹಾಗೋ ಹೀಗೋ ಅಂತ ಬರೀ ಡಿಸ್ಕಷನ್ನಲ್ಲೇ ಕೊನೆಗೆ ಕನ್ಕ್ಲೂಡೇ ಆಗದೆ ವಿಷಯ ಏನು ಅಂತ ಮೀಟಿಂಗ್ ಮುಗಿದೋಗುತ್ತಷ್ಟೇ. ಉಳಿದವರ ತಲೆ ಈಟಾಗಿರುತ್ತೆ, ಏನು ಉಪಯೋಗ ಇಲ್ಲ ಅಂತ ಆಗುತ್ತೆ. ಅದಕ್ಕೋಸ್ಕರ ಹಲವನ್ನು ತಂದು ಉತ್ಕರ್ಷ ಮಾಡಲಿಕ್ಕೆ ಆ ನೇಗಿಲನ್ನು ತಂದು ಯಾವ ದಿಕ್ಕಿನಲ್ಲಿ ಏನೇನು ಆಗಬೇಕು ಅಂತ ಎಲ್ಲರ ಹತ್ರ ಬರೆಸ್ಕೊಳ್ತಾನೆ. ಸರ್ವಶಿಲ್ಪಿಗಳು ಬೇರೆ ಬೇರೆ ಸ್ಕಿಲ್ ಇರುವಂತಹ ಕೆಲವರು ಮರದ ಕೆಲಸ, ಕಲ್ಲಿನ ಕೆಲಸ, ಮಣ್ಣಿನ ಮೂಲಕ ಮಾಡುವಂತಹ ಕಟ್ಟಡದ ಕೆಲಸ, ಇದನ್ನೆಲ್ಲ ಗೊತ್ತಿದ್ದವರು ಎಲ್ಲ ಬಂದರು. ಯಥೋಕ್ತಂಚ ನೃಪಶ್ರೇಷ್ಠ ಕೃತಂ ಸರ್ವಂ ಯಥಾಕ್ರಮಂ. ಹೇಗೆ ಒಂದು ಯಾಗಕ್ಕೆ ಸಿದ್ಧತೆ ಆಗಬೇಕು ಅಂತ ಹಿರಿಯರು ಹೇಳಿದ್ರು ಅದೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕರ್ಮಾಂಗಕ್ಕೆ ಬೇಕಾದ ಅನುಕೂಲತೆಗಳನ್ನು ಮಾಡಿಕೊಂಡು ಬಂದರು. ದುರ್ಯೋಧನ ಖುಷಿಯಿಂದ ಇದ್ದ. ಎಲ್ಲ ಶಿಲ್ಪಿಗಳು ಬಂದಿದ್ದಾರೆ, ಹೇಳ್ತಿದ್ದಾರೆ ದಿವಸ ಇಲ್ಲಿ ಇಷ್ಟು ತಯಾರಾಗಿದೆ, ಇದೆಲ್ಲ ರೆಡಿ ಆಗಿದೆ, ಇಷ್ಟು ಬಂದಿದೆ, ಇದಕ್ಕೆ ಬೇಕಾದ ಸಿದ್ಧತೆ ಆಗಿದೆ. ವಿದುರಷ್ಟ ಮಹಾಪ್ರಾಜ್ಞೋ ದುರ್ಗತರಾಷ್ಟ್ರೇ ನಿರೇದಯ. ವಿದುರನು ಕೂಡ ನಿನ್ನ ಮಗನಿಗೆ ಏನೋ ಯಾಗ ಮಾಡುವ ಬುದ್ಧಿ ಬಂದ್ಬಿಟ್ಟಿದೆ. ಜನರಿಗಂತೂ ಖುಷಿಯಾಗಿದೆ. ಅವನು ಯಾಕೆ ಮಾಡ್ತಾನೋ ಯಾಕೆ ಬಿಡ್ತಾನೋ ಗೊತ್ತಿಲ್ಲ. ಒಟ್ಟಂತೂ ಒಂದು ಯಾಗ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ, ಒಂದು ಧಾರ್ಮಿಕ ಪ್ರಜ್ಞೆ ಜಾಗೃತಿಗೊಳ್ಳಿಕ್ಕೆ ಅದು ಕಾರಣ ಆಗಬಹುದು ಅಂತ ಭಾವಿಸಿ ವಿದುರ ಧರ್ಮರಾಜನ ಹತ್ರ ಹೇಳ್ತಾನೆ, ಸಜ್ಜಂ ಕ್ರತುವರಂ, ಶ್ರೇಷ್ಠವಾದ ಯಜ್ಞ, ಕ್ರತು ಅಂದರೆ ಯಜ್ಞ, ಸಜ್ಜಂ ಸಿದ್ಧಗೊಂಡಿದೆ, ಕಾಲಪ್ರಾಪ್ತಂ ಸರಿಯಾದ ಕಾಲದಲ್ಲಿ ಮಾಡಬೇಕಾದ ನಿರ್ಣಯವನ್ನು ಕೈಗೊಂಡಿದ್ದಾರೆ. ಇದಕ್ಕೆ ಬೇಕಾದ ಸೌವರ್ಣಂಚ ಕೃತಂ ಸರ್ವಂ ಲಾಂಗಲಂಚ ಮಹಾಧನಂ, ಅದಕ್ಕೆ ಬೇಕಾದಷ್ಟು ಬಂಗಾರ ಎಷ್ಟು ಕೊಡಬೇಕು. ಶ್ರೂಯತೆ ಕಿಲ, ಕೇಳ್ತಿದ್ಯಾ? ಏನೇನು ಅದಕ್ಕೆ ಸಂಪತ್ತನ್ನು ವಿನಿಯೋಗಿಸಬೇಕು, ಇದರ ಬಗ್ಗೆ ಚೆನ್ನಾಗಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅಂತ ಧೃತರಾಷ್ಟ್ರನು ಕೂಡ ವಿದುರನಿಗೆ ವಿಶೇಷವಾಗಿ ಸಂದೇಶ ಕೊಡ್ತಾನೆ. ಅಂದರೆ ಅವನು ಕೂಡ ನೀನು ಇದರಲ್ಲಿ ಭಾಗವಹಿಸಿ ಯಜ್ಞದಲ್ಲಿ ಯಾವುದು ಕೊರತೆ ಆಗಬಾರ್ದು. ಯಾಕಂದರೆ ಮಾಡೋ ಮುಂಚೆ ಯೋಚನೆ ಮಾಡಬೇಕು. ಮಾಡಿದ ಮೇಲೆ ವಿದುರನು ನೋಡಿ ಈ ಯಾಗದಲ್ಲೆಲ್ಲೂ ಇವ್ರು ಯಾಕೆ ಯಾಗ ಮಾಡಬೇಕು, ಇವ್ರು ಯಾಗ ಮಾಡಿ ಏನಾದರೂ ಹೆಸರು ಪಡ್ಕೊಂಡ್ಬಿಟ್ರೆ ಮತ್ತೆ ಇಲ್ಲ. ಒಂದು ಒಳ್ಳೆ ಕೆಲಸ ಆಗುವಾಗ ಸಂಪೂರ್ಣವಾಗಿ ವಿದುರ ಅದರಲ್ಲಿ ತೊಡಗಿಸ್ಕೊಂಡಿದ್ದಾನೆ. ತಪ್ಪು ಕೆಲಸ ಮಾಡುವಾಗ ಮಾತ್ರ ಜೋರೇ ಖಂಡನೆ ಮಾಡುತ್ತಾನೆ, ಇಲ್ಲ ನಾನು ನಿಮ್ಮ ಜೊತೆಗಿಲ್ಲ ಅಂತ. ಆದರೆ ಒಳ್ಳೆ ಕೆಲಸ ಬಂದಾಗ ಯಾವುದಕ್ಕೂ ಆ ವಿರೋಧವನ್ನು ತೋರಿಸದೆ ಸ್ವತಃ ತಾನು ಕೂಡ ಆ ಯಜ್ಞದಲ್ಲಿ ಭಾಗವಹಿಸಿದ್ದಾನೆ. ಯಜ್ಞ ಆರಂಭಗೊಂಡಿತು. ಸಂಸ್ಕಾರಯುಕ್ತವಾದ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ. ದೀಕ್ಷಿತನಾಗಿದ್ದಾನೆ ಯಾರು? ದುರ್ಯೋಧನ. ಧೃತರಾಷ್ಟ್ರನಿಗೆ ಪ್ರಹೃಷ್ಟೋ ಧಾರ್ತರಾಷ್ಟ್ರಶ್ಚ ವಿದುರಶ್ಚ ಮಹಾಯಶಾಹ. ವಿದುರ ಮತ್ತು ಧೃತರಾಷ್ಟ್ರ ಇಬ್ಬರು ಸಂತೋಷಪಟ್ಟರು. ಅಂತೂ ಸ್ವಲ್ಪ ದಿವಸ ಆದರೂ ಯಜ್ಞ ದೀಕ್ಷಿತನಾಗಿ ಕೂಡುವ ನೆಪದಲ್ಲಿ ಕೆಟ್ಟ ಯೋಚನೆ ಮಾಡಿಕೊಳ್ಳದೆ ಒಂದಿಷ್ಟು ಒಳ್ಳೆ ಕಾರ್ಯದಲ್ಲಿ ತನ್ನ ಮನಸ್ಸನ್ನು ಸಜ್ಜನರಿರ್ತ ಕಳೀತಾನಲ್ಲಪ್ಪ, ನಾಳೆ ಎಲ್ಲಿಯಾದರೂ ಒಳ್ಳೆ ಬುದ್ಧಿ ಬಂದು ಆಗ್ಲಿ ಪಾಂಡವರನ್ನು ಸೇರಿಸ್ಕೊಂಡ್ಬಿಡೋಣ ಅಂತ ಮಾತಾಡಿದರೆ ನನ್ನ ಪುಣ್ಯ ಅದೃಷ್ಟ. ಭೀಷ್ಮ, ದ್ರೋಣ, ಕೃಪ, ಕರ್ಣ, ಗಾಂಧಾರಿ, ಯಶಸ್ವಿನಿ ಇವರೆಲ್ಲರೂ ಕೂಡ ಆ ಯಾಗಕ್ಕೆ ಬಂದಿದ್ದಾರೆ. ದೂತರನ್ನೆಲ್ಲ ಕಳಿಸ್ಲಿಕ್ಕೆ ಬೇಕಾದ ಅವ್ರು ಏನೇನು ಸಂದೇಶ ಕೊಡಬೇಕು ಅದನ್ನೆಲ್ಲ ಅವರವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಅನೇಕ ಋತ್ವಿಜರು ಕೂಡ ಅಲ್ಲಿಗೆ ಬಂದಿದ್ದಾರೆ. ಯಥೋದಿಷ್ಟಾಹ ದೂತಾಸ್ತ್ವರಿತ ವಾಹನಾಹ. ದೂತರಿಗೆ ವೇಗವಾಗಿ ಹೋಗುವ ಕುದುರೆಗಳನ್ನು, ಮೆಸೆಂಜರ್ ಕುದುರೆಗಳೇ ಬೇರೆ ಇರ್ತವೆ, ಯುದ್ಧಕ್ಕಾಗುವ ಕುದುರೆಗಳೇ ಬೇರೆ ಇರ್ತವೆ. ಮೆಸೆಂಜರ್ ಆದಂತಹ ಕುದುರೆಗಳನ್ನು ಕಟ್ಟಿ ದೌತ್ಯಕ್ಕಾಗಿ ಅನೇಕ ದಿಕ್ಕುಗಳಿಗೆ, ಯಾಕಂದ್ರೆ ಎಲ್ಲೆಲ್ಲ ಹೋಗಿ ಕರವನ್ನು ತಂದಿದ್ದಾರೋ ಅಲ್ಲೆಲ್ಲರನ್ನು ಕೂಡ ಯಾಗಕ್ಕೆ ಬರಮಾಡಿಕೊಳ್ಬೇಕಾದ್ದು ಕರ್ತವ್ಯ. ಅದು ನಿಮಂತ್ರಣ, ಬರಲೇಬೇಕು ತಾವು ಅಂತ. ಹಾಗಾಗಿ ಅದರ ಜವಾಬ್ದಾರಿಯನ್ನು ದುಶ್ಯಾಸನ ಹೊತ್ತಿದ್ದ, ಎಲ್ಲೆಲ್ಲಿಗೆ ಯಾರ್ಯಾರನ್ನು ಕಳಿಸ್ಬೇಕು. ಆ ಮಧ್ಯದಲ್ಲಿ ದುಶ್ಯಾಸನ ಹೇಳ್ತಾನೆ, ಒಬ್ಬ ದೂತನನ್ನು ಕರೆದು ಹೇಳ್ತಾನೆ, ಗಚ್ಚದ್ವೈತವನಂ ಶೀಘ್ರಂ ಪಾಂಡವಾನ್ ಪಾಪಪೂರುಷಾನ್ ನಿಮಂತ್ರಯ ಯಥಾ ನ್ಯಾಯಂ ವಿಪ್ರಾಂಸ್ತಸ್ಮಿನ್ ವನೇ ತದಾ. ಪಾಪಿಷ್ಠರಾದಂತಹ ಪಾಂಡವರನ್ನು ಕರೀಲಿಕ್ಕೆ ನೀನು ದ್ವೈತವನಕ್ಕೆ ಹೋಗಿ ನಿಮಂತ್ರಯ ಯಥಾ ನ್ಯಾಯಂ. ಅಲ್ಲಿ ಕರೆಯುವ ವಿಷಯದಲ್ಲಿ ನೀನು ನಾನು ಹೇಳಿ ಸಿಟ್ಟನ್ನು ತೋರಿಸ್ಬಾರ್ದು. ಬರಬೇಕು, ನೀವಿರ್ಬೇಕು, ನೀವಿದ್ರೇನೆ ಚಂದ, ಅದೆಲ್ಲ
ನಾಜೂಕು ನಯ ಎಲ್ಲ ಕಳ್ಕೊಳ್ಬಾರ್ದು. ಆದರೆ ಅವರು ನಮ್ಗೆ ಇಲ್ಲಿ ಸಮ್ಮತರಾಗಿ ಕರೀತಾ ಇರುವುದಲ್ಲ, ಅವರನ್ನು ಇಲ್ಲಿ ಕರೆದದ್ದು ಯಾಕೆ ಅಂದ್ರೆ ನಾವು ಕೂಡ ರಾಜಸೂಯದ ಹಾಗೆ ಮತ್ತು ಅದಕ್ಕಿಂತ ಶ್ರೇಷ್ಠವಾದ ವಿಷ್ಣು ಮಾತ್ರ ಮಾಡಿದ ಯಾಗವನ್ನು ನಾವು ಇಷ್ಟವಾನ್ ಅಂತದನ್ನು ಬೇರೆ ಯಾರು ಮಾಡಿಲ್ಲ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಕರೀತಾ ಇರುವುದು. ಆದ್ರಿಂದ ನಿಮಂತ್ರಯ. ಈ ಆಮಂತ್ರಣ ಅಂದ್ರೆ ಬನ್ನಿ, ನಿಮಂತ್ರಣ ಅಂದ್ರೆ ಬರಲೇಬೇಕು ಅಂತ ಒತ್ತಾಯ ಇದ್ರೆ ನಿಮಂತ್ರಣ. ನಿತರಾಮ್ ಮಂತ್ರ ಇದೆ, ಮತ್ತೆ ಮತ್ತೆ ಬನ್ನಿ 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 ಅಂತ ಕರೆದು ನೀವು ಬರದೇ ಇದ್ರೆ ಮದುವೆನೇ ನಿಂತು ಹೋಗುತ್ತೆ ಅನ್ನೋ ತನಕ ಅವರ ಮೇಲೆ ಭಾವನೆ ಇಟ್ಕೊಂಡು ಕರೆದ್ರೆ ಅದು ನಿಮಂತ್ರಣ. ಬನ್ನಿ ಇರುತ್ತೆ, ನೀವು ಒಬ್ರು ಜಾಸ್ತಿ ಬಂದ್ರೆ ಊಟಕ್ಕೇನು ಕಮ್ಮಿ ಆಗಲ್ಲ, ಆಮೇಲೆ ನಾಯಿಗೆ ಹಾಕುದನ್ನು ಮೊದಲೇ ನಿಮ್ಗೆ ಹಾಕಿದ್ರೆ ಆಗೋಯ್ತು ಅನ್ನೋ ತರ ಯೋಚನೆ ಇದ್ರೆ. ಆದ್ರೆ ನೋಡಿ ಆಗತ್ತಾ ನೋಡಿ. ಆಮೇಲೆ ಇನ್ನು ನೀವು ಕಾರ್ಡ್ ತಗೊಂಡ್ಬರುವಾಗ ಎಷ್ಟು ಜನ ಬರ್ತೀರಿ ಅಂತ ಒಂದು ಹೇಳ್ಬಿಡಿ, ಬರ್ತಿರೋ ಇಲ್ಲೋ ಹೇಳ್ಬಿಡಿ. ಅಲ್ಲ ನಿಮ್ಗೆ ಅಲ್ಲಿ ಆಫೀಸ್ ಇರುತ್ತಲ್ಲ, ಮಕ್ಕಳನ್ನೆಲ್ಲ ಮಕ್ಕಳಿಗೂ ಸ್ಕೂಲ್ ಇರುತ್ತಾ ಅಂತ ನೋಡಿ, ಯಾರಾದ್ರೂ ಆಗುತ್ತೆ ಅಂದ್ರೆ ಬನ್ನಿ ಅಂತ ಹೇಳೋ ತರ ಇದ್ರೆ ಅದೆಲ್ಲ ಆಮಂತ್ರಣ. ಆಯ್ತು, ಕರೀಲಿಲ್ಲ ಅಂತ ನಾಳೆ ಆಕ್ಷೇಪ ಬರಬಾರದು ಅಂತ ಅನ್ನೋದಕ್ಕೋಸ್ಕರ ನಿಮಂತ್ರಣ ಅಂದ್ರೆ ಹಾಗಲ್ಲ, ಬರಲೇಬೇಕು ಅಂತ. ಶ್ರೀ ಶ್ರಾದ್ದದಲ್ಲೆಲ್ಲ ಅದಕ್ಕೆ ನಿಮಂತ್ರಣ ಅಂತ ಕರೆಯುವುದು. ಯಾಕೆಂದ್ರೆ ಒಬ್ಬರನ್ನ ಕೂಡಿಸಿ ಅವರ ಮೂಲಕ ಪಿತೃಗಳ ಆರಾಧನೆ ಮಾಡುವಾಗ ಒಬ್ಬ ವ್ಯಕ್ತಿ ಅಲ್ಲಿ ಇದ್ದು ಅವನು ಶ್ರೋತ್ರಿಯನಾಗಿ ಒಂದಿಷ್ಟು ಅದಕ್ಕೆ ಸಂಬಂಧಪಟ್ಟ ಮಂತ್ರಗಳೆಲ್ಲ ಇದೆ, ಸಂದರ್ಭಗಳನ್ನೆಲ್ಲ ಪಾರಾಯಣ ಮಾಡಲಿಕ್ಕಿರುತ್ತೆ, ಅದನ್ನು ಮಾಡಿ ಅವನಲ್ಲೇ ಪಿತೃಗಳನ್ನು ಆರಾಧನೆ ಮಾಡಿ. ಆದರೆ ಅವನು ಬರದೇ ಇದ್ರೆ ಆ ಶ್ರಾದ್ದವೇ ನಡೆಯುವುದಿಲ್ಲ. ಹಾಗಾಗಿ ಅದು ನಿಮಂತ್ರಣ, ಬರಲೇಬೇಕು ಅಂತ. ಹಾಗೆ ಯಾವುದೇ ಕಾರ್ಯಕ್ರಮಕ್ಕಾಗಬೇಕು ಕೂಡ ಬರಲೇಬೇಕು ಅನ್ನುವ ಒತ್ತಾಸೆ ಇದ್ರೆ ಅದು ನಿಮಂತ್ರಣ, ನಿಮಂತ್ರಯ. ಬರಲೇಬೇಕು ಅಂತ ಒತ್ತಾಯ ಮಾಡು, ಬಿಡಬೇಡ. ಯಾಕಂದ್ರೆ ಅವ್ರು ಬರಬೇಕು, ಬಂದ್ರೆ ನಮಗೆ ಸಂತೋಷ ಆಗುದು. ಅವ್ರು ಬರದೇ ಇದ್ರೆ ಬೇಜಾರಾಗುತ್ತೆ. ಅಯ್ಯೋ ನಾವು ಇಷ್ಟೆಲ್ಲ ಯಾಗ ಮಾಡಿದ್ರೆ ಪಾಂಡವ್ರು ನೋಡ್ಲೇ ಇಲ್ವಲ್ಲ, ನೋಡ್ಲಿಲ್ವಾ ಅಂದ್ರೆ ನೋಡ್ಲಿಲ್ಲ ಅಂತ ಬೇಜಾರಲ್ಲ, ನೋಡಿ ಹೊಟ್ಟೆ ಉರ್ಕೊಳ್ಳಿಲ್ಲಲ್ವಾ ಅನ್ನೋದು ನಮ್ಗೆ ಸಮಸ್ಯೆ ಆಗುತ್ತೆ. ಆದ್ರಿಂದ ದುರ್ಯೋಧನ ಯಾಗ ಮಾಡ್ತಿದ್ದಾನೆ. ಏನು ಅಂತ ಹೇಳಬೇಕು? ದುರ್ಯೋಧನೋ ಮಹಾರಾಜ ಯಜತೆ ನೃಪಸತ್ತಮ ಸ್ವವೀರ್ಯಾರ್ಜಿತಂ ಅರ್ಥೌಘಂ ಅವಾಪ್ಯ ಕುರು ಸತ್ತಮಃ. ಪಾಂಡವರಿಗೆ ಹೋಗಿ ಹೇಳಬೇಕಾದ್ದೇನು ಗೊತ್ತಾ? ದುರ್ಯೋಧನ ದೊಡ್ಡ ಯಾಗವನ್ನು ಮಾಡುತ್ತಿದ್ದಾನೆ, ಸ್ವಯಾರ್ಜಿತ, ತಾನೇ ಸ್ವತಃ, ಸುಳ್ಳು ಹೋಗಿದ್ ಪಾಪ ಎಲ್ಲ ಕಾರಣ, ತಾನೇ ಸ್ವತಃ ಹೋಗಿ ಗೆದ್ದು ತಂದ ಅರ್ಥೌಘಂ ದೊಡ್ಡ ಸಂಪತ್ತನ್ನು ಒಟ್ಟಾಕಿದ್ದಾನೆ. ನೀವು ಮಾತ್ರ ಎಷ್ಟು ಹಾಕಿದ್ರೂ ಮುಚ್ಚಲಿಕ್ಕಾಗದಷ್ಟು ಸಂಪತ್ತನ್ನ ಸಂಗ್ರಹ ಮಾಡಿ ಎಲ್ಲರಿಗೂ ಹಂಚಿದ್ದು ಅಂತ ಅನ್ಕೊಳ್ಬೇಡಿ. ಕೌರವನಿಗೂ ಆ ಸಾಮರ್ಥ್ಯ ಇದೆ. ಅದರಿಂದಾಗಿ ನೀವು ಇದೆಲ್ಲ ಹೋಗಿ ಹೇಳಿ ಯಾಗಕ್ಕೆ ಬರಬೇಕು. ತತ್ರ ಗಚ್ಚಂತಿ ರಾಜಾನಃ, ತತ್ರ ಆ ಯಾಗಕ್ಕೆ ಅನೇಕ ರಾಜರು ಬರ್ತಾರೆ, ಇನ್ನು ಅನೇಕ ಋತ್ವಿಜರು ಬರ್ತಾರೆ. ನಾನು ನಿಮ್ಮ ಬಳಿಗೆ ಬಂದಿದ್ದೇನೆ, ರಾಜ ನಿಮ್ಮನ್ನ ಬರಲೇಬೇಕು ಅಂತ ಕರೆದಿದ್ದಾನೆ, ಎಲ್ಲರ ಅಭಿಲಾಷೆ ನೀವು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೀಗೆ ಹೇಳು ಅಂತ ಅವನು ಹೋಗಿ ಹಾಗೆ ಹೇಳ್ತಾನೆ. ಯುಧಿಷ್ಠಿರ ಸುಮ್ಮನೆ ಕೇಳಿಸ್ಕೊತಾನೆ. ತಥೋ ಯುಧಿಷ್ಠಿರೋ ರಾಜ ತತ್ಶ್ರುತ್ವಾ ದೂತ ಭಾಷಿತಂ, ಸುಮ್ಮನೆ ಕೇಳಿಸ್ಕೊತಾನೆ, ನೀನು ತುಂಬ ಯೋಚನೆ ಮಾಡಲ್ಲ. ಅವನಿಗೆ ಖುಷಿ ಆಗುತ್ತೆ. ಯಜತೆ ಕೃತಮುಖ್ಯೇನ ಪೌರ್ವೇಶಾಂ ಕೀರ್ತಿವರ್ಧನ. ಈ ಯಾಗದಿಂದ ಪೂರ್ವ ಹಿರಿಯರಿಗೆಲ್ಲರೂ ಕೀರ್ತಿವಂತರಾಗ್ತಾರೆ. ಅಂದರೆ ಈ ಮನೆತನದಲ್ಲೂ ಒಬ್ಬರು ಇಂಥ ಒಂದು ಅಪೂರ್ವ ಯಾಗ ಮಾಡಿದ್ದಾರೆ ಅಂತ ಖುಷಿ ಆಗುತ್ತೆ. ಅಪಿ ಉಪಯಾಸ್ಯಾಮಃ, ನಾವು ಕೂಡ ಖಂಡಿತ ಬರ್ತೇವೆ. ನತ್ವಿದಾನೀಂ ಕಥಂಚನ, ಆದರೆ ಈಗಲೇ ಬರಬೇಕು ಅಂದರೆ ಕಷ್ಟ, ಈಗ ಬರ್ಲಿಕ್ಕೆ ಕಷ್ಟ. ಸಮಯ ಪರಿಪಾಲ್ಯಹನಃ, ನಮಗೊಂದು ಸಮಯ ಅಂದರೆ ಇಲ್ಲಿ ಕಟ್ಟುಪಾಡು, ಷರತ್ತೇನಿದೆ, 13 ವರ್ಷ ಮುಗಿಸಿ ಬರಬೇಕು ರಾಜ್ಯಕ್ಕೆ ಅಂತ, ಅದು ನಾವು ಪಾಲಿಸಲೇಬೇಕಾಗಿದೆ. ಯಾವತ್ ವರ್ಷಂ ತ್ರಯೋದಶಂ, ಆದರೆ 13 ವರ್ಷ ಮುಗಿದ ಮೇಲೆ ಖಂಡಿತ ನಾವು ಬರ್ತೇವೆ. ಆಗಂತೂ ನಾವು ಬರಬೇಡಿ ಅಂದರೂ ನಿಲ್ಲೋರಲ್ಲ, ಆಗ ಖಂಡಿತ ನಾವು ಮರಳಿ ಬಂದೇ ಬರ್ತೇವೆ. ಇಷ್ಟು ಅವನು ಅದರ ಎಲ್ಲ ಹಿಂಟೆ, ನಾವು ವಾಪಸ್ ಬರ್ತೇವೆ ಮತ್ತೆ ನಮ್ಮ ಕೈಲಿ ಇರುತ್ತೆ. ಅವನು ಜನರಲ್ ಆಗಿ ಒಂದು ತಾಳ್ಮೆಯ ತಣ್ಣಗಿನ ಬೆಂಕಿಯ ಸಂದೇಶ ಕೊಟ್ಟ. ಈ ಮನೆಗೆ ಸಾಕಾಗ್ಲಿಲ್ಲ, ಅದು ರುಚಿ ಮುಟ್ಟಿಸ್ಬೇಕು. ಅವನೇನು ನಾವು ಸ್ವಯಾರ್ಜಿತ, ಎಲ್ಲ ಕಡೆಯಿಂದ ಜನ ಬರ್ತಾರೆ ಅಂತೆಲ್ಲ ಹೇಳಿದ್ನಲ್ಲ. ಭೀಮಸೇನ ಸ್ವಲ್ಪ ಹೋಗಿ ದುರ್ಯೋಧನನಿಗೆ ಹೀಗೆ ಹೇಳು, ನಾನು ಹೇಳಿದ ವಾಕ್ಯ ಆಚೆ ಈಚೆ ಮಾಡದೆ ಬಾಯ್ಪಾಠ ಮಾಡ್ಕೊಂಡು ಹೋಗು, ನಾನು ಹೇಳಿದ ವಾಕ್ಯವನ್ನು ಡೈಲಾಗ್ ಹೊಡ್ಕೊಂಡು ಹೋಗು, ಭೀಮಸೇನ ಹೇಳಿದ ಡೈಲಾಗು ಅಂತ ಹೇಳ್ಕೊಂಡು ಬಾಯ್ಪಾಠ ಮಾಡ್ಕೊಂಡು ಹೋಗು. ತದಾ ನೃಪತಿರ್ಗಂತ ಧರ್ಮರಾಜೋ ಯುಧಿಷ್ಠಿರ ಅಸ್ತ್ರಶಸ್ತ್ರ ಪ್ರದೀಪ್ತಾಗ್ನೋ ಯದಾತಂ ಪಾತಯಿಷ್ಯತಿ. ಖಂಡಿತ ಗಂತ ಬರುವವನಿದ್ದಾನೆ. ಯುಧಿಷ್ಠಿರ ನೃಪಸತ್ತಮಃ, ರಾಜಮನೆತನದ ಹಿರಿಯನಾಗಿ ಖಂಡಿತ ನೃಪತಿಯಾಗಿ ರಾಜ ಬರ್ತಾನೆ. ಯಾರು? ಯುಧಿಷ್ಠಿರ.
ಯಾವುದಕ್ಕೋಸ್ಕರ ಬರ್ತಾನೆ? ಅಸ್ತ್ರ ಶಸ್ತ್ರಗಳಿಂದ ಪ್ರದೀಪ್ತವಾದ ಅಗ್ನಿಯಲ್ಲಿ ನಿಮ್ಮನ್ನೆಲ್ಲ ಬೀಳಿಸ್ಲಿಕ್ಕೆ ಬರ್ತಾನೆ. ನೀವು ಹೋಮ ಮಾಡ್ತಿದ್ದೀರಲ್ಲ, ಆಗ ನೀವೇ ಹೋಮಕ್ಕೆ ಆಹುತಿ, ಆಗ ಇನ್ನೊಬ್ರು ಹೋಮಕ್ಕೆ ಆಹುತಿ ಕೊಡುವುದಲ್ಲ. ವರ್ಷಾಸ್ತ್ರಯೋದಶಾದೂರ್ಧ್ವಂ ರಣಸತ್ರೆ, ರಣಾಂಗಣ ಅನ್ನುವಂತಹ ಒಂದು ದೊಡ್ಡ ಯಾಗದಲ್ಲಿ ನಾವು ಆಹುತಿ ಕೊಡ್ಲಿಕ್ಕೆ ಬರ್ತೇವೆ. ಅಸ್ತ್ರಶಸ್ತ್ರಗಳಿಂದ ಪ್ರದೀಪಿತವಾದ ಅಗ್ನಿಯಲ್ಲಿ ಯದಾ ಕ್ರೋಧ ಹವಿರ್ಮೋಕ್ತ, ನಮ್ಮ ಏನು ಕೋಪ ಇದೆ, ಆ ಕೋಪದ ಬೆಂಕಿಗೆ ನೀವೆಲ್ಲರೂ ಧಾರ್ತರಾಷ್ಟ್ರೇಶು ಪಾಂಡವ ಆಗಂತಾರ ಸದಾಸ್ಮೇತಿ ವಾಚ್ಯಸ್ಥೆ ಸುಯೋಧನ, ಹೋಗಿ ಹೀಗೆ ಹೇಳು, ನಿಮ್ಮನ್ನೆಲ್ಲ ಯಜ್ಞಕುಂಡದಲ್ಲಿ ನಮ್ಮ ಅಸ್ತ್ರಗಳೆಂಬ ಬೆಂಕಿಯಲ್ಲಿ ಆಹುತಿ ಕೊಡ್ಲಿಕ್ಕೋಸ್ಕರ ನಾವು ಬರುವವರಿದ್ದೇವೆ, ಮರೆಯುದು ಬೇಡ, ನೆನ್ಪಿಟ್ಕೊಳ್ಳಿ. 13 ವರ್ಷ ಆದ್ಮೇಲೆ ತಡೆಯಲ್ಲ, ನಾವು ಮತ್ತೆ ಯಾವತ್ತು ಹಿಂದೆ ಸರಿಯಲ್ಲ. ದೂತ ಹೋಗಿ ಯಥಾವೃತ್ತಂ ಹಾಗೆ ಹೋಗಿ ಹೇಳಿದ, ಆ ಡೈಲಾಗ್ ಬಾಯ್ಪಾಠ ಮಾಡ್ಕೊಂಡು ಹೋಗಿದ್ದ ನಂತರ ಯಥಾವೃತ್ತಂ ಯಥಾಸ್ಥಿತಂ ಹಾಗೆ ಹೋಗಿ ಧಾರ್ತರಾಷ್ಟ್ರೇ ನ್ಯವೇದಯ, ಧೃತರಾಷ್ಟ್ರನ ಮಗನಾದಂಥ ದುರ್ಯೋಧನನಿಗೆ ಹೋಗಿ ಹೇಳಿದ. ದುರ್ಯೋಧನಿಗೆ ಒಂಚೂರು ಕಸಿಬಿಸಿ ಅನ್ನಿಸ್ತು. ಅದ್ರ ಭೀಮ ಹೇಳಿ ಕಳಿಸಿದ ಮಾತಿನಲ್ಲಿರೋ ಧನಿ ಮೂರ್ಖ ಅಂತ ಬೈದಿದೆ, ಅವನು ಮೂರ್ಖ ಅಂತ ಬೈದಿರ್ತಾನೆ. ಅದು ಭೀಮಸೇನ ಹಂಗೆ ಹೇಳಿದ್ದು ಅಂತ ಆಮೇಲೆ ಹೇಳಿರ್ಬೋದು. ಒಟ್ಟಂತ ಅವನು ಹಾಗೆ ಹೇಳಿದಾಗ ಸ್ವಲ್ಪ ಯೋಚನೆ ಬಂದ್ರು. ಆಮೇಲೆ ಉಳಿದವರೆಲ್ಲ ಬಂದು ತುಂಬ ಹೊಗಳಿಕ್ಕೆ ಶುರು ಮಾಡಿದ್ರು. ಹಾಗೆ ಅದೆಲ್ಲ ಮರ್ತೋಯ್ತು. ತೇ ತ್ವರ್ಚಿತ ಯಥಾಶಾಸ್ತ್ರಂ ಯಥಾವಿಧಿ ಯಥಾಕ್ರಮಂ ಮುದಾ ಪರಮಯ ಯುಕ್ತಾ ಪ್ರೀತಾಶ್ಚಾಪಿ ನರೇಶ್ವರ. ಏನಪ್ಪ ನಿನ್ನ ಯಾಗ? ಯಥಾ ಶಾಸ್ತ್ರಂ ಯಥಾ ವಿಧಿ ಯಥಾ ಕ್ರಮಂ, ಯಾವುದನ್ನು ತಪ್ಪಿಲ್ಲ. ಎಲ್ಲರಿಗೂ ಏನೇನು ಮರ್ಯಾದೆ ಸಿಗಬೇಕೋ ಅದೆಲ್ಲ ಚೆನ್ನಾಗಿ ಒದಗಿದೆ. ನಿನ್ನಿಂದ ಅರ್ಚಿತರಾದಂತಹ ಎಲ್ಲ ನರೇಶ್ವರರು ಮುಂದೆ ಯಾವತ್ತಿದ್ರೂ ಕೂಡ ನಮಗೆ ದುರ್ಯೋಧನನೇ ನಮಗೆ ನಾಯಕನಾಗಿರಬೇಕು ಅಂತ ಒಪ್ಕೊಳ್ತಾ ಇದ್ದಾರೆ. ಅಂದರೆ ಯಾಕೆ ಯಾಗ ಮಾಡಿದ್ದು ಅಂತ ಗೊತ್ತಾಯಿತು. ಎಲ್ಲರೂ ಬಂದು ಮತ್ತೆ ಮತ್ತೆ ಹೇಳಿ, ಇಲ್ಲ, ಈ ರಾಜ್ಯಭಾರದಲ್ಲಿ ನಮಗೊಂದು ಸೌಖ್ಯ ಇದೆ, ಅದು ಚುನಾವಣೆ ಬರುತ್ತೆ ಅಂತಂದಾಗ ಡಾಂಬರ್ ವಾಸನೆ ಬಂದ ಹಾಗೆ. ಆ ಟೈಮಿಗೆ ಬೇಕಾದ ಒಂದು ವರ್ಷ ಕಳೆದ್ರೆ, ಯಾಕಂದರೆ 11ನೇ ವರ್ಷ ಕಳೆದಿದೆ ಈ ದ್ವೈತವನದ ಸಮಯದಲ್ಲಿ. ಇನ್ನು 1 ವರ್ಷ ವನವಾಸ, ಮತ್ತೊಂದು ವರ್ಷ ಅಜ್ಞಾತವಾಸ. ಅದರಿಂದಾಗಿ ಇನ್ನು ಚುನಾವಣೆ ಇದೆ ಎಂದಾಗ ಅದಕ್ಕೆ 1-2 ವರ್ಷ ಪೂರ್ವದಲ್ಲೇ ಬೇರೆ ಬೇರೆ ಪ್ಲಾನ್ಗಳನ್ನು ಅವಾಗ ಒಂಚೂರು ಗಲಾಟೆಗಳನ್ನೇ ಎಬ್ಬಿಸಿ ಅದನ್ನು ಸರಿ ಮಾಡಿದ್ದೀವಿ ಅಂತ ಹೇಳ್ಕೊಳ್ಬೇಕು. ಹಾಗೆ ಹೇಳ್ಕೊಳ್ಳೋದಿದ್ರೆ ರಾಜಕಾರಣ ಆಗಲ್ಲ. ಹಾಗಾಗಿ ಹರ್ಷೇಣ ಮಹತಾ ಯುಕ್ತೋ ವಿದುರಂ ಪ್ರತ್ಯಭಾಷತ ಯಥಾಸುಖಿ ಜನ ಸರ್ವ ಶಬ್ದಸ್ಯಾತ್ ಅನ್ನ ಸಂಯುತ. ಧೃತರಾಷ್ಟ್ರ ಕೂಡ ವಿದುರನಿಗೆ ಹೇಳ್ತಾನೆ, ಯಾರೂ ಕೂಡ ಹಸಿದು ಹೋಗಬಾರದು ಈ ಯಾಗದಲ್ಲಿ, ಅವ್ರಿಗೆ ಏನು ಬೇಕೋ ಅದೆಲ್ಲ ಸಿಗುವಾಗ ಆಗಬೇಕು. ಯಥಾ ಸುಖಿ ಜನ ಸರ್ವ, ಎಲ್ಲ ಜನರು ಸುಖಿಗಳಾಗಬೇಕು, ಎಲ್ಲ ಜನರಿಗೂ ಸಂತೋಷ ಸಿಗಬೇಕು. ಶಬ್ದ ವಿದುರ, ಅದನ್ನು ನೀನು ಸಹಾಯ ಮಾಡಬೇಕು. ಆಯಿತು ಅಂತ ವಿದುರಸ್ತು ತದಾಜ್ಞಾಯ ಸರ್ವವರ್ಣಾನ್, ಎಲ್ಲ ಬಗೆಯ ಜನರನ್ನು ಕೂಡ ಪ್ರೀತಿಯಿಂದ ಕರೆದು ಅವರಿಗೆ ಪ್ರಮಾಣತೋ, ಯಾವ್ಯಾವ ಪ್ರಮಾಣದಲ್ಲಿ ಅವರಿಗೆ ಏನೇನು ಸಿಗಬೇಕು ಅಂತಿತ್ತು ಅದನ್ನು ಕೊಡಿಸಿ ಧರ್ಮವಿದ್ ಪೂಜೆಯ ಮಾಸ, ಧರ್ಮದಂತೆ ಕಾರ್ಯ ಹೇಗೆ ನಡೆಸಬೇಕು ಯಾಗದ ಕೊನೆಯಲ್ಲಿ ಅದನ್ನು ಕೊಟ್ಟ. ಯಾವುದ್ಯಾವುದರಿಂದ? ಭಕ್ಷ್ಯ ಪೇಯ ಅನ್ನಪಾನೇನ. ಆಮೇಲೆ ಮೌಲ್ಯೈಶ್ಚಾಪಿ ಸುಗಂಧಿಭಿ, ಕೆಲವರಿಗೆ ಒಳ್ಳೆ ಪರಿಮಳದ ಅತ್ತರುಗಳನ್ನು ಹಾಕಿ, ಸೆಂಟ್ಗಳನ್ನು ಹಾಕಿ, ಸ್ಪ್ರೇ ಮಾಡಿ, ಗಂಧಗಳನ್ನು ಕೊಟ್ಟು, ಹೂಗಳನ್ನಿತ್ತು. ಇನ್ನು ವಾಸೋಭಿಹಿ, ಒಳ್ಳೆಯ ಬಟ್ಟೆಗಳನ್ನು ಕೊಟ್ಟು, ಅದು ವಿವಿಧೈ, ಬಗೆ ಬಗೆಯ ಬಟ್ಟೆಗಳು, ತುಂಬ ಬೆಲೆ ಬಾಳುವ ಬಟ್ಟೆಗಳು ಎಲ್ಲರಿಗೂ ಕೊಟ್ಟವ. ತುಂಬ ಸಂತೋಷವಾಗಿ ಯೋಜಯಾಮಾಸ, ಅವರವರಿಗೆ ಏನೇನು ಸಿಗಬೇಕು, ರಾಜರಿಗೆ ಯೋಗ್ಯವಾದದ್ದು, ಮಂತ್ರಿಗಳಿಗೆ ಯೋಗ್ಯವಾದದ್ದು, ಸೇನಾಪತಿಗಳಿಗೆ ಯೋಗ್ಯವಾದದ್ದು, ಕಾಲಾಳುಗಳಿಗೆ ಯೋಗ್ಯವಾದದ್ದು, ಪ್ರಜೆಗಳಿಗೆ ಯೋಗ್ಯವಾದದ್ದು, ಅವರವರಿಗೆ ಏನೇನು ಬೇಕೋ ಅದನ್ನೆಲ್ಲವನ್ನು ಕೂಡ ಕೊಡಿಸಿದ. ಹೀಗೆ ಯಾಗ ತುಂಬ ಚಂದದಲ್ಲಿ ನಡೆಯಿತು. ನಡೆದ ಮೇಲೆ ಎಲ್ಲ ರಾಜರು, ಉಳಿದ ವ್ಯಾಪಾರಿಗಳು, ಉಳಿದಂತೆ ಪ್ರಜೆಗಳು ತಮ್ಮ ತಮ್ಮ ಊರುಗಳಿಗೆ ವಿವೇಶ ಹಸ್ತಿನಪುರಂ ಅವರೆಲ್ಲ ಹೊರಟು ಹೋದರು. ವಿಸರ್ಜಯಾಮಾಸ ನೃಪಾನ್ ಬ್ರಾಹ್ಮಣಾಂಚ ಸಹಸ್ರಶಃ, ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಂತಹ ಋತ್ವಿಜರು, ರಾಜರು ಎಲ್ಲ ಮರಳಿ ಹೋದರು. ಅವರನ್ನೆಲ್ಲ ಕಳುಹಿಸಿಕೊಟ್ಟು ತಮ್ಮಂದಿರೊಂದಿಗೆ ಕೂಡಿಕೊಂಡು ಕರ್ಣ ಮತ್ತು ಸೌಬಲರನ್ನ, ಶಕುನಿಯನ್ನು ಒಟ್ಟಿಗಿಟ್ಟುಕೊಂಡು ಹಸ್ತಿನಪುರಕ್ಕೆ ದುರ್ಯೋಧನ ಪ್ರವೇಶ ಮಾಡಿದ. ಪ್ರವೇಶ ಮಾಡಿ ನಿಂತಾಗ ಜನರೆಲ್ಲರೂ ಕೂಡ ಒಂದು ಕ್ಲಾಪ್, ಏನು ಅದ್ಭುತ, ಅಂತೂ ಯಾಗ ಸಾಂಗವಾಗಿ ಯಾವ ತಡಕು ಇಲ್ಲದೆ ಅವರು ಹೇಳಿದರು ಇದು ಯಾಗ ಚೆನ್ನಾಗಾಗುತ್ತೆ ಅಂತ. ಹಾಗಾಗಿ ಯಾವುದೇ ವಿಘ್ನ ಇಲ್ಲದೆ ಊಚುರ್ ದಿಷ್ಟ್ಯಾ ನೃಪಾ ವಿಘ್ನ ಸಮಾಪ್ತೇಯಂ ಕ್ರತುಸ್ತವ, ಈ ಕ್ರತು ಸಮಾಪ್ತೋಯಂ ಕ್ರತು ಚೆನ್ನಾಗಿ ನಡೆಯಿತು. ಎಲ್ಲದರ ಕ್ರೆಡಿಟ್ ನಿನಗೆ ಅಪ್ಪ, ಒಳ್ಳೆ ಸಂಕಲ್ಪ ಮಾಡಿದ್ದಿ. ಅವತ್ತು ನೀನು ನನಗೂ ಒಂದು ಆಸೆ ಇದೆ,
ಯಾಗ ಮಾಡಬೇಕು ಅಂತ ನೀನು ಅವತ್ತು ಹೇಳದೇ ಇದ್ದಿದ್ರೆ ನಾವು ಯಾರೂ ಕೂಡ ಯೋಚನೆಯೂ ಮಾಡುತ್ತಿರಲಿಲ್ಲ. ಯಾಗ ಮುಗಿಯಿತು. ಇಷ್ಟು ಹೇಳಿ ಹಾಗೆ ಮುಗಿಸ್ತಾ ಋತ್ವಿಜರು ಹೊರಡ್ತಾ ಇದ್ರು. ಆದರೂ ಕೊನೆಗೆ ಒಂದು ಕುಟ್ಟಿ ಇಟ್ರು. ಏನು ಅಂದ್ರೆ ಅಪರೇ ಇದು ಕೆಲವರು ತುಂಬಾ ಹೊಗಳಿ ಎಲ್ಲ ಹೋದ್ರು. ಇನ್ನು ಕೆಲವರು ಹೇಳಿದ್ರು ಅಪರೇ ತ್ವಗುರುವನ್ ತತ್ರ ವಾದಿಕಾಂಶ್ಚ ಮಹೀಪತಿಂ ಯೋಧಿಷ್ಠಿರಸ್ಯ ಯಜ್ಞಸ್ಯ ನ ಸಮೋಹ್ಯೇಷತೆ ಕ್ರತು. ಆದ್ರೂ ಯುಧಿಷ್ಠಿರನ ಯಾಗ ಉಂಟಲ್ಲ ಅದು ಅದ್ಭುತ. ಅದಕ್ಕೆ ಸಮ ಅಂತ ಹೇಳಬಾರ್ದು, ಯಾಕಂದ್ರೆ ಒಂದಕ್ಕೊಂದು ಹೋಲಿಸಬಾರ್ದ್ರಿ. ಅದು ಆ ಯಾಗವೇ ಬೇರೆ, ಈ ಯಾಗವೇ ಬೇರೆ. ಅದು ರಾಜಸೂಯ, ಇದು ಪುಂಡರೀಕ. ಇದಕ್ಕೆ ಕ್ರಮವಾಗಿ ಚೆನ್ನಾಗಾಯ್ತು. ಆದ್ರೂ ನಸಮೋಹೇಶತೆ ಕ್ರತು, ಆ ಕ್ರತುವಿಗೆ ಹೋಲಿಸಿದ್ರೆ ಅದರಲ್ಲಿ ಇದ್ದದ್ದೇ ಬೇರೆ, ಅದರಲ್ಲಿ ಇರುವ ಅದ್ಭುತವೇ ಬೇರೆ. ಒಂದೇ ಮುಖ್ಯ ಕಾರಣ, ಅದು ಭಾವನೆ ಸಂಬಂಧಪಟ್ಟಂತೆ ಇರುತ್ತೆ. ಅಲ್ಲಿ ಯಾರದ್ದೋ ಅವರು ಪ್ರತಿಷ್ಠೆಯನ್ನ ಸಾಧಿಸ್ಲಿಕ್ಕೆ ಮಾಡಿರಲಿಲ್ಲ. ಇಲ್ಲಿ ಯಜಮಾನನಾಗಿ ದುರ್ಯೋಧನನಿಗಿದ್ದದ್ದೇನು ಅಂದ್ರೆ ಪ್ರಜೆಗಳಿಗೆ ನಾನು ಒಬ್ಬ ಧಾರ್ಮಿಕ ಅಂತ ಅನ್ನೋದನ್ನು ತೋರಿಸ್ಬೇಕಿತ್ತು. ಅದ್ರ ಜೊತೆಗೆ ಪಾಂಡವರನ್ನ ಮೈ ಮರೆಸುವ ಹಾಗೆ ಮಾಡ್ಬೇಕಿತ್ತು. ಅದು ಮುಂದೆ ಮತ್ತೆ ಮಾತು ಬರುತ್ತೆ. ಎಲ್ಲರಿಗೂ ಕೂಡ ಯಾವ ಯಾವ ಮುಖ್ಯವಾದ ಪೋಸ್ಟ್ಗಳಲ್ಲಿ ಜನ ಇದ್ದಾರೋ ಅವರಿಗೆ ಅವರ ಮಾಮೂಲು ಸಂಬಳಕ್ಕಿಂತ ಡಬಲ್ ಕೊಡ್ಲಿಕ್ಕೆ ಶುರು ಮಾಡುತ್ತಿದ್ದಂತೆ ಆ ಕೊನೆಯ ದಿನಗಳಲ್ಲಿ. ಯಾಕಂದ್ರೆ ಅವ್ರು ಯಾರು ಕೂಡ ನಾಳೆ ನಾವು ರಾಜ್ಯ ಆಳ್ತೇವೆ ಅಂತ ಅಂದ ತಕ್ಷಣ ನಾವು ಈ ಕಡೆ ಅಂತ ಅವ್ರು ಓಡಬಾರ್ದು. ನೋಡು, ಇವರೆಲ್ಲ ಅಧಿಕಾರಿಗಳು ನಿನ್ ಕಡೆ ಬರ್ತಾರೆ ಅಂದ್ರೆ ನೀನು ಮುಂದುವರಿಸು, ಇವರೆಲ್ಲರೂ ನಾನು ಹೇಳಿದ ಕೇಳ್ತಾರೆ ಅಂದ್ರೆ ನಾನೇ ಈ ರಾಜ್ಯವನ್ನು ಆಳ್ಬೇಕಾದದ್ದು ಅನ್ನೋದನ್ನ. ಯಾಕಂದ್ರೆ ಎಷ್ಟೋ ಸರ್ತಿ ನಾನು ಏನಾದ್ರೂ ಬಿಟ್ಕೊಡಲ್ಲ ಅಂತ ಹಿಂದೆ ನೋಡಿದ್ರೆ ಯಾರು ಇರಲ್ಲ, ಎಲ್ಲ ಆ ಕಡೆ ಪಕ್ಷದಲ್ಲಿ ಇರ್ತಾರೆ. ಹಂಗಾಗಿ ಬಿಟ್ರೆ ಕೈ ಕಾಲು ಬಿಡುವ ಪರಿಸ್ಥಿತಿ. ಅದಾಗಬಾರ್ದು ಅಂತ ಅವನು ಹಾಗೆ ವ್ಯವಸ್ಥೆ ಮಾಡಿದ್ದ. ನೈವತಸ್ಯ ಕೃತೋರೇಶ ಕಲಾಂ ನಾರ್ಹಂತಿ ಷೋಡಶಿ. 16ನೇ ಒಂದು ಭಾಗದಷ್ಟು ಇಲ್ಲಪ್ಪ, ಅದು ಬೇರೆ. ಸುಹೃದಸ್ತ್ವಬ್ರುವನ್ ತತ್ರ, ಹೀಗೆ ಹೇಳಿದಾಗ ಮುಖಚೂರು ಚಿಕ್ಕದಾಯ್ತು ಒಂದು. ಆದ್ರೆ ಹೊಗಳವರು ತುಂಬಾ ಜನ ಇದ್ರು. ಯಾಕಂದ್ರೆ ಸರಿಯಾದನ್ನು ಹೇಳೋರು ಬಹಳ ಕಮ್ಮಿ ಜನ, ಆಯಾ ಕಾಲಕ್ಕೆ ಸಕ್ಕಂತೆ ಮಾತಾಡೋರೆ ಬಹಳ ಜನ. ಮತ್ತಷ್ಟು ಬಹಳ ಜನ ಅಲ್ಲಿ ಬಂದು ಸುಹೃದ ತ್ವಬ್ರುವನ್ ತತ್ರ ಅತಿ ಸರ್ವಾನಯಂ ಕೃತು. ಅಯಂ ಕೃತು ಸರ್ವಾನ್ ಅತಿ ಅಂದ್ರೆ ಎತ್ತರ ಅಂತ, ಎಲ್ಲವನ್ನು ಮೀರಿದ್ದು. ಗೌಜಿ ಭಯಂಕರ, ಹೆಂಚಿನ ಯಾವುದು ಕೂಡ ನೀವು ಹೇಳಿದ ಯೋಚನೆಗಳಿಗೆ ಮೀರಿದ್ದು. ಇದು ಅದ್ಭುತ. ಹೀಗೆ ಹೇಳಿ ಎಲ್ಲರೂ ಕೂಡ ಕ್ರತುಮೇನಂ ಸಮಾಹೃತ್ಯ ಪೂತಾ ಸರ್ವೇ ದಿವಂಗತ. ದೇವತೆಗಳು ಸ್ವತಃ ಇದನ್ನು ನೋಡಿ ಸಂತೋಷ ಪಟ್ಟಿದ್ದಾರೆ. ಎಲ್ಲ ಋತ್ವಿಜರಿಗೂ ಅವರಿಗೆ ಬೇಕಾದ ಸಿಕ್ಕಿದೆ, ಪ್ರಜೆಗಳು ಸಂತೋಷ ಪಟ್ಟಿದ್ದಾರೆ ಅಂತ ಹೀಗೆ ಹೇಳಿ ಎಲ್ಲರಿಂದ ಸುಖದ ಹೊಗಳಿಕೆಯ ಮಾತುಗಳನ್ನು ಕೇಳಿ ಉಬ್ಬಿ ಒಳ್ಳೆ ಬುದ್ಧಿಯಿಂದ ಸೀದಾ ಮನೆಗೆ ಬರ್ತದೆ. ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ನಮ್ಮ ಅಪ್ಪ ಅಮ್ಮ ಅಂತ ಸೀದಾ ಗಾಂಧಾರಿ ಮತ್ತು ಧೃತರಾಷ್ಟ್ರರಿಗೆ ಅಭಿವಾದ್ಯ ಪಾದಾನ್ ಅವರನ್ನು ನಮಸ್ಕರಿಸಿ ಮಾತಾಪಿತ್ರೋಹೋ ವಿಷಾಂಪತೆ, ತಂದೆ ತಾಯಿಗೆ ಫಸ್ಟ್ ಟೈಮ್ ಏನಪ್ಪ ಇವನು ನಮಸ್ಕಾರ ಮಾಡ್ತಾ ಇದ್ದಾನೆ, ಕಾಲೆಳಿತಾನೋ ಏನ್ ಕತೆ ಅಂತ ಡೌಟ್ ಬರುವಾಗ ನಮಸ್ಕಾರ ಮಾಡ್ತಿದ್ದ ನಮಸ್ಕಾರ. ಆದ್ರೆ ಆ ನಮಸ್ಕಾರದ ಉದ್ದೇಶದಲ್ಲಿ ಅವ್ರು ಏನಾದ್ರು ಹೇಳಿದ್ರೆ ಆ ಮಾತು ಕೇಳಿಸ್ಕೊಳ್ಳಿಕ್ ತಯಾರಿಲ್ಲ. ನಮಸ್ಕಾರ ಚೆನ್ನಾಗಿ ಮಾಡ್ತಿದ್ದ, ಅದೇನು ದೈಹಿಕವಾಗಿ ಏನು ಮಾಡ್ಬೋದು. ಆದ್ರೆ ಆಮೇಲೆ ಮಾತು ಕೇಳಿಸ್ಕೊಳ್ಬೇಕಲ್ಲ, ಅಥವಾ ಅದಕ್ಕೆ ಪ್ರತಿಕ್ರಿಯೆ ಕೊಡುವಾಗ ಸ್ವಲ್ಪ ಜವಾಬ್ದಾರಿಯಿಂದ ಪ್ರತಿಕ್ರಿಯೆ ಕೊಡ್ಬೇಕಲ್ಲ, ಅದು ಆಗ್ತಿರ್ಲಿಲ್ಲ. ಆದ್ರೆ ಇವತ್ತು ತುಂಬಾ ಕೇವಲ ತಾನು ಮಾತ್ರ ಅಲ್ಲ, ಕನೀಯೋಭಿಹಿ ಭ್ರಾತೃಭಿಹಿ ಭ್ರಾತೃನಂದನ, ತನ್ನ 100 ಜನರು ನಮಸ್ಕಾರ ಒಟ್ಟಿಗೆ ಎಲ್ಲ ಗೋತ್ರೋಚ್ಚಾರಣೆ ಯಥಾಪ್ರಕಾರ ಮಾಡಿ ನಮಸ್ಕಾರ ಮಾಡಿಸಿದ. ಯಾಕೆಂದ್ರೆ ಅಭಿವಾದನೆ ಅಂದ್ರೆ ಅದೇ, ಕೇವಲ ನಮಸ್ಕಾರ ಅಂತಲ್ಲ. ಅಭಿವಾದನ ಅಂತಂದ್ರೆ ನಾನು ಇಂತಹ ಮನೆತನಕ್ಕೆ ಸೇರಿದವನು, ಈ ರೀತಿಯಾದ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಇರೋನು, ಇಂಥ ಹೆಸರಿನವನು, ಇಂಥ ತಂದೆಯ ಮಗ. ಇಲ್ಲಿ ನೀವು ಮತ್ತೆ ಯಾರು ನಾನು ಯಾರು ಗೊತ್ತಾಯ್ತಾ ಅಂತ 10 ಸಲ ಪ್ರಶ್ನೆ ಕೇಳಿ ತಲೆ ಕೆಡಿಸುವಂಥದ್ದಲ್ಲ. ತಮ್ಮ ಪರಿಚಯ ತಾವೇ ದೊಡ್ಡವರ ಹತ್ರ ಮಾಡ್ಕೊಳ್ಳೋದು ಕ್ರಮ. ಹಾಗಾಗಿ ತಂದೆ ಹತ್ರ ತಾಯಿ ಹತ್ರ ಬಂದು ನಮಸ್ಕಾರ ಮಾಡ್ತಾನೆ. ಅಷ್ಟೇ ಅಲ್ಲ, ಇನ್ನೂ ಆಶ್ಚರ್ಯದ ಸಂಗತಿ, ಅಲ್ಲಿದ್ದ ಎಲ್ಲ ಭೀಷ್ಮ, ದ್ರೋಣ, ಕೃಪ ಇವರಿಗೆಲ್ಲರಿಗೂ ನಮಸ್ಕಾರ ಮಾಡಿದ. ನಿಶಸಾದಾಸನೆ ಮುಖ್ಯೇ ಭ್ರಾತೃಭಿ ಪರಿವಾರತಃ ತಮುತ್ಥಾಯ ಮಹಾರಾಜಂ. ನಮಸ್ಕಾರ ಎಲ್ಲ ಮಾಡಿ ಆದ್ಮೇಲೆ ಸೂತಪುತ್ರ ಯಾರು ಕರ್ಣ ಈ ಮಾತನ್ನು ಹೇಳಿದ. ಇಷ್ಟ್ಯಾತೆ ಭರತ ಶ್ರೇಷ್ಠ ಸಮಾಪ್ತೋಯಂ ಮಹಾಕೃತು ಹತೇಶು ಇತಿ ಪಾರ್ಥೇಶು ರಾಜಸೂಯೇ ತಥಾತ್ವಯ. ಈಗ ಅಂತೂ ನಿನಗೆ ದೊಡ್ಡ ಯಾಗ ಮುಗ್ದಿದೆ, ಮುಂದೆ ಯುದ್ಧದಲ್ಲಿ ಪಾರ್ಥರನ್ನ ಕೊಂದ ಮೇಲೆ ಇದೇ ತರ ರಾಜಸೂಯಾಗವೂ ಆಗಬೇಕು. ಯಾಕಂದ್ರೆ ಅವನಿರೋ ತನಕ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ. ಆಹೃತಯಂ ನರಶ್ರೇಷ್ಠ ತ್ವಾಂ ಸಭಾಜಯಿತಾ ಪುನಃ. ಮತ್ತೆ ನಾನು ಈ ರೀತಿ ಯುದ್ಧವನ್ನ ಮಾಡಿ ಪಾಂಡವರನ್ನೂ ಸೋಲಿಸಿ ರಾಜಸೂಯಕ್ಕೆ ಈಗ ಏನೆಲ್ಲ ತೊಂದರೆ ಇತ್ತು ಅದನ್ನು ನಾನು ನಿವಾರಣೆ ಮಾಡಿಯೇ ಮಾಡ್ತೇನೆ.
ಈಗ ದ್ವೈತವನಕ್ಕೆ ಹೋಗಿ ಯುದ್ಧ ಮಾಡ್ಲಿಕ್ಕೆ ಆಗಲಿಲ್ಲ, ಯಾಕಂದ್ರೆ ಈಗ ತಾನೇ ರುಚಿ ನೋಡ್ಕೊಂಡು ಬಂದವರು. ಅದಕ್ಕೆ ಅವ್ರನ್ನ ಬಿಟ್ಟೇ ಹೋಗಿದ್ರು ಎಲ್ಲ ಕಡೆ ಯುದ್ಧಕ್ಕೆ. ಕಾರಣ ಬೇರೆ ಕಡೆ ಎಲ್ಲ ತಿರುಗಿದ್ದ, ಅಲ್ಲಿಗೆ ಹೋಗ್ಲೇ ಇಲ್ಲ ಯುದ್ಧಕ್ಕೆ. ಗೆಲ್ಲುದು ಅಂದ್ರೆ ರಾಜಸೂಯ ಅಂದ್ರೆ ಎಲ್ಲ ಕಡೆದ್ದು ಆಗ್ಬೇಕು. ಅದಕ್ಕೋಸ್ಕರ ಅವರು ಹೇಳಿದ್ದು, ನೀವೆಲ್ಲ ಮಾಡಿದ್ರು ಕೂಡ ರಾಜಸೂಯ ಯಾಗ ಮಾಡಿದವನು ಈಗಲೇ ಬದುಕಿದ್ದಾನೆ, ಅದರಿಂದಾಗಿ ನೀವು ಅದನ್ನೇ ಮತ್ತೊಂದು ಸರ್ತಿ ಹೆಸರು ಹೇಳ್ಕೊಂಡು ತಿರುಗಾಡ್ಲಿಕ್ಕೆ ಆಗಲ್ಲ. ಹೀಗೆ ಹೇಳಿದಾಗ ಕೌರವನಿಗೆ ಅನ್ನಿಸ್ತು, ಹೌದೌದು ಮಾಡಲೇಬೇಕು. ತಕ್ಷಣವೇ ಕರ್ಣನನ್ನ ಗಟ್ಟಿಯಾಗಿ ಅಪ್ಪಿಕೊಂಡು ಅವನು ಹೇಳ್ತಾನೆ, ರಾಧೆಯ ಸೌಬಲರೆಲ್ಲ ಇದ್ದದ್ರಿಂದ ನನಗೆ ಈ ಕಾರ್ಯ ಮಾಡುವುದಕ್ಕಾಯ್ತು, ಆದರೆ ಯಾವಾಗ ಮಾಡ್ತೇನೆ ರಾಜಸೂಯ ಅನ್ನೋ ಯೋಚನೆ ನನಗೂ ಇದೆ. ಹೀಗೆ ಹೇಳಿದ ತಕ್ಷಣವೇ ಕರ್ಣ ಹೇಳ್ತಾನೆ, ಯೋಚನೆ ಮಾಡಬೇಡ, ನಾನು ನಿಹತ್ಯ ಪಾಂಡವಾನ್ ಸರ್ವಾನ್ ಆಹರಿಷ್ಯಾಮಿ ಕೌರವಾಹ. ಕರ್ಣ ಮುಂದೆ ಮತ್ತು ಪ್ರತಿಜ್ಞೆ ಮಾಡುತ್ತಾನೆ, ನಾನು ಪಾಂಡವರನ್ನ ಕೊಂದು ನಿನ್ನ ಕೈಲಿ ರಾಜಸೂಯಾಗ ಮಾಡಿಸ್ತೇನೆ. ಅಲ್ಲಿಯ ತನಕ ಪಾದೌನ ಧಾವಯೇ ತಾವತ್ ಯಾವನ್ನ ನಿಹತೋರ್ಜುನ ಕೀಲಾಲಜನ್ನ ಖಾದೇಯಂ ಕರಿಷ್ಯೆ ಆಸುರವ್ರತಂ ನಾಸ್ತೀತಿ ನೈವ ವಕ್ಷ್ಯಾಮಿ ಯಾಚಿತೋ ಏನ ಕೇನಚಿತ್. ಕರ್ಣ ಹೇಳ್ತಾನೆ, ನಾನು ಅರ್ಜುನನನ್ನು ಕೊಲ್ಲುವ ತನಕ ಕಾಲು ತೊಳೆಯಲ್ಲ. ನ ಧಾವಯೇ ಪಾದವು ಅಂದ್ರೆ ಹೆಚ್ಚಿನ ಅಂಶ ಹೀಗಿರ್ಬೋದು. ಸಾಮಾನ್ಯವಾಗಿ ಅವರಿಗೆ ಇನ್ನೊಬ್ರು ಬಂದು ಕಾಲಿಗೆ ನೀರು ಹಾಕ್ತಾರೆ ತೊಳ್ಕೊಳ್ಳಿ, ಇನ್ನೊಬ್ಬರಿಂದ ಕಾಲು ತೊಳಸ್ಕೊಳ್ಳೋದಿಲ್ಲ ಅಂತ. ಇಲ್ಲಿ ಸ್ನಾನ ಮಾಡುವ ಕಾಲಿಗೆ ನೀರು ಬಿಡೋಲ್ವಾ? ಅದರ ಅರ್ಥ ಏನು ಅಂತಂದ್ರೆ, ಅದು ಕೆಲವ್ರದ್ದು ವ್ರತ ಇದೆ, ಪಾದ ತೊಳಸ್ಕೊಳ್ಳೋದಿಲ್ಲ, ಅವ್ರ ಜೀವನ ಪೂರ್ತಿ ಯಾರ ಹತ್ರನೂ ಕಾಲಿಗೆ ನೀರು ಹಾಕಿಸ್ಕೊಳ್ಳೋಲ್ಲ. ತುಂಬಾ ಜನ ಹಾಗೆ ವ್ರತ ಮಾಡ್ತಾರೆ. ಯಾರು ನೀರು ಹಾಕಿದ್ರೆ ಪಾದ ತೊಳೆಯುವುದು ಅಂದ್ರೆ ಕ್ರಮ ಪ್ರಕಾರ ಅಲ್ಲ, ಇನ್ನೊಬ್ರು ನೀರು ತಂದು ಕೊಟ್ಟರು ಅದನ್ನು ಅವರೇ ಹಾಕೊಳ್ಬೇಕು ಹೊರತು ಅವರೇ ಇನ್ನೊಬ್ರ ಕೈಯಿಂದ ನೀರು ಹಾಕಿಸ್ಕೊಳ್ಳಲ್ಲ. ನಾನು ಅಂಥದ್ದೊಂದು ವ್ರತ ಮಾಡ್ತೇನೆ, ಯಾವಾಗ ಎಲ್ಲಿಯ ತನಕ ಅರ್ಜುನ ನನ್ನ ಕೈಯಿಂದ ಸಾಯೋ ತನಕ, ಆಮೇಲೆ ನಾನು ಯಾರ ಹತ್ರ ಬೇಕಾದ್ರೂ ಕಾಲು ತೊಳಸ್ಕೊತೇನೆ. ಕೀಲಾಲಜಂನ ಖಾದೇಯನ್, ಮಾಂಸವನ್ನು ಕೂಡ ನಾನು ತಿನ್ನುವುದಿಲ್ಲ ಇನ್ನು ಮುಂದೆ, ಅಲ್ಲಿ ತನಕ ಮಾಂಸದ ಆಹಾರ ಇತ್ತು ಅಂತ ಅರ್ಥ. ಕರಿಷ್ಯೇಚ ಆಸುರ ವ್ರತಂ, ಈ ವ್ರತದಲ್ಲಿ ಎರಡು ತರ, ಬಿಡುವುದೊಂದು ಹಿಡಿಯುವುದೊಂದು. ಅಸುರ ವ್ರತ, ಸುರ ಅಂತಂದ್ರೆ ಮದ್ಯವನ್ನು ಕೂಡ ಕುಡಿಯುವುದಿಲ್ಲ. ಇಲ್ಲಾಂದ್ರೆ ಸಂತೋಷಕ್ಕೆ ಇವತ್ತು ಗೆದ್ದೆವು ಕುಡಿಯೋಣ, ಇವತ್ತು ಯಾಕೋ ಬೇಜಾರು ಕುಡಿಯೋಣ, ಕುಡಿಯೋಣ ಕಾಮನ್, ಕಾರಣಗಳು ಮಾತ್ರ ಬೇರೆ ಬೇರೆ. ಇಲ್ಲ ಕಟ್, ಇನ್ನು ಮುಂದೆ ಯಾವತ್ತೂ ಕೂಡ ಕುಡಿಯುವುದಿಲ್ಲ, ಮಾಂಸವನ್ನ ತಿನ್ನುವುದಿಲ್ಲ. ನಾಸ್ತೀತಿ ನೈವ ವಕ್ಷ್ಯಾಮಿ, ಯಾರಾದ್ರೂ ಬಂದು ದೇಹಿ ಅಂತ ನನ್ನ ಕೈಯಲ್ಲಿ ಏನೇ ಬೇಡಿದ್ರು ಇಲ್ಲ ಅಂತ ಹೇಳಲ್ಲ. ಯಾಚಿತೋ ಏನ ಕೇನಚಿತ್, ಯಾರೇ ಏನೇ ಕೇಳಿದ್ರು ಅಂದ್ರೆ ಅದು ಒಂದು ದೊಡ್ಡ ಸಾಧನೆ, ಅದು ಅಷ್ಟು ಸುಲಭ ಇಲ್ಲ. ಯಾರಾದ್ರೂ ಏನಾದ್ರೂ ಬೇಡಿದ್ರೆ ಕೊಡುವುದು ಅಂತ ಅನ್ನೋದುಂಟಲ್ಲ, ಅದು ಅವರ ಎಲ್ಲ ಸಾಧನೆಗಳಿಗೂ ಕೂಡ ಒಂದು ತಪಸ್ಸಿನ ಬಲವನ್ನು ತುಂಬುತ್ತೆ. ಅಂದ್ರೆ ನನಗಿದ್ರಿಂದ ಅರ್ಜುನನನ್ನ ಕೊಲ್ಲಿಕ್ಕೆ ಸಹಾಯ ಆಗುತ್ತೆ ಅಂತ ಅನ್ನೋ ಯೋಚನೆ ಅವನಿಗೆ. ಆದ್ರೆ ಅದೇ ಮುಳುವಾಯಿತು ಅಂತ ಅನ್ನೋದು ಬೇರೆ ಪ್ರಶ್ನೆ. ನಾಸ್ತೀತಿ ನೈವ ವಕ್ಷ್ಯಾಮಿ, ಯಾರಿಗೂ ಇಲ್ಲ ಅಂತ ಹೇಳಲ್ಲ, ಯಾರೇ ಏನೇ ಕೇಳಿದ್ರು ಕೊಟ್ಬಿಡ್ತೇನೆ. ಹೀಗೆ ಹೇಳಿದಾಗ ಎಲ್ಲರಿಗೂ ಕೂಡ ಭಾರಿ ಖುಷಿ ಆಯಿತು. ಪ್ರತಿಜ್ಞಾತೆ ಫಲ್ಗುಣಸ್ಯ ವಧೆ ಕರ್ಣೇನ ಸಂಯುಗೆ, ಆಗಲೇ ಎಲ್ಲ ಅಲ್ಲಿ ಇದ್ದವರು, ಹತ್ತಿರದಲ್ಲಿ ತಮ್ಮಂದ್ರು ಧೃತರಾಷ್ಟ್ರನ ಜೊತೆಗಿದ್ದವರೆಲ್ಲರೂ ಕೂಡ ಪಾಂಡವರು ನಾವು ಗೆದ್ದಾಯ್ತು, ಇನ್ನು 13 ವರ್ಷ ಆದ್ಮೇಲೆ ಅವ್ರು ವಾಪಸ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ಪರ್ಮನೆಂಟ್, ನಾನು ಯಾವ ರೂಮ್ ಇಟ್ಕೊಂಡಿದ್ನೋ ಅದು ನನಗೇನೆ. ಇಲ್ಲ ಅಂದ್ರೆ ಅವ್ರು ಬಂದ್ರೆ ಮತ್ತೆ ವಾಪಸ್ ಅಲ್ಲಿಂದ ಕಳಿಸ್ತಾರೆ, ಇನ್ನೊಂದ್ ಕಡೆಗೆ ಎಲ್ಲೋ ಹೋಗ್ಬೇಕು. ಇಲ್ಲ ನಿನ್ಗೆ ಈಗ ರಾಜಭವನದ ಮನೆತನದ ವ್ಯವಸ್ಥೆ ಇಲ್ಲ, ನಿನ್ಗೆ ಏನಿದ್ರು ಅಲ್ಲಿ ಹೊರಗಡೆ ಇನ್ನೊಂದು ಅರಮನೆ ತರ ಇದೆ, ಅಲ್ಲಿರಿ, ಆಗುದಾದ್ರೆ ಅಲ್ಲಿ ಇರ್ಬೇಕು, ಇಲ್ಲ ಅಂದ್ರೆ ಇಲ್ಲ, ಬದುಕಿರ್ತೇವೆ ಅನ್ನೋದು ಅದು ಗೊತ್ತಿಲ್ಲ. ಒಟ್ಟಂತೂ ಹೊರಗಂತೂ ಕಳಿಸ್ತಾರೆ. ಈಗ ಅವ್ರಿಗೆ ಧೈರ್ಯ ಬಂತು. ವಿಜಿತಾಂಶ್ಚಾಪ್ಯ ಅಮನ್ಯಂತ ಪಾಂಡವಾನ್ ಧೃತರಾಷ್ಟ್ರಜಾ, ಧೃತರಾಷ್ಟ್ರನ ಮಕ್ಕಳು ಎಲ್ಲರೂ ಕೂಡ ಅಂತೂ ಪಾಂಡವಾನ್ ವಿಜಿತಾನ್, ಪಾಂಡವರನ್ನು ಗೆದ್ದಾಯಿತು ಅಂತಾನೆ ಅಮನ್ಯಂತ ತಿಳಿದರು. ಸೂತಪುತ್ರನ ಈ ಪ್ರತಿಜ್ಞೆಯ ವಿಷಯ ಅದು ಪಾಂಡವರಿಗೂ ಮುಟ್ಟಿತು. ಅವರ ಹತ್ರವೂ ಸುದ್ದಿಗ್ರಹಣದ ಕಾರ್ಯ ಜೋರಾಗಿ ಇತ್ತು, ಸುದ್ದಿ ಮನೆ ದೊಡ್ಡದಿತ್ತು, ಗೋಡೆಗಳಿಗೂ ಕಿವಿ ಇರುತ್ತವೆ ಅನ್ನುವ ಹಿನ್ನೆಲೆಯಲ್ಲಿ ಅವರು ಕೂಡ ತಿಳ್ಕೊಂಡ್ರು. ಇದರ ಜೊತೆಗೆ ಈ ಮಾತುಗಳನ್ನು ಹೇಳಿದ ಉದ್ದೇಶ ಏನು ಅಂದ್ರೆ, ಭೀಷ್ಮ ದ್ರೋಣಾದಿಗಳ ಮುಂದೆ ತನ್ನ ಸಾಮರ್ಥ್ಯ ಏನು ಅಂತ ತೋರಿಸ್ಬೇಕಿತ್ತು. ಎಲ್ಲ ಗೆದ್ದಿದ್ದೇನೆ, ಯಾಗ ಮಾಡಿಸಿದ್ದೇನೆ, ಮುಂದೆ ಅರ್ಜುನನನ್ನು ಕೊಲ್ತೇನೆ, ಇವರೇ ಅಂದ್ರೆ
ದುರ್ಯೋಧನಾದಿಗಳೇ ಮುಂದೆ ರಾಜ್ಯಭಾರ ಮಾಡ್ತಾರೆ, ಇದನ್ನು ನೀವು ನೋಡ್ಲಿಕ್ಕಿದ್ದೀರಿ ಅಂತ ಹೀಗೆ ಹೇಳಿ ಅವರನ್ನೆಲ್ಲರನ್ನು ಕಳಿಸ್ಕೊಟ್ರು. ವ್ಯವಸ್ಥೆ ಆಯ್ತು. ಡಿಸ್ಪರ್ಸ್ ಆದ್ರು. ಭೀಷ್ಮ, ದ್ರೋಣ ಮೊದಲಾದ್ರು ಎಲ್ಲ ವಾಪಸ್ ಹೋದ್ರು. ಇದನ್ನು ಕೇಳಿ ಸ್ವಲ್ಪ ಯೋಚನೆ ಹತ್ತಿಕೊಂಡಿತ್ತು ಯುಧಿಷ್ಠಿರನಿಗೆ. ಯಾಕಂದ್ರೆ ಕರ್ಣನ ಬಗ್ಗೆ ತೀರಾ ನಿರ್ಲಕ್ಷ್ಯ ಮಾಡುವಂತ ಸ್ಥಿತಿ ಏನಿಲ್ಲ. ನಮ್ಗೆ ಯಾವುದೇ ಭಯ ಇಲ್ಲದೆ ಇದ್ರು ಅವನ ಪ್ರತಿಜ್ಞೆಯ ಬಲದಿಂದ ಏನಾದ್ರೂ ಮಾಡ್ಬೋದು. ಯಾಕಂದ್ರೆ ಅಭೇದ್ಯ ಕವಚಂ ಮತ್ವ ಕರ್ಣಂ ಅದ್ಭುತ ವಿಕ್ರಮಂ, ಅವನ ಹತ್ರ ಅಭೇದ್ಯವಾದ ಕವಚ ಇದೆ. ಅದು ಖಂಡಿತ ಅವನನ್ನ ರಕ್ಷಿಸತ್ತೆ. ಅದರಿಂದಾಗಿ ಕೊಲ್ಲಿಕ್ಕಂತೂ ಆಗಲ್ಲ. ಅವನು ಇರೋ ತನಕ ಅಂತೂ ನಮ್ಮ ವೈರ ಬಿಡಲ್ಲ. ಅವನು ವೈರ ಬಿಡದ ತನಕ ದುರ್ಯೋಧನಾದಿಗಳ ಜೊತೆಗೆ ನಮಗೆ ಶತ್ರುತ್ವ ತಪ್ಪಲ್ಲ. ಇದನ್ನು ಯೋಚನೆ ಮಾಡಿ ತಮ್ಮಂದಿರೊಂದಿಗೆ ಏನಪ್ಪ ಯೋಚನೆ ಮಾಡುವುದು, ಇದಕ್ಕೆಲ್ಲ ಹೇಗೆ ಉತ್ತರ ಕಾಣುವುದು ಅಂತ ಯೋಚನೆ ಮಾಡ್ತಾ ಕೂತಿದ್ದ. ಅಷ್ಟರಲ್ಲಿ ಇಲ್ಲಿಗೆ ಘೋಷಯಾತ್ರಾ ಪರ್ವ ಮುಕ್ತಾಯ ಆಗುತ್ತೆ. ರಾತ್ರಿ ಮಲಗಿರ್ತಾರೆ. ಮಲಗಿದ್ದಾಗ ಒಂದು ವಿಚಿತ್ರವಾದ ಧರ್ಮರಾಜನಿಗೆ ಕನಸು ಬೀಳುತ್ತೆ. ಆ ಕನಸಿನಲ್ಲಿ ಅವನಿಗೆ ಏನೇನೋ ಸಂದೇಶಗಳು, ಏನೇನೋ ಉಪದೇಶಗಳು ಎಲ್ಲ ಬೀಳುತ್ತೆ. ಅವನು ಏನು ಅಂತ ಕಂಗಾಲಾಗ್ತಾನೆ. ಆಗ ಏನು ಕನಸು ಬಿತ್ತು, ಯಾರು ಕನಸಿನಲ್ಲಿ ಬಂದರು, ಏನು ಹೇಳಿದ್ರು ಅನ್ನೋದನ್ನು ಮತ್ತೆ ಮುಂದಿನ ಭಾಗದಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.